ಇಲ್ಲೇ ಎಸ್ಬಿಟ್ಟು ಹೋಗ್ಬಿಡ್ತೀನಿ, ಯಾರಾದ್ರೂ ಬಂದು ರೇಪ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಟ್ಟು ಹೋಗ್ತಾನೆ ಅಂತಿದ್ರು. ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ರೆ, ಆರ್ ಯು ಲವ್ ವಿತ್ ಸಮನ್? ಅಮ್ಮ ಅಪ್ಪ ಸೆಪರೇಟ್ ಅಂತ 1000 ಸಬ್ಸ್ಕ್ರೈಬರ್ಸ್ ಮೇಲೆ ಕ್ರಾಸ್ ಆಗಿರಲಿಲ್ಲ. ಕೆಳಗೆ ಕೂಡ ನಂಗೆ ಚೆಕ್ ಮಾಡಿದ್ರು, ಸೈವಾಗಿರುತ್ತೆ, ಪಾಸ್ಟ್ ಲವ್ ಸ್ಟೋರಿ ಹೇಳಿ ಅಂತ. ಯಾವಾಗಲೂ ಬ್ಲ್ಯಾಕ್ ಮೇಲ್ ಮಾಡೋರು ನನ್ನ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ನೋಡ್ತಿರಲಿಲ್ಲ, ಗಿಲ್ಬಿಡೋರು, ಸಾಕು ಇಟ್ಬಿಡಿದ್ರೆ ಆಸಿಡ್ ಹಾಕ್ಬಿಡ್ತೀನಿ ಅಂತ. ಓನರ್ ಅಂಕಲ್ 5 ನಿಮಿಷದಲ್ಲಿ ಮನೆ ಖಾಲಿ ಮಾಡಬೇಕು ಅಂದ್ರೆ ಗೊತ್ತಾ, ಲಿಟ್ರಲಿ ಒಂಥರ ಮೈಂಡ್ ಸೆಟ್ ಅದು. ನಾನು ಕೋರ್ಟಿಗೆ ಹೋದಾಗ ಕೇಳಿದ್ರು, ಗೈಸ್ Q&A ಮಾಡಿದೀನಿ, ಹಂಬಲ್ ರಿಕ್ವೆಸ್ಟ್ ಏನು ಅಂದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ತುಂಬಾ ಡೀಪ್ ಆಗಿ ಮಾತಾಡಿರ್ತೀನಿ, ಅದು ಯಾವುದು ವ್ಯರ್ಥ ಆಗಬಾರ್ದು ಅಂತ ಅಂದ್ಬಿಟ್ಟು. ಬಿಕಾಸ್ ಕೆಲವೊಂದು ಮೆಸೇಜಸ್ ಇದೆ ಅಂಡ್ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರನೂ ಇದೆ. ಇದನ್ನ ವ್ಯರ್ಥ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದೀನಿ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಸಾರಿ ಕೇಳ್ಬಿಡ್ತಾ ಇದ್ದೀನಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ತುಂಬ ಡಿಲೇ ಮಾಡಿಬಿಟ್ಟೆ ನಾನು Q&A ಮಾಡೋದಕ್ಕೆ. ಬಿಕಾಸ್ ನನಗೆ ತಲೆಯಲ್ಲಿ ಬರ್ತಾನೆ ಇರಲಿಲ್ಲ Q&A ಮಾಡಬೇಕು ಅಂತ. ಬರೀ ಅನ್ಕೊಂಡೆ ಅಷ್ಟೇ, ಬಟ್ ಅದನ್ನ ಮಾಡೋಕ್ಕೆ ನನಗೆ ಮೈಂಡ್ ಸೆಟಲ್ಲಿ ಕೂರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡಿಲೇ ಮಾಡಿದೆ. ಆ್ಯಂಡ್ ಅದು ಒಂದು ಎಮೋಷನ್ ಆಯಿತಾ, ಸಡನ್ನಾಗೂ ಮಾತಾಡೋಕ್ಕೆ ಬರಲ್ಲ. ಸೊ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಕೂತಿದ್ದೀನಿ ವಿಡಿಯೋ ಮಾಡಬೇಕು ಅಂತ. ಬಿಕಾಸ್ ಇವು ಮತ್ತೆ ನಾನು ಇಲ್ಲ ಯಾವಾಗ ಮಾಡ್ತೀನಿ ಅಂತ ಗೊತ್ತಾಗಲ್ಲ ನನಗೆ. ಅದಕ್ಕೆ ಪ್ರಿಪೇರ್ ಆಗಿಬಿಟ್ಟು ರಾತ್ರಿನೇ ಇಲ್ಲ ಬೆಳಗ್ಗೆ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಕೂತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋಗೆ. ಆ್ಯಂಡ್ ಓವರ್ ಆಲ್ ನನಗೆ ಬಂದಿರೋಂಥ ಕಮೆಂಟ್ಸ್ ಬಂದು ಆಲ್ಮೋಸ್ಟ್ 890 ಏನೋ ಕಮೆಂಟ್ಸ್ ಬಂದಿದೆ. ನಾನೆಲ್ಲ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದೂ. ಅದರಲ್ಲಿ ಒಂದಷ್ಟು ಕಮೆಂಟ್ಸ್ ಅಂತೀನಿ, ಕ್ವೆಶನ್ಸ್ನ ಬರ್ಕೊಂಡಿದ್ದೀನಿ. ಸೊ ಇಷ್ಟು ಕ್ವೆಶನ್ಸ್ನ ಬರ್ಕೊಂಡಿದ್ದೀನಿ. 870 ಕಮೆಂಟ್ಸ್ ಬರ್ಕೊಂಡಿರೋದು. ಬಟ್ ಅದಾದಮೇಲೂ ಸುಮಾರು ಕಮೆಂಟ್ಸ್ ಬಂದಿದೆ. ಸೊ ಮೇ ಬಿ ಓವರ್ ಆಲ್ 890 ಅಂತ ಅನ್ಸುತ್ತೆ ಲೆಕ್ಕ ಹಾಕಿದಾಗ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಕ್ವೆಶನ್ನ ಓದ್ತೀನಿ ಅಷ್ಟೇ. ಬಿಕಾಸ್ ಒಬ್ರದ್ದು ಹಾಕಿದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಯಾಕಂದರೆ ಒಂದೇ ಥರ ಕ್ವೆಶನ್ನ 10-20 ಜನ ಕೇಳಿದರೆ, ಅದಕ್ಕೋಸ್ಕರ ಎಲ್ಲರದ್ದು ಹಾಕೋಕ್ಕಾಗಲ್ಲ, ಎಲ್ಲ ಸ್ಕ್ರೀನ್ಶಾಟು ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬರ್ಕೊಂಡು ಇಟ್ಕೊಂಡಿರೋದು. ಸೊ ಲೆಟ್ಸ್ ಸ್ಟಾರ್ಟ್. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ಬಂದು ನನ್ನ ಕ್ವಾಲಿಫಿಕೇಷನ್ ಏನು ಅಂತ ಅಂದ್ಬಿಟ್ಟು. ನಾನು ಡಿಗ್ರಿ ಮಾಡಿದ್ದೀನಿ, ಆದರೆ 2 ಸಬ್ಜೆಕ್ಟ್ ಬ್ಯಾಕ್ ಇದೆ. ಅದು ಯಾಕೆ ಬ್ಯಾಕ್ ಆಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಚೆನ್ನಾಗೇ ಬರ್ತಿದ್ದೆ, ಬಟ್ ಸ್ಟಿಲ್ ಬ್ಯಾಕ್ ಆಗಿಬಿಡ್ತು. ಮತ್ತೆ ನಾನು ಅಟೆಂಪ್ಟ್ ಮಾಡಿಲ್ಲ. ಒಂದು ಸಬ್ಜೆಕ್ಟ್ ಏನೋ ಅಟೆಂಪ್ಟ್ ಮಾಡಿದ್ದೆ. ಅದಾದಮೇಲೆ ನನಗೆ ಆಗಿಲ್ಲ ಮಾಡೋಕ್ಕೆ. ನಾನು ಥಿಯೇಟ್ರಿಗೆ ಹೋಗ್ಬಿಟ್ಟೆ. ಅದಕ್ಕೋಸ್ಕರ ಮತ್ತೆ ಬಂದು ಬರೆಯೋಕ್ಕೆ ನನಗಾಗಿಲ್ಲ, ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಬ್ಯಾಕ್ ಇದೆ 2 ಸಬ್ಜೆಕ್ಟ್. ಇನ್ಕಂಪ್ಲೀಟ್ ಡಿಗ್ರಿ ಅಂತ ಅಂದ್ಕೊಳ್ಳೋಣ. ಅಲ್ಲ, ಕಂಪ್ಲೀಟೇ, ಬಟ್ ನನ್ನ ಪ್ರಕಾರ ಕಂಪ್ಲೀಟ್ ಅಂತ ಯಾವಾಗಲೂ ಅನಿಸುತ್ತೆ. ಬಿಕಾಸ್ ನಾನು ಚೆನ್ನಾಗೇ ಬರ್ತಿದ್ದೆ, ಬಟ್ ಸ್ಟಿಲ್ ಯಾಕೆ ಫೇಲ್ ಆದ ಅಂತ ನಂಗೆ ಗೊತ್ತಿಲ್ಲ. ಸೊ ಗೊತ್ತಾಯಿತು ಅನಿಸುತ್ತೆ. ಆ್ಯಂಡ್ ಬೈ ದ ವೇ ನಾನು ಕಾಮರ್ಸ್ ಸ್ಟೂಡೆಂಟ್. ನೆಕ್ಸ್ಟ್ ಬಂದು, ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದೀರಾ. ನಾನಿನ್ನು 20s ಇದ್ದೀನಿ, ನಾನು 30 ಕ್ರಾಸ್ ಆಗಿಲ್ಲ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೇ ಎಷ್ಟು ಅಂತ ಅಂದ್ಬಿಟ್ಟು. ಐ ಡೋಂಟ್ ಫೀಲ್ ಲೈಕ್ ರಿವೀಲಿಂಗ್, ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಬಟ್ ಇನ್ನು 20s ಇದ್ದೀನಿ. ಸೊ ಯಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, 10th ಮತ್ತು 2nd PUC ರಿಸಲ್ಟ್ ಹೇಳಿ ಅಂತ ಹೇಳಿದ್ದೀರಾ. 10th ಬಂದು ಅರೌಂಡ್ 64.77 ಎಷ್ಟು ಬಂದಿದೆ. ಆ್ಯಂಡ್ 2nd PUCಯಲ್ಲಿ 2nd ಕ್ಲಾಸ್ ಬಂದಿದ್ದೀನಿ. ಬಿಕಾಸ್ ಐ ವಾಸ್ ವರ್ಕಿಂಗ್ ಆಸ್ ಎ ಪಾರ್ಟ್ ಟೈಮರ್. ಹಂಗಾಗಿ ನನಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ನನ್ನ ರಿಸಲ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ಯಾವುದೆಲ್ಲ ಜಾಬ್ ಮಾಡಿದ್ದೀನಿ ಅಂತ ಕೇಳಿದ್ರೆ, ನಾನು ಲಾಸ್ಟ್ Q&A ಮಾಡಿದಾಗಲೂ ಹೇಳಿದ್ದೆ. ಫಸ್ಟ್ ಜಾಬ್ ನಾನು ಮಾಡಿದ್ದು ಟ್ರಿಮ್ಮಿಂಗ್ ಅಂತ. ಐ ವಾಸ್ ಇನ್ 9th ಅಂತ ಅನ್ಸುತ್ತೆ. ಅದಾದಮೇಲೆ ನಾನು 10th ಕಂಪ್ಲೀಟ್ ಆಗಿ ಫಸ್ಟ್ PUC ಬರೋ ಟೈಮಲ್ಲಿ ಗಾರ್ಮೆಂಟ್ಸಿಗೆ ಸೇರಿಕೊಂಡೆ. ಫೇಕ್ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ಅಕ್ಕನ ಕೊಟ್ಬಿಟ್ಟಿದ್ದೆ. ಬಿಕಾಸ್ ವಿ ಬೋತ್ ಲುಕ್ ಸಿಮಿಲರ್. ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಜೆರಾಕ್ಸ್ ಅಲ್ವಾ, ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಗಾರ್ಮೆಂಟ್ಸಲ್ಲಿ 3 ತಿಂಗಳು ಕೆಲಸ ಮಾಡಿದೆ. ಆ ಒಂದು ಸಮ್ಮರ್ ಹಾಲಿಡೇಸ್ ಏನು ಬರುತ್ತೆ ನಮಗೆ. ದಟ್ ವಾಸ್ ದಿ ಹಾರಿಬಲ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಾನು ಮಾಡಿರೋಂಥದ್ದು. ಐ ನೆವರ್ ಗೋ ಬ್ಯಾಕ್. ಬಿಕಾಸ್ ನಂಗೆ ಅದನ್ನ ನೆಂಚ್ಕೊಂಡ್ರೆ ಒಂಥರ ಆಗುತ್ತೆ. ಗಾರ್ಮೆಂಟ್ಸಲ್ಲಿ ಫೀಡಿಂಗ್ ಹೆಲ್ಪರ್ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ PUCಗೆ ಬಂದೆ. PUCಲಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಬಟ್ಟೆ ಅಂಗಡಿಯಲ್ಲಿ. ಪಾರ್ಟ್ ಟೈಮ್ ಇನ್ ದ ಸೆನ್ಸ್, ಆಮೇಲೆ ರಿಯಲೈಸ್ ಆಯಿತು ಅದು ಫುಲ್ ಟೈಮ್ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು 1 to 9 ಕೆಲಸ ಮಾಡ್ತಾ ಇದ್ದೆ. ದೇ ಯೂಸ್ ಟು ಪೇ ಮಿ ಅರೌಂಡ್ 3000 rupees per month. ಆ್ಯಂಡ್ PUC ಮುಗಿಸಿ ನಾನು ಡಿಗ್ರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಐ ಜಾಯಿಂಡ್ ಡಾಮಿನೋಸ್. ಅಲ್ಲಿ 1.5 ವರ್ಷ ಕೆಲಸ ಮಾಡಿದೆ ಫುಡ್ ಇಂಡಸ್ಟ್ರಿಯಲ್ಲಿ. ಅದಾದಮೇಲೆ ನೆಕ್ಸ್ಟು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಕೆಲಸ ಹುಡುಕ್ತಿದ್ದೆ. ಆವಾಗ ನನಗೆ ಜಸ್ಟ್ ಡಯಲಲ್ಲಿ ಕೆಲಸ ಸಿಕ್ತು. ಸೊ ಜಸ್ಟ್ ಡಯಲಲ್ಲಿ ಕೆಲಸ ಮಾಡ್ತಿದ್ದೆ. ಆ್ಯಕ್ಚುಲಿ ಡಾಮಿನೋಸ್ ಆದಮೇಲೆ ಇನ್ನೊಂದು ಕೆಲಸ ಮಾಡಿದೆ ಬಟ್ಟೆ ಅಂಗಡಿಯಲ್ಲಿ, ಮಾಲಲ್ಲಿ 3 months ಕೆಲಸ ಮಾಡಿದೆ. ಬಿಕಾಸ್ ನಮ್ಮಮ್ಮ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ, ನಾನು ಮಾಡ್ಕೊಂಡಿರೋ ಪರ್ಸನಲ್ ಪ್ರಾಬ್ಲಮ್ ಇಂದ ಕಾಲೇಜ್ನ ಬಿಡಿಸ್ಬಿಟ್ಟು 4th ಸೆಮ್ ಐ ಥಿಂಕ್ 3rd ಸೆಮ್ ಅಂತ ಅನ್ಸುತ್ತೆ. 3rd ಸೆಮ್ಮಲ್ಲಿ
ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಹಾಕ್ಬಿಟ್ಟಿದ್ರು. ಪೀಪಲ್ ಅಂತ ಒಂದು ಬ್ರ್ಯಾಂಡ್ ಇತ್ತು, ಇಫ್ ಯು ರಿಮೆಂಬರ್. ಅದು ಇವಾಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಒಂದು 3 months ಕೆಲಸ ಮಾಡಿದೆ. ಅದಾದಮೇಲೆ ಡಿಗ್ರಿ ಕಂಪ್ಲೀಟ್ ಆಗ್ತಾ ಬಂತು. ಆಮೇಲೆ ಜಸ್ಟ್ ಸ್ಟೈಲಿಗೆ ಸೇರಿಕೊಂಡೆ. ಜಸ್ಟ್ ಸ್ಟೈಲ್ ಆದಮೇಲೆ ನಾನು ಲಾಸ್ಟ್ ಕೆಲಸ ಮಾಡಿದ್ದು ಒಂದು ಕಂಪನಿಯಲ್ಲಿ, ಫೋಕಸ್ ಎಟೋಮ್ಯಾಟಿಕ್ಸ್ ಅಂತ ಹೇಳಿ ಒಂದು ಕಂಪನಿ. ಅದು ನಾನು ಟ್ಯೂಟರ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಕಂಪ್ನಿ ಬಂದು US ಬೇಸ್ಡ್. ಅಂದರೆ ನಮ್ಮ ಇಂಡಿಯನ್ ಟ್ಯೂಟರ್ಸ್ ಮತ್ತು ಹೊರ ದೇಶದ ಮಕ್ಕಳು ಏನಿದ್ದಾರೆ ಅವರಿಗೆ ಕ್ಲಾಸ್ನ ತಗೊಳ್ತಾ ಇದ್ರು. ಯಾವ್ದು ಸಬ್ಜೆಕ್ಟಲ್ಲಿ ಆ ಮಕ್ಕಳು ವೀಕ್ ಇದ್ರೆ ನಮ್ಮ ಇಂಡಿಯನ್ ಟ್ಯೂಟರ್ಸ್ ಅವ್ರಿಗೆ ಕ್ಲಾಸ್ನ ತಗೊಳ್ತಾ ಇದ್ರು. ಸೊ ಆ ಕ್ಲಾಸ್ನ ತಗೊಳ್ಳೋದು ಮತ್ತು ಅದು ಕರೆಕ್ಟಾಗಿ ಸೆಷನ್ ಅಟೆಂಡ್ ಆಗಿದೆಯಾ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿತ್ತು. ಸೊ ಆ ಜಾಬ್ ನಂದು ಲಾಸ್ಟ್ ಕಾರ್ಪೊರೇಟಲ್ಲಿ ನಾನು ಮಾಡಿದ್ದು. ಅದಾದಮೇಲೆ ಈ ಫೀಲ್ಡಲ್ಲಿ ನಾನು ಬಂದಿದ್ದು. ನೆಕ್ಸ್ಟ್ ಕ್ವೆಶನ್ ಬಂದು ಚೈಲ್ಡ್ಹುಡ್ ಗುಡ್ ಮೆಮರೀಸ್ ಇದ್ರೆ ಹೇಳಿ ಅಂತ. ಚೈಲ್ಡ್ಹುಡ್ಡಲ್ಲಿ ನನಗೆ ಯಾವುದೇ ರೀತಿ ಗುಡ್ ಮೆಮರೀಸೇ ಇಲ್ಲ, ಬಿಕಾಸ್ ನಾನು ಒಂದು ಒಳ್ಳೆ ಎನ್ವೈರ್ಮೆಂಟಲ್ಲಿ ಬೆಳೆದೇ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮಗೆ ಸಾಕಿದ ತಾತ ಅಜ್ಜಿ ಇದ್ರು, ಅವರಿಬ್ರು ಇವತ್ತಿಲ್ಲ. ಬಟ್ ಅವ್ರ ಜೊತೆ ಇದ್ದಿದ್ದು ಅಷ್ಟು ದಿನಗಳು ಗುಡ್ ಮೆಮರೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಯಾರೋ ಏನೋ ಗೊತ್ತೇ ಇಲ್ಲ ನಮಗೆ. ಬಟ್ ಸ್ಟಿಲ್ ನನ್ನ ಮತ್ತೆ ನನ್ನ ಅಕ್ಕನ ಸ್ವಂತ ಮಕ್ಳ ಥರ ಟ್ರೀಟ್ ಮಾಡ್ತಿದ್ರು. ಈವನ್ ಅವ್ರ ಸ್ವಂತ ಮಕ್ಳು ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ. ನಮ್ಮನ್ನ ಅಷ್ಟು ಪ್ರೀತಿನ ಸಾಕಿದ್ರು. ಇವತ್ತಿಗೂ ಅವ್ರನ್ನ ನೆನ್ಸ್ಕೊತೀವಿ ನಾವು. ಕೃಷ್ಣಪ್ಪ ಮತ್ತು ಜಯಮ್ಮಾಜಿ ಅಂತ ಹೇಳಿ, ಅವರಿಬ್ರು ತೆಲುಗು ಅವರು. ಬಟ್ ಸ್ಟಿಲ್ ನಮಗೆ ತೋರಿಸಿರೋಂಥ ಪ್ರೀತಿ ನಾನು ಲೈಫ್ ಟೈಮ್ಗೂ ನಾನು ಚೆರಿಷ್ ಮಾಡ್ಬೋದು. ಅಷ್ಟು ಪ್ರೀತಿನ ಕೊಟ್ಟಿದ್ದಾರೆ ನನಗಾಗಲಿ ನನ್ನ ಅಕ್ಕನಿಗಾಗಲಿ. ಸೊ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ನ ಗುಡ್ ಮೆಮರೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೇಳಿರೋದು, ಅನಿಮಲ್ಸ್ ಅಂದರೆ ಯಾಕೆ ಅಷ್ಟು ಇಷ್ಟ ಅಂತ ಕೇಳಿದ್ದೀರಾ. ನನಗೆ ಚಿಕ್ಕ ವಯಸ್ಸಲ್ಲಿ ಒಂದೇ ವಾರದಲ್ಲಿ 2 ನಾಯಿ ಕಚ್ಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಹೆದರ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 21 ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ. ಅದಾದಮೇಲೆ ಡಿಸೈಡ್ ಮಾಡಿದೆ ನಾಯಿಗಳನ್ನ ಪಳಗಿಸ್ಬೇಕು ಅಂತ ಹೇಳಿ. ಸೊ ಅವತ್ತಿಂದ ಇಲ್ಲಿವರೆಗೂ ಡಾಗ್ಸ್ನ ಪಳಗಿಸ್ತೀನಿ. ಆ್ಯಂಡ್ ನಾನು ಯಾವುದೇ ಊರಿಗೆ ಹೋದ್ರೂ ಅದೇ ನನ್ನ ಹತ್ರ ಬರುತ್ತೆ. ಆ್ಯಂಡ್ ಡಾಗ್ಸ್ ಅಂತ ಅಷ್ಟೇ ಅಲ್ಲ, ನಾನು ಪ್ರತಿಯೊಂದು ಪ್ರಾಣಿನೂ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ನನಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಎಲ್ಲ ಪ್ರಾಣಿಗಳ ಜೊತೆ ಸೇಫಾಗೆ ನೀನು ಒಂದು ದಿವಸ ಇರು ಅಥವಾ ಒಂದು ತಿಂಗಳು ಇರಂದರೆ ಡೆಫಿನೆಟ್ಲಿ ಇದು ಬರ್ತೀನಿ. ನನಗೇನೋ ಗೊತ್ತಿಲ್ಲ, ಪ್ರಾಣಿಗಳಂದರೆ ತುಂಬ ಅಟ್ಯಾಚ್ಮೆಂಟ್. ಬಿಕಾಸ್ ಅವ್ರು ಕೊಡೋಷ್ಟು ಪ್ರೀತಿ ಯಾವ ಹ್ಯೂಮನ್ಸು ಕೊಡೋಕ್ಕಾಗಲ್ಲ. ಆ್ಯಂಡ್ ಅವ್ರ ಪ್ರೀತಿಯಲ್ಲಿ ಒಂದು ಸ್ವಲ್ಪನೂ ಕಲ್ಮಶ ಇರೋದಿಲ್ಲ. ಅದಕ್ಕೋಸ್ಕರ ನನಗೆ ಪ್ರಾಣಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಇಷ್ಟಪಡ್ತೀನಿ ನಾನು. ನಾಯಿನ ಪಳಗ್ಸೋಕ್ಕೂ ನಾಯಿನ ಸಾಕೋಕ್ಕೂ ಇದು ಒಂದು ರೀಸನ್. ನನಗಾಗಿರೋಂಥ ಇನ್ಸಿಡೆಂಟಿಂದ ನಾನು ಚೇಂಜ್ ಆದೆ. ಅದಕ್ಕೆ ಮುಂಚೆ ನಾಯಿ ಕಂಡ್ರೆ ಆಗ್ತಿರಲಿಲ್ಲ, ಓಡೋಗ್ಬಿಡ್ತಿದ್ದೆ. ನಾನು 4th ಅಥವಾ 3rd ಏನೋ ಇದ್ದೆ ಅಂತ ಅನ್ಸುತ್ತೆ ಈ ಇನ್ಸಿಡೆಂಟ್ ಆದಾಗ. ಸೊ ಅವಾಗಿಂದ ಇಲ್ಲಿವರೆಗೂ ತುಂಬ ಅಟ್ಯಾಚ್ಮೆಂಟ್ ಇದೆ ನನಗೆ ಆ್ಯನಿಮಲ್ಸ್ ಅಂದರೆ. ಸೊ ನೆಕ್ಸ್ಟು ಹೇಗೆ ಮೇಕಪ್ ಕಲ್ತ್ರಿ ಅಂತ ಕೇಳಿದ್ರ. ಮೇಕಪ್ ನಾನು ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದು 2016 ಅಂತ ಅನ್ಸುತ್ತೆ. 16 ಅಥವಾ 17ಇಂದ ನಾನೇ ನೋಡ್ಕೊಂಡು ಸುಮ್ಮನೆ ನನ್ನ ಮೇಲೆ ನಾನು ಟ್ರೈ ಮಾಡ್ಕೊಳ್ತಿದ್ದೆ. ಸಾಧ್ಯ ಆದರೆ ನಾನು ಹಳೇ ಫೋಟೋ ಹಾಕ್ತೀನಿ. ನಾನು 2018ನಲ್ಲಿ ಮಾಡ್ಕೊಂಡಿರೋಂಥ ಮೇಕಪ್. ನಂಗೆ ಗೊತ್ತು ನೀವು ನಗಾಡ್ತೀರಾ ಅಂತ ಅಂದ್ಬಿಟ್ಟು, ಬಟ್ ಸ್ಟಿಲ್ ನೋಡಿ, ನಗಾಡಿ, ಎಂಜಾಯ್ ಮಾಡಿ. ನನ್ನ ಫಸ್ಟ್ ಮೇಕಪ್ ಕ್ಲೈಂಟ್ ಯಾರು ಗೊತ್ತಾ? ನನ್ನ ಅಕ್ಕ. ಫುಲ್ ಕ್ರೀಪಿಯಾಗಿ ಮಾಡಿಬಿಟ್ಟಿದ್ದೆ. ಅವಳಿಗೆ ಅಂತೂ ಲಿಟ್ರಲಿ ಏನೇ ಮಾಡಿದ್ಯಾ ಅಂತ ಕೇಳಿದ್ದು. ಬಿಕಾಸ್ ನನಗೇನು ಗೊತ್ತೇ ಇಲ್ಲ. ಇನ್ನೊಬ್ಬರ ಮೇಲೆ ಮೇಕಪ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಸೊ ಆವಾಗ ನನಗೇನು ಗೊತ್ತಿರಲಿಲ್ಲ. ನಾಲೆಡ್ಜ್ ಅಂದರೆ ಲೈಕ್ 0 ನಾಲೆಡ್ಜಲ್ಲಿ ಅವಳಿಗೆ ನಾನು ಮೇಕಪ್ ಮಾಡಿದ್ದು ಚೆನ್ನಾಗಿರಲಿಲ್ಲ. ಅದು ಆದರೆ ಫೋಟೋ ಅಟ್ಯಾಚ್ ಮಾಡ್ತೀನಿ, ಓಕೆನಾ. ಸೊ ಹಿಂಗೆ ಮೇಕಪ್ ಕಲ್ತಿದ್ದು ನಾನು. ಆ್ಯಂಡ್ ಅಕಾಡೆಮಿಕ್ ಸೇರಿದೆ. ಯಾಕೆ ಸೇರಿದೆ ಅಂತ ಅಂದರೆ ಸರ್ಟಿಫಿಕೇಟ್ಗೋಸ್ಕರ ಸೇರಿದೆ ಅಷ್ಟೇ. ಅದು ಬಿಟ್ಟರೆ ಆಲ್ಮೋಸ್ಟ್ ನಂಗೆ ಆಲ್ರೆಡಿ ಎಲ್ಲ ಗೊತ್ತಿತ್ತು. ಒಂದು 80% ಅಷ್ಟು ಆಲ್ಮೋಸ್ಟ್ ಗೊತ್ತಿತ್ತು ನನಗೆ. ಸೊ ಅಲ್ಲಿ ಹೋಗಿದ್ದು ನಾನು ಜಸ್ಟ್ ಸರ್ಟಿಫಿಕೇಷನ್ಗೋಸ್ಕರ ಮಾತ್ರ. ಅದಾದಮೇಲೆ ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಕಲಿತೆ, ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಬಂದು ಆ್ಯಕ್ಟಿಂಗಿಗೆ ಹೇಗೆ ಬಂದೆ ಅಂತ ಕೇಳಿದ್ರೆ, ಆ್ಯಕ್ಟಿಂಗಿಗೆ ನಾನು ಬಂದಿದ್ದು ಬದುಕೋದಕ್ಕೋಸ್ಕರ. ಬದುಕೋದಕ್ಕೆ ಅಂದರೆ ಜೀವನ ಮಾಡೋದಕ್ಕೋಸ್ಕರ ಅಲ್ಲ, ನನ್ನ ಉಸಿರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಮುಂಚೆ ನಾನು ಬೀದಿ ನಾಟಕ ಎಲ್ಲ ಮಾಡ್ತಿದ್ದೆ. ಬಟ್ ಒಂದು ಸಿಚುವೇಶನಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಇಲ್ಲಿದ್ರೆ ಉಳಿಯೋದೇ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಆಪ್ಷನ್ ಇರ್ತಿದ್ದೆ ಥಿಯೇಟ್ರ್ ಜಾಯ್ನ್ ಆಗೋದಕ್ಕೆ. ಅದು ಬೇರೆ ಊರಿಗೆ ಹೋಗಿ. ಇದೇ ಊರಲ್ಲಿದ್ದರೆ ಖಂಡಿತ ನಾನು ಉಸಿರಾಡ್ತಾನೆ ಇರಲಿಲ್ಲ. ಆ್ಯಂಡ್ ಇವತ್ತು ಕೂತು ನಿಮ್ಮ ಮುಂದೆ ಮಾತಾಡ್ತಾನೂ ಇರಲಿಲ್ಲ. ಅದಕ್ಕೋಸ್ಕರ ಥಿಯೇಟ್ರ್ ನಾನು ಜಾಯ್ನ್ ಆಗಿದ್ದು. ಅಲ್ಲಿ ನಾನು ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದು. ಅಲ್ಲಿದ್ದಾಗಲೂ ನನಗೆ ನೆಮ್ಮದಿ ಇರಲಿಲ್ಲ. ಆದರೆ ಇವತ್ತು ಆ್ಯಕ್ಟಿಂಗ್ ಹೇಗಾಗಿದೆ ಅಂತ ಅಂದರೆ, ಅವತ್ತು ಬದುಕೋದಕ್ಕೋಸ್ಕರ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದೆ. ಆದರೆ ಇವತ್ತು ನನ್ನ ಬದುಕೆ ಆ್ಯಕ್ಟಿಂಗ್ ಆಗಿದೆ. ಅಂದರೆ ನನ್ನ ಕೊನೆ ಉಸಿರು ಇರೋವರೆಗೂ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇರ್ತೀನಿ. ಅದೇನೇ ಆಗಿಬಿಡಲಿ. ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಸತ್ತೋಗ್ಬಿಡ್ಬೇಕು, ಇದೇ ನಾನು ಯಾವಾಗಲೂ ಅಂದ್ಕೊಳ್ಳೋದು. ಇದೇ ಆಗುತ್ತೆ ಕೂಡ. ಸೊ ಹೀಗೆ ನಾನು ಆ್ಯಕ್ಟಿಂಗ್ ಬಂದಿದ್ದು. ಬಟ್ ನಾನು ನಿಮಗೆ ತುಂಬ ಶಾರ್ಟಾಗಿ ಹೇಳ್ತಿದ್ದೀನಿ ಎಲ್ಲನೂ. ಒಂದೊಂದು ಸೆಕೆಂಡು, ಒಂದೊಂದು ದಿನ ನಾನು ಸರ್ವೈವ್ ಮಾಡಿರೋ ರೀತಿ ಯಾರಿಗೂ ಬೇಡ. ಎಂಥ ಕಟುಕರಿದ್ರು ಅವ್ರಿಗೂ ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಶಾರ್ಟಾಗಿ ನಿಮಗೆ ಹೇಳ್ಕೊಂಡು ಹೋಗ್ತೀನಿ, ಆಯಿತಾ. ಬಿಕಾಸ್ ತುಂಬ ಲೆಂತ್ ಆಗಿಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಆ್ಯಂಡ್ ನೀವು ನೋಡೋಲ್ಲ, ಸ್ಕಿಪ್ ಮಾಡ್ತೀರಾ. ಆ್ಯಂಡ್ ನಾನು ಬಂದು ಇಲ್ಲಿ ಹೇಳ್ಕೊಳ್ಳೋ ಇದೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಶಾರ್ಟಾಗಿ ಇಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನು, ನೀವು ಆ್ಯಕ್ಟ್ರೆಸ್ ಆಗಿಲ್ಲ ಅಂದರೆ ಏನು ಆಗ್ತಿದ್ರಿ ಅಂತ ಕೇಳಿದಿರಾ. ಏನು ಆಗ್ತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಚಿಕ್ಕ ವಯಸ್ಸಿಂದ ನನಗಿದ್ದು ಒಂದೇ ಆಂಬಿಷನ್, ಏರ್ ಹೋಸ್ಟೆಸ್ ಆಗಬೇಕು ಅಂತ ಹೇಳಿ. ಕಾಲೇಜಲ್ಲಿ ಏನು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ, ಆ ಕ್ಯಾಂಪಸ್ ಇಂಟರ್ವ್ಯೂ ಕೂಡ ನಾನು ಸೆಲೆಕ್ಟ್ ಆಗಿದೆ. ಬಟ್
ಫೈನಾನ್ಷಿಯಲ್ ಕ್ರೈಸಿಸಿಂದ ನನಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಪ್ರತಿಯೊಂದು ಫ್ಯಾಕಲ್ಟೀಸ್ ಏನು ಅಟೆಂಡ್ ಮಾಡ್ತಿದ್ರು ನಮ್ಮ ಕ್ಲಾಸ್ ಹೊಸದಾಗಿ ಬಂದವರು ಕೇಳೋರು ಗೊತ್ತಾ, ನೀವೇನಾಗಬೇಕು ಅಂದ್ಕೊಂಡಿದ್ದೀರಾ ಹೇಳಿ, ನಿಮ್ಮ ಹೆಸರು ಮತ್ತು ನಿಮ್ಮ ಆಂಬಿಷನ್ ಏನು ಅಂತ. ಅವಾಗ ನಾನು ಯಾವಾಗಲೂ ಇದನ್ನೇ ಹೇಳ್ತಿದ್ದೆ. ಆ್ಯಂಡ್ ದೇ ಯೂಸ್ ಟು ಅಪ್ರಿಷಿಯೇಟ್ ಮೀ, ನಿನ್ನ ಫಿಸಿಕ್ಸ್ ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡು ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ದುಡ್ಡಿಂದ ನನಗೆ ಆಗೋಕ್ಕಾಗಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಆಸೆನೇ ಬಿಟ್ಬಿಟ್ಟೆ. ಅದಕ್ಕೆ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲಾಂದರೆ ಖಂಡಿತ ನಾನು ಏರೋಸ್ಟೆಸ್ ಆಗ್ತಿದ್ದೆ. ಇವಾಗಲೂ ನಾನು ಏನು ಫ್ಲೈಟಲ್ಲೆಲ್ಲ ಟ್ರಾವೆಲ್ ಮಾಡ್ತೀನಿ, ಅವಾಗ ಅವ್ರನ್ನ ನೋಡ್ತಾ ಇರ್ತೀನಿ, ನಾನು ಆಗಿದ್ದರೆ ಹಿಂಗೆ ಇರ್ತಿದ್ದೆ ಅಲ್ವಾ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ಅದಕ್ಕಿಂತ ಚೆನ್ನಾಗಿರೋ ಆ್ಯಕ್ಟಿಂಗ್ ಫೀಲ್ಡ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಖುಷಿಯಾಗಿದ್ದೀನಿ ಆ್ಯಕ್ಟಿಂಗಲ್ಲಿ. ನಾನು ಮೇ ಬಿ ಏರೋಸ್ಟೆಸ್ ನನಗೆ ಇಷ್ಟು ಖುಷಿ ಕೊಡ್ತಿರ್ಲಿಲ್ವೇನೋ, ಆ್ಯಕ್ಟಿಂಗ್ ಅಷ್ಟು ಖುಷಿ ಕೊಟ್ಟಿದ್ದೆ. ತುಂಬ 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 ಹೆಮ್ಮೆ ಇದೆ ನನ್ನ ಆ್ಯಕ್ಟ್ರೆಸ್ ಆಗಿರೋದಕ್ಕೆ. ಅದು ಬೇಸಿಕಲಿ ಥಿಯೇಟ್ರಿಂದ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಫಸ್ಟೇ ಕೇಳಿದ್ರೆ ಪೇರೆಂಟ್ಸ್ ನೇಮ್ ಅಂತ ಅಂದ್ಬಿಟ್ಟು, ನಮ್ಮ ಅಪ್ಪನ ಹೆಸರು ಗೋಪಿ, ನನ್ನ ಅಮ್ಮನ ಹೆಸರು ಶಶಿಕಲಾ, ನನ್ನ ಅಕ್ಕನ ಹೆಸರು ಪವಿತ್ರ. ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ಮ ಫೇವ್ರೆಟ್ ಪ್ರಾಜೆಕ್ಟ್ ಆ್ಯಂಡ್ ಡ್ರಾಮಾ ಯಾವುದು ಅಂತ ಕೇಳಿದ್ರೆ, ಫಸ್ಟ್ ನಾಟಕ ಹೇಳ್ತೀನಿ. ನಾನು ಸುಮಾರು ನಾಟಕ ಮಾಡಿದ್ದೀನಿ, ಬಟ್ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತ ಅಂದರೆ ಅದು ಆಲ್ ಟೈಮ್ ನನ್ನ ಕೊನೆ ಉಸಿರವರೆಗೂ ಪರ್ಸ್ನಲ್ ಅಂದರೆ ಕನ್ನಡದ ನೀರು ಅಂತ ಒಂದು ನಾಟಕ ಮಾಡಿದೆ. ಇಟ್ಸ್ ಬ್ಯೂಟಿಫುಲ್ ಸ್ಟೋರಿ. ಅದರಲ್ಲಿ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅವರಿಗೆ 45 ಇಯರ್ಸ್ ಆಗಿರುತ್ತೆ. ಓಕೆನಾ. ಸೊ ಆ ನಾಟಕ ಬಂದು ಉತ್ತರ ಕರ್ನಾಟಕ ಭಾಷೆದು. ನನಗೆ ಏನು ಗೊತ್ತೇ ಇರಲಿಲ್ಲ ಆ ಭಾಷೆ. ಆದರೆ ನಮ್ಮ ಸರು ಸ್ಕ್ರಿಪ್ಟನ್ನ ಓದಿಸಿದ್ರು, ರೀಡಿಂಗ್ ಮಾಡಿಸಿದ್ರು ಒಂದು 4 to 5 ಟೈಮ್ಸ್. ಆ ರೀಡಿಂಗ್ ಮಾಡಬೇಕಾದ್ರೂ ನನಗೆ ಏನು ತಲೆ ಕೂಡ ಗೊತ್ತೇ ಇರಲಿಲ್ಲ. ಆದರೆ ನನಗೆ ಸ್ಕ್ರಿಪ್ಟ್ ಕೊಡ್ದೇನೆ ನಮ್ಮ ಸರ್ 9 ಡೇಸಲ್ಲಿ ನನಗೆ ಕಂಪ್ಲೀಟ್ ಏನಂತಾರೆ ಆ ಕ್ಯಾರೆಕ್ಟರ್ನ ಕೂರಿಸ್ಬಿಟ್ಟಿದ್ರು. ತುಂಬ 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 ಖುಷಿ ಇದೆ ನನಗೆ ಆ ನಾಟಕ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೋಸ್ಕರ ರಿಯಲ್ ಮನೆ ಎಲ್ಲ ಕಟ್ಟಿದ್ವಿ. ಎಸ್ಪೆಷಲಿ ನಾನು ಕಟ್ಟಿಲ್ಲ, ನಮ್ಮ ಹುಡುಗರು ತುಂಬ ಹೆಲ್ಪ್ ಮಾಡಿದ್ದಾರೆ. 6 ಡೇಸಲ್ಲಿ ಆ ಮನೆ ಕಟ್ಟಿದ್ದಾರೆ. ಆ್ಯಂಡ್ ನಾನು ಕ್ಯಾರೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅಷ್ಟೇ. ಒಂದು ಸ್ವಲ್ಪ ಆಚೆ ಈಚೆ ಹೆಲ್ಪ್ ಮಾಡಿದ್ದೀನಿ ಬಿಟ್ಟರೆ ಇನ್ನೇನು ಇಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಡ್ರಾಮಾ. ನಾನು ಲೈಫ್ ಟೈಮ್ ಚೆರಿಶ್ ಮಾಡ್ತೀನಿ. 6 months ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಆ ನಾಟಕನ ಪ್ಲೇ ಮಾಡಿದ್ದೀನಿ. ಸೊ ಅದು ನನ್ನ ಫೇವ್ರೆಟ್ ಡ್ರಾಮಾ ಶೋ ಆಗಿರುತ್ತೆ. ಆ್ಯಂಡ್ ಪ್ರಾಜೆಕ್ಟ್ ಅಂತ ಬಂದರೆ ಸೀರಿಯಲಲ್ಲಿ ಆಬ್ವಿಯಸ್ಲಿ ಬೃಂದಾವನ. ಅದೊಂಥರ ಕ್ರೌನ್ ನನಗೆ. ಅದರಿಂದ ಇವತ್ತು ನೀವು ನನಗೆ ಗುರುತಿಸ್ತಾ ಇದ್ದೀರಾ. ಸೊ ಬೃಂದಾವನದಲ್ಲಿ ಎಂತೆಂಥ ಸೀನ್ನ ಮಾಡಿದ್ದೀನಿ ಗೊತ್ತಾ, ಲೈಕ್ ಕ್ರೇಜಿ ಅಂತ ಅನ್ಸುತ್ತೆ. ಬಟ್ ಜಿಯೋ ಹಾಟ್ಸ್ಟಾರ್ ಅವರು ಹಳೆಯ ಸೀರಿಯಲ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಐ ಫೀಲ್ ಸೋ ಬ್ಯಾಡ್. ಅಂದರೆ ಇವಾಗ ಯಾರಾದರೂ ನನಗೆ ನಿಮ್ಮ ಆ್ಯಕ್ಟಿಂಗ್ ತೋರಿಸಿ ಡಾಕ್ಯುಮೆಂಟ್ರಿ ಅಂತ ಅಂದರೆ ನನ್ನ ಹತ್ರ ಏನು ಪ್ರೂಫೇ ಇಲ್ಲ ತೋರಿಸೋದಕ್ಕೆ. ಸಿಕ್ಕಾಬಳೆ ಬೇಜಾರಾಗುತ್ತೆ ನನಗೆ. ಆ್ಯಂಡ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ವಿ ಮುಂಚೆ, ಇವಾಗ ಅದು ಆಪ್ಷನ್ ಇಲ್ಲ. ನಂಗೆ ಗೊತ್ತಿಲ್ಲ ಹೇಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಇದ್ರೂ ಕೂಡ ನಮ್ಮ ಬೃಂದಾವನ ಸೀರಿಯಲ್ ಇಲ್ಲ. ಹಾಗಾಗಿ ಐ ರಿಯಲಿ ಫೀಲ್ ಬ್ಯಾಡ್ ಅಬೌಟ್ ದಟ್. ಏನು ಮಾಡೋಕ್ಕಾಗಲ್ಲ. ಸೊ ಇದು ನನ್ನ ಫೇವ್ರೆಟ್ ಪ್ರಾಜೆಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದ್ರೆ, ದೇವರನ್ನ ನನಗೂ ಗೊತ್ತಿಲ್ಲ ಯಾವುದು ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ, ಬಿಕಾಸ್ ಯಾವುದು ನನಗೆ ಬಂದಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ನೆಕ್ಸ್ಟು ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ರೆ, ದೇವ್ರಾಳೆ ಗೊತ್ತಿಲ್ಲ. ಅದಾಗುತ್ತೆ. ನನಗಂತೂ ನಿಜವಾಗ್ಲೂ ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರುತ್ತಾ ನಿಮ್ಮ ಮದುವೆ ಯಾವಾಗ ಅಂತ? ಹಾಗೆ ನನಗೂ ನನ್ನ ಮದುವೆ ಯಾವಾಗ ಅಂತ ಗೊತ್ತಿಲ್ಲ. ಸೊ ನಂಗೆ ಮದುವೆ ಯಾವಾಗ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೆಕ್ಸ್ಟ್ ಮೋಸ್ಟ್ ಆಸ್ಕ್ಡ್ ಕ್ವೆಶನ್ ಅಂದರೆ, ನಿಮ್ಮ ಮಂತ್ಲಿ ಇನ್ಕಮ್ ಏನು ಅಂತ. ನನಗೊಂದು 5 digits ಆದರೂ ಬಂದೇ ಬರುತ್ತೆ. ನನಗೆ ಬೇಕಾಗಿರೋಷ್ಟು, ನನಗೆ ಸಫಿಷಿಯೆಂಟ್ ಆಗಿರೋಷ್ಟು, ನನ್ನ EMI, ನನ್ನ ರೆಂಟ್, ನನ್ನ ಲೋನ್, ನನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಮತ್ತು ಮನೆ ಮೇಂಟೆನೆನ್ಸ್ ಎಲ್ಲ ಆಗೋದಕ್ಕೆ ನನಗೆ 5 digits ಅಂತೂ ಬಂದೇ ಬರುತ್ತೆ. ಅಷ್ಟು ಸಾಕು ನನಗೆ ಮೇಂಟೈನ್ ಮಾಡೋದಕ್ಕೆ. ಸೊ ಪಕ್ಕ ಬರುತ್ತೆ, 5 digits ಅಂತೂ ಪಕ್ಕ ಬರುತ್ತೆ. ನೆಕ್ಸ್ಟು ವೆಯ್ಟ್ ಲಾಸ್ ಟಿಪ್ಸ್ ಅಂತ ಕೇಳಿದರೆ, ನನ್ನ ಹತ್ರ ಬಂದು ದಯವಿಟ್ಟು ಇದೆಲ್ಲ ಕೇಳಬೇಡಿ. ಬಿಕಾಸ್ ನನಗೆ ಗೊತ್ತಿಲ್ಲ ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ. ನನ್ನಲ್ಲಿರುವಂಥ ಒಂದು ಪ್ಲಸ್ಸು ಮೈನಸ್ ಏನು ಗೊತ್ತಾ, ನನಗೆ ಹುಷಾರು ತಪ್ಪಿದ್ರೆ, ನಾನು ಸ್ಟ್ರೆಸ್ಸಿಗೆ ಹೋಗ್ಬಿಟ್ರೆ, ಅರ್ಧ ಗಂಟೆ ತುಂಬ ಕೊರಗ್ಬಿಟ್ಟು ಹತ್ಬಿಟ್ರೆ ವೆರಿ ನೆಕ್ಸ್ಟ್ ನಾನು 2-3 kgs ಲಾಸ್ ಆಗಿಬಿಡ್ತೀನಿ. ಆ್ಯಂಡ್ ವೇಟ್ ಗೇನ್ ಅಷ್ಟೇ. ಏನಾದರೂ ಚೆನ್ನಾಗಿ ತಿಂತಾ ಇದ್ರೆ, ಚೀಸು ಗೀಸು ಎಲ್ಲ ತಿಂದರೆ ಹಾಗೆ ದಪ್ಪ ಆಗಿಬಿಡ್ತೀನಿ. ಸೊ ಹೀಗೆ ಸಣ್ಣ ಆಗಿಬಿಡ್ತೀನಿ. ನನ್ನ ಹತ್ರ ಡಯಟ್ ಪ್ಲ್ಯಾನ್ಸು, ಆಮೇಲೆ ಈ ವರ್ಕೌಟ್ ಪ್ಲ್ಯಾನ್ಸ್ ಎಲ್ಲ ದಯವಿಟ್ಟು ಕೇಳಬೇಡಿ, ಯಾಕಂದರೆ ನಾನು ಯಾವತ್ತೂ ಮಾಡಿಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದು, ನೀವು ಮೇಕಪ್ ಆರ್ಟಿಸ್ಟಾ? ಎಸ್, ನಾನು ಮೇಕಪ್ ಆರ್ಟಿಸ್ಟ್. ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ನಾನು 2 ಬ್ರೈಡ್ನ ಅಟೆಂಡ್ ಮಾಡಿದ್ದೀನಿ. ಫಸ್ಟ್ ಬಂದು ರಾಮನಗರಲ್ಲಿ ಮಾಡಿದ್ದೆ. ನೀವು ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ, ಅದೇ ನನ್ನ ಫಸ್ಟ್ ಬ್ರೈಡ್. ಸೊ ಒಂದು ಟಪ್ ಹೋಗಿತ್ತು ನನಗೆ, ಬಿಕಾಸ್ ಒಂದು ಸ್ವಲ್ಪ ಉದ್ದ ಇದ್ದೀನಿ ಆಯಿತಾ, ಬಗ್ಗೆ 3-4 ಜನಕ್ಕೆ ಮಾಡೋದಿದೆಯಲ್ಲ ಯಪ್ಪ ಅಂತ ಅನ್ನಿಸ್ತು. ಅವ್ರು ಸ್ವಲ್ಪ ಇಟ್ಕೊಡೋಕ್ಕೆ ನನಗೆ ಚೆಲ್ಲ ಮಾಡಿದ್ರು, ಬಟ್ ಪರವಾಗಿಲ್ಲ. ನೆಕ್ಸ್ಟು ಬ್ರೈಡ್ ನಾನು ಮಾಡಿದ್ದು ಚೇತು ಅಣ್ಣನ ಜೊತೆ, ಅದು ಬಂದರ್ಘಟ್ಟದಲ್ಲಿ. ಇವತ್ತಿಗೂ ನಾನು ಅಲ್ಲಿಗೆ ಹೋದರೆ, ಇಲ್ಲ ಸೆಕೆಂಡ್ ಬ್ರೈಡ್ ಮಾಡಿದ್ದೀನಿ ಅಂತ ಯಾವಾಗ ನೆನೆಸ್ಕೊತಿರ್ತೀನಿ. ಆ್ಯಂಡ್ ಆ ಬ್ರೈಡ್ ಇವತ್ತಿಗೂ ನನಗೆ ಮೆಸೇಜ್ ಮಾಡ್ತಾರೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾರೆ ನನಗೆ. ಸೊ ಹೌದು, ನಾನು ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಅದು ಕೈ ಕೆಲಸ ಆಯಿತಾ, ನಾನು ಯಾವಾಗ ಬೇಕಿದ್ರು ಅದರಿಂದ ಸರ್ವೈವ್ ಆಗ್ಬೋದು. ಸೊ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ನನಗೆ ಖುಷಿ ಇದೆ ನನಗೆ. ನೆಕ್ಸ್ಟ್ ಕ್ವೆಶನ್ ಬಂದು, ಹೂ ಇಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್ ಅಂತ ಕೇಳಿದ್ರೆ, ನನಗೆ ಫೇವ್ರೆಟ್ ಆ್ಯಕ್ಟರ್ ಅಂತ ಪರ್ಟಿಕ್ಯುಲರ್ ಏನಿಲ್ಲ. ನನಗೆ ಯಾರೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅವ್ರು ಎಲ್ಲರೂ ನನ್ನ ಫೇವ್ರೆಟ್ ಆಗಿರ್ತಾರೆ. ನಿನ್ನೆ ಬಂದವರು ಅಥವಾ ಇವಾಗ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿದ್ರು, ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ರೆ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ಸೊ ಪರ್ಸನಲ್ ಫೇವ್ರೆಟ್ ಆ್ಯಕ್ಟರ್ ಅಂತೆಲ್ಲ ಏನೂ ಇಲ್ಲ ನನಗೆ. ಸೊ ವಿಚ್ ಇಸ್ ಯೋರ್ ಫೇವ್ರೆಟ್ ಮೂವಿ ಅಂತ ಕೇಳಿದಿರ, ನಾನು ಥಿಯೇಟರ್ ಇದ್ದಾಗ ನನಗೆ ಅಪೋಕಾಲಿಪ್ಟೋ ತೋರಿಸಿದ್ರು. ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಕರೆಕ್ಟ್. ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ನಾನು ನೋಡಿರೋದ್ರಲ್ಲಿ. ಓಕೆ, ನನಗೆ ತುಂಬ ತುಂಬ ಇಷ್ಟ. ಅದಕ್ಕಿಂತ ಬ್ಯೂಟಿಫುಲ್ ಮೂವೀಸ್ ನೋಡಿದ್ದೀನಿ. ಆ್ಯಂಡ್ ನನಗೆ ರೀಸೆಂಟಾಗಿ ನಾನು ನೋಡಿದ್ದು ದ ಟ್ರೂಮನ್ ಶೋ.
ಇಟ್ಸ್ ಲೈಕ್ ಅಮೇಝಿಂಗ್ ಆಯ್ತಾ. ನಾನು ಎಷ್ಟು ಕ್ರೇಜಿ ಆಗ್ಬಿಟ್ಟಿದೆ ಅಂದರೆ, ನೀವು ನೋಡಿ ನೆಟ್ಫ್ಲಿಕ್ಸಲ್ಲಿದೆ ದ ಟ್ರೂಮನ್ ಶೋ ಅಂತ ಹೇಳಿ, ಜಿಮ್ ಕ್ಯಾರಿ ಅವ್ರದ್ದು ಇಸ್ ಲೆಜೆಂಡ್ ಆಯ್ತಾ, ಸಖತ್ತಾಗಿದೆ. ನಾನು ಬ್ಯಾಕ್ ಟು ಬ್ಯಾಕ್ ಕೆಲವೊಂದು ಸೀನ ರಿಪೀಟ್ ಮಾಡಿ ನೋಡಿದ್ದೀನಿ ಗೊತ್ತಾ. ನೈಟ್ ಮಲ್ಕೋಬೇಕಾದ್ರೆ ಬೇಜಾರಾದರೆ ಆ ಸಿನಿಮಾನ ತೆಗೆದು ನೋಡಿದ್ದೆ. ಬಿಕಾಸ್ ಅವ್ರ ಇಮ್ಯಾಜಿನರಿ ಲೆವೆಲ್ ಯಾವ ಥರ ಇದೆ ಅಂದರೆ, ಆ ಮನುಷ್ಯನ್ಗೆ ಗೊತ್ತು ಅದು ಆ್ಯಕ್ಟಿಂಗ್ ಅಂತ, ಬಟ್ ಸ್ಟಿಲ್ ಈಸ್ ಲಿವಿಂಗ್ ದ ಮೂಮೆಂಟ್ ಆಯ್ತಾ. ಅಂದರೆ ಹೇಗೆ ಅವರೊಂದು ಟಿ ವಿ ಶೋಲ್ಲಿ ಬರ್ತಿದ್ದಾರೆ, ಬಟ್ ಸ್ಟಿಲ್ ಟಿ ವಿ ಶೋ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಕ್ರೇಜಿ ಅಂತ ಅನ್ನಿಸ್ತು. ಸೊ ಅದು ನನಗೆ ತುಂಬ ಇಷ್ಟ ಆಗಿರೋಂಥ ಶೋ. ಅದು ಬಿಟ್ಟರೆ ನಮ್ಮ ಕನ್ನಡದಲ್ಲಿ ಅಂತಂದರೆ ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಪರ್ವ, ವಿಷ್ಣುವರ್ಧನ್ ಸರ್ ಮತ್ತು ಪ್ರೇಮ ಮ್ಯಾಮ್ದು. ನೀವು ನೋಡಿ, ಬಿಕಾಸ್ ಆ ಸಿನಿಮಾ ಫುಲ್ ಆರ್ಟ್ ಬೇಸ್ ಇದೆ, ಅದಕ್ಕೋಸ್ಕರ ಆ ಸಿನಿಮಾ ತುಂಬ ಇಷ್ಟಪಡ್ತೀನಿ. ಎಷ್ಟೇ ಸತಿ ಟಿವಿಯಲ್ಲಿ ಹಾಕಿದ್ರು ಬೇಜಾರು ಮಾಡ್ಕೊಳ್ದೆ ನೋಡ್ತೀನಿ. ಅದು ನಿಮಗೆ ಯೂಟ್ಯೂಬಲ್ಲಿ ಎಲ್ಲ ಸಿಗಲ್ಲ ಅಂತ ಅನ್ಸುತ್ತೆ. ಟಿವಿಯಲ್ಲಿ ಹಾಕಿದಾಗ ಮಾತ್ರ ನೋಡಬೇಕು. ಇವಾಗ ಟಿವಿನೇ ನೋಡೋಣ, ಟಿವಿನೇ ಬಿಟ್ಬಿಡ್ತೀನಿ ನೋಡೋದು. ಅದು ನನ್ನ ಫೇವ್ರೆಟ್ ಮೂವಿ. ಸುಮಾರು ಇದ್ದಾವೆ, ಬಟ್ ಈ 3 ಒಂಥರ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಎಂಥ ಕ್ರೇಜಿ ಮೂವೀಸ್ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ, ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ, ತುಂಬ ಅಟ್ಯಾಚ್ಮೆಂಟ್ ಈ 3 ಮೂವೀಸ್ ಇದೆ ನನಗೆ. ನೆಕ್ಸ್ಟ್, ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ ಕೇಳಿದ್ದೀರಾ. ನನಗೆ ಫೇವ್ರೆಟ್ ಅಂದರೆ ಶಾಲಿನಿ ಮಂಡಲ್ ತುಂಬ ಇಷ್ಟ ಆಗ್ತಾರೆ. ಮತ್ತು ನಾನು ಮೇಕಪ್ ಅದೇ ಹೇಳಿದೆ ಗೊತ್ತಾ, ನನಗೆ ಫೇವ್ರೆಟ್ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಏನು ಇಟ್ಕೊಂಡಿಲ್ಲ. ಯಾರೆಲ್ಲ ಚೆನ್ನಾಗಿ ಆರ್ಟ್ ಮತ್ತು ಕೆಲಸ ಕಂಟೆಂಟ್ ಎಲ್ಲ ಮಾಡ್ತಾರೆ ಅವರೆಲ್ಲ ನಾನು ತುಂಬ ಇಷ್ಟಪಡ್ತೀನಿ, ಫಾಲೋ ಕೂಡ ಮಾಡ್ತೀನಿ. ಸೊ ಪರ್ಸ್ನಲ್ ಫೇವ್ರೆಟ್ ಅಂತಂದರೆ ಶಾಲಿನಿ ಮಂಡಲ್ ತುಂಬ ಇಷ್ಟ ಆಗ್ತಾರೆ. ಬಿಕಾಸ್ ನಾನು ಅವ್ರನ್ನ 2018 ಫಾಲೋ ಮಾಡ್ತೀನಿ ಅಂತ ಅನ್ಸುತ್ತೆ. ಹೌದು, ಲಾಕ್ಡೌನ್ ಟೈಮಲ್ಲಿ ನಾನು ಕೋರ್ಸ್ ಮುಗಿಸ್ಕೊಂಡು ಬಂದಲ್ಲ, ಅವಾಗಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅವ್ರು ನಂಗೆ ಇಷ್ಟ ಆಗ್ತಾರೆ. ನೆಕ್ಸ್ಟ್ ಕ್ವೆಶನ್, ಆರ್ ಯು ಲವ್ ವಿತ್ ಸಮನ್? ಆಸ್ ಆಫ್ ನಾಟ್ ನೋ. ನೆಕ್ಸ್ಟ್ ಕ್ವೆಶನ್ ಬಂದು, ತುಂಬ ಅಳ್ತಿದ್ದೀನಿ ಆದರೆ ತುಂಬ ಬೋಲ್ಡ್ ಆಗಿದ್ದೀನಿ ಅಂತ ಕೇಳಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೌದು, ತುಂಬ ಅಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಎಷ್ಟು ನನ್ನ ಲೈಫಲ್ಲಿ ನಾನು ಹತ್ತಿದ್ದೀನಿ ಅಂತ ಅಂದರೆ ಇಡೀ ಊರಿಗೆ ಹಂಚ್ಬೋದು ನನ್ನ ಕಣ್ಣೀರನ್ನ, ಅಷ್ಟು ಹತ್ತಿದ್ದೀನಿ ನಾನು. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಅಳೋ ಹುಡುಗಿರಂತೂ ದೇವ್ರಾಣೆ ವೀಕ್ ಅಲ್ಲ, ದೇ ಆರ್ ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್. ಬಿಕಾಸ್ ಅದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಯಾರೆಲ್ಲ ಅಳ್ತಿರ್ತಾರೆ ಅವ್ರಿಗೆ ಪಕ್ಕ ಅರ್ಥ ಆಗುತ್ತೆ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂತ. ಆ ಕ್ಷಣಕ್ಕೆ ಅವ್ರು ಅಳ್ಬೋದು, ಆದರೆ ಎದ್ದು ನಿಂತರೆ ಮಾತ್ರ ಇಡೀ ಪ್ರಪಂಚನೇ ಎದುರಿಸ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅಳ್ತೀನಿ, ಬಟ್ ಸ್ಟಿಲ್ ನಾನು ಬೋಲ್ಡ್ ಆಗಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದು, ನನ್ನ ಪರ್ಸ್ನಲ್ ಯಾವತ್ತು ನಾನು ಹೇಳ್ಕೊಂಡಿರಲಿಲ್ಲ, ಬಟ್ ಇವತ್ತು ಹೇಳ್ತಾ ಇದ್ದೀನಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ತುಂಬ ಜನ ಕೇಳ್ತಾರೆ, ನಿಮ್ಮ ಅಮ್ಮ ಅಪ್ಪ ಸಪ್ರೇಟಾ ಅಂತ. ಹೌದು, ನಮ್ಮ ಅಮ್ಮ ಅಪ್ಪ ಸಪ್ರೇಟ್ ಆಗಿದ್ದಾರೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 13 ಇಯರ್ಸ್ ಆಗ್ತಾ ಬರ್ತಿದೆ. ನಾನು ಚಿಕ್ಕ ಹುಡುಗಿದಾಗಲೇ ಅವ್ರು ಸಪ್ರೇಟ್ ಆಗಿಬಿಟ್ರು. ದೇರ್ ಆರ್ ಸೋ ಮೆನಿ ಪರ್ಸನಲ್ ರೀಸನ್ಸ್, ಅಷ್ಟೇ. ಕ್ವೆಶನ್ ಬಂದು, ನಿಮ್ಮ ಸೀರಿಯಲ್ ಅಂದರೆ ನಿಮ್ಮ ಫೇವ್ರೆಟ್ ಸೀರಿಯಲ್ ಹೀರೋಯಿನ್ ಯಾರು? ನಂಗೆ ಫೇವ್ರೆಟ್ ಅಂತ ಯಾರೂ ಸೀರಿಯಲ್ ಹೀರೋಯಿನ್ಗಳಿಲ್ಲ. ನಂದೇನು ಪ್ರಾಬ್ಲಮ್ ಗೊತ್ತಾ, ನಾನು ಇದ್ದಿದ್ದಂಗೆ ರಿಯಾಕ್ಟ್ ಮಾಡ್ಬಿಡ್ತೀನಿ, ಅದೇ ನನ್ನ ಸಮಸ್ಯೆ. ಸೊ ನನಗೆ ಪರ್ಸನಲ್ ಫೇವ್ರೆಟ್ ಅಂತ ಯಾರೂ ಇಲ್ಲ. ಬಿಕಾಸ್ ಐ ನೋ ಎವ್ರಿಬಡಿ, ಹ್ಯಾವ್ ಸೀನ್ ದೆಮ್ ಡೈರೆಕ್ಟ್ಲಿ. ಸೊ ಹಾಗಾಗಿ ನನಗೆ ಪರ್ಸನಲ್ ಫೇವ್ರೆಟ್ ಅಂತ ಯಾರೂ ಇಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಮೇಕ್ಸ್ ಯು ಜೆನ್ಯೂನ್ಲಿ ಹ್ಯಾಪಿ ಈವನ್ ಇನ್ ಡಿಫಿಕಲ್ಟ್ ಟೈಮ್ಸ್? ಅಂದರೆ ವಾಟರ್. ನನಗೆ ನೀರಂದರೆ ತುಂಬ ಇಷ್ಟ ಆಯಿತಾ. ಮುಂಚೆ ತುಂಬ ಹೆದರ್ತಿದ್ದೆ, ಆಮೇಲೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ನನ್ನ ಹಾರ್ಡೆಸ್ಟ್ ಟೈಮಲ್ಲೆಲ್ಲ ನನಗೆ ನೀರೇ ತುಂಬ ಖುಷಿ ಕೊಟ್ಟಿರೋದು. ತುಂಬ ದುಃಖದಲ್ಲಿದ್ದೀನಿ, ನನಗೇನೋ ಆಗ್ಬಿಟ್ಟಿದೆ ಅಂತೆಲ್ಲ ಅಂದರೆ ಹೋಗಿ ನೀರಲ್ಲಿ ಬಿದ್ದುಬಿಡು ಅಂದರೆ ನಾನು ಬಿದ್ದು ಆಟ ಆಡ್ತೀನಿ. ಸೊ ವಾಟರ್ ಮೇಕ್ಸ್ ಮೀ ಮೋರ್ ಹ್ಯಾಪಿಯರ್ ದ್ಯಾನ್ ಎನಿಥಿಂಗ್. ಸೊ ನೀರು ತುಂಬ ಖುಷಿ ಕೊಡುತ್ತೆ ನನಗೆ. ನೆಕ್ಸ್ಟ್ ಕ್ವೆಶನ್ ತುಂಬ ಚೆನ್ನಾಗಿದೆ. ವಾಟ್ ಫಿಯರ್ ಕಂಟ್ರೋಲ್ ಯುವರ್ ಲೈಫ್ ದಿ ಮೋಸ್ಟ್ ಅಂತ ಕೇಳಿದರೆ, ನನ್ನ ಅಮ್ಮ ಅಪ್ಪ ಇಲ್ಲ ಅಂದರೆ ನನ್ನ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಗೊತ್ತಿಲ್ಲ ಹೇಗಿರುತ್ತೆ ಫ್ಯೂಚರ್ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ನನಗೆ ನಮ್ಮ ಅಪ್ಪ ಅಂದರೆ ತುಂಬ ಪ್ರೀತಿ. ಅವ್ರು ನನಗೆ ಏನೇ ಮಾಡಿರ್ಬೋದು, ಬಟ್ ಸ್ಟಿಲ್ ದೇ ಆರ್ ಮೈ ಪೇರೆಂಟ್ಸ್. ನನಗೆ ತುಂಬ ಹರ್ಟ್ ಮಾಡಿದ್ದಾರೆ ಇಬ್ಬರು ಆಯಿತಾ, ತುಂಬ ಹರ್ಟ್ ಮಾಡಿದ್ದಾರೆ. ಆದರೂ ಇವತ್ತು ನಾನು ನಿಮ್ಮ ಮುಂದೆ ಕೂತು ಮಾತಾಡ್ತಿದ್ದೀನಿ ಅಂದರೆ ಅವರಿಬ್ಬರೇ ಕಾರಣ. ಬಿಕಾಸ್ ನನಗೆ ಜನ್ಮ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಯಾವತ್ತೂ ಗ್ರ್ಯಾಟಿಟ್ಯೂಡ್ ಮತ್ತು ಗ್ರೇಟ್ಫುಲ್ ಎರಡೂ ಇರಲೇಬೇಕು. ಅವ್ರ ಋಣ ನನ್ನ ಮೇಲೆ ಯಾವಾಗಲೂ ಇರುತ್ತೆ, ತೀರ್ಸಕ್ಕಂತೂ ಆಗಲ್ಲ. ಅದಕ್ಕೆ ನನಗೆ ಅವರಂದರೆ ತುಂಬ ಇಷ್ಟ. ಏನೇ ಆದರೂ ನಾನು ಅವ್ರನ್ನ ನೋಡ್ಕೊತೇನೆ. ನೆಕ್ಸ್ಟ್ ಕ್ವೆಶನ್ ಬಂದು, ಹೂ ಇಸ್ ಯೋರ್ ಮೋಟಿವೇಶನ್ ಅಂತ ಕೇಳಿದ್ರೆ, ಮೈಸೆಲ್ಫ್. ಎಸ್, ಮೈಸೆಲ್ಫ್. ನಾನು ಎಂತೆಂಥ ಸಿಚುವೇಶನ್ ನೋಡಿದ್ದೀನಿ ಅಂತ ಅಂದರೆ, ಲೈಫಲ್ಲಿ ಸಿಕ್ಕಾಬಡ ಕೆಟ್ಟ ಸಿಚುವೇಶನ್ಸ್ ನಾನು ನೋಡ್ಬಿಟ್ಟಿದ್ದೀನಿ. ಬದುಕಿರೋದೇ ಹೆಚ್ಚು ಅಂಥ ಸಿಚುವೇಶನ್ ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಪ್ರತಿ ಸರ್ತಿನೂ ಯಾರೂ ಬಂದು ನನಗೇನು ಮಾಡಿಲ್ಲ, ನಾನೇ ಎಲ್ಲ ಮಾಡ್ಕೊಂಡಿರೋದು. ಅಂದರೆ ನನಗೆ ನಾನೇ ಸ್ಟ್ಯಾಂಡ್ ತೊಗೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನಗೆ ನಾನೇ ಮೋಟಿವೇಶನ್. ನೆಕ್ಸ್ಟ್ ಕ್ವೆಶನ್ ಬಂದು, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್ ಅಂತ ಕೇಳಿದ್ದೀರಾ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನನ್ನ ಅಮ್ಮ ಅಪ್ಪ, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಅಕ್ಕ. ಸೊ ಇವ್ರು 3 ಜನ ನನಗೆ ಯಾವಾಗಲೂ ಪ್ರಿಯಾರಿಟಿಯಲ್ಲಿ ಇರ್ತಾರೆ. ಸೊ ಇವರೇ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಫ್ ಮೈ ಲೈಫ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಇಸ್ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಯು ಹ್ಯಾವ್ ಎವರ್ ರಿಸೀವ್ಡ್ ಅಂತ ಕೇಳಿದ್ದೀರಾ. ಸುಮಾರು ಬೆಸ್ಟ್ ಕಾಂಪ್ಲಿಮೆಂಟ್ ರಿಸೀವ್ ಮಾಡಿದ್ದೀನಿ. ಆದರೆ ಒಂದು ಕಾಂಪ್ಲಿಮೆಂಟ್ ಅದು ನೆಗೆಟಿವ್ ಆಗಿತ್ತು, ಬಟ್ ಅದು ನಾನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಥಿಯೇಟ್ರಲ್ಲಿದ್ದಾಗ ನಾನು ತುಂಬ ಮಾತಾಡ್ತೀನಿ ಅಂತ ಹೇಳಿ ನನಗೆ ಬಾಯಿ ಬಟ್ಟೆ ಕಟ್ಟಿದ್ರು ಒಂದು ದಿವಸ ಆಯಿತಾ, ಒಂದು ಇಡೀ ದಿವಸ. ಬರೀ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಮಾತ್ರನೇ ಬಾಯಿ ಬಟ್ಟೆ ತೆಗಿಬೇಕಿತ್ತು. ಇಡೀ ದಿನ ಬಟ್ಟೆ ಕಟ್ಬಿಟ್ಟಿದ್ರು. ಒಂದು ಫೆಸ್ಟಿವಲ್ ಟೈಮಲ್ಲಿ
ನಂಗೆ ನಮ್ಮ ಸರ್ ಹೇಳಿದರು, ನೀನು ಕಲ್ಲನ್ನ ಕೂಡ ಮಾತಾಡಿಸ್ಬಿಡ್ತೀಯ ಅಂತ. ಅಫ್ಕೋರ್ಸ್ ಮಾತಾಡಿಸ್ತೀನಿ, ಬಿಕಾಸ್ ಎಲ್ರಿಗೂ ಆ ಟ್ಯಾಲೆಂಟ್ ಇಲ್ಲ ಕಲ್ಲನ್ನ ಕೂಡ ಮಾತಾಡಿಸೋವಂಥದ್ದು. ಭಗವಂತ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಕಲ್ಲೂ ನಾನು ಮಾತಾಡಿಸ್ತೀನಿ ಅಂತಂದರೆ ನಾನು ಇನ್ನು ಎಂತೋಳಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಸೊ ಅದನ್ನು ಬೆಸ್ಟ್ ಕಾಂಪ್ಲಿಮೆಂಟ್ ಆಗಿ ನಾನೇ ಕನ್ವರ್ಟ್ ಮಾಡ್ಕೊಂಡಿರೋದು. ಸೊ ಎಸ್, ದಟ್ ಈಸ್ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಎವರ್ ಹ್ಯಾವ್ ರಿಸೀವ್ಡ್. ನೆಕ್ಸ್ಟ್ ಒಂದು ಬಿಗ್ ಬಾಸ್ ಅಪ್ಡೇಟ್. ಬಿಗ್ ಬಾಸ್ ಅಪ್ಡೇಟ್ ಏನು ಅಂದರೆ, ಅವ್ರು ಕರೆದ್ರೆ ನಾನು ಹೋಗ್ತೀನಿ. ನಾನು ಹೋಗ್ಬಿಟ್ಟು ಕರ್ಕೊಳ್ಳಿ ಅಂತ ಹೇಳಕ್ ಬರಲ್ಲ. ಕರೆದ್ರೆ ಡೆಫಿನೆಟ್ಲಿ ಹೋಗ್ತೀನಿ. ಆ್ಯಂಡ್ ಒಂದು ವಾರ ಇರ್ತೀನ, ಒಂದು ದಿವಸ ಇರ್ತೀನಿ, ಐ ಜಸ್ಟ್ ಲೀವ್ ದ ಮೂಮೆಂಟ್ ಆ್ಯಂಡ್ ಐಲ್ ಕಮ್ ಬ್ಯಾಕ್, ನೋ ಪ್ರಾಬ್ಲಮ್. ಬಟ್ ನಾನು ಏನಿರ್ತೀನಿ ಅದಾಗೆ ಇರ್ತೀನಿ. ನನಗೆ ಆ ಥರ ಈ ಥರ ಎಲ್ಲ ಇರಕ್ಕೆ ಬರಲ್ಲ. ನಾನು ಶೋ ಕೊಟ್ಬಿಡ್ತೀನಿ, ಕಂಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತೀನಿ. ಆ ಥರ ಎಲ್ಲ ನಾನು ಮಾಡಲ್ಲ. ನಾನು ಏನಿದೆ ಅದನ್ನು ತೋರಿಸ್ಬಿಟ್ಟು ಬರ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಬಂದು ಯುವರ್ ಸೇವಿಂಗ್ಸ್ ಅಂತ ಕೇಳಿದ್ರೆ, ಹೌದು, ಸೇವಿಂಗ್ಸ್ಗೆ ಸುಮಾರು ಆಪ್ಷನ್ ಇದೆ, ನಾವು ಮಾಡ್ಕೋಬೇಕು ಅಷ್ಟೇ. ನನ್ನ ಹತ್ರ ಫಸ್ಟ್ ಇದೊಂದು ಹುಂಡಿಗೆ ಹೇಳ್ತೀನಿ. ಹುಂಡಿಯಲ್ಲಿ ನಾನು ಆಲ್ಮೋಸ್ಟ್ 50,000 ಗಂಟೆ ಸೇವ್ ಮಾಡ್ಬೋದು. ಲಾಸ್ಟ್ ಟೈಮೇ 34,000 ಮಾಡಿದ್ದೆ. ಸೊ 50,000 ಗಂಟೆ ನಾನು ಇದರಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಇದು ಬಿಟ್ಟರೆ ಗೋಲ್ಡ್ ನಾನು ಕಟ್ತಾ ಇದ್ದೀನಿ ತಿಂಗಳ 5,000 ಅಂತ ಹೇಳಿ. ಸೊ ಅದೂ ಒಂದು ರೀತಿ ಸೇವಿಂಗ್ಸ್ಗೆ, ಬಿಕಾಸ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಯಾವ ಟೈಮಲ್ಲಿ ಬೇಕಿದ್ರೂ ಯೂಸ್ ಆಗುತ್ತೆ. ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಅದೇ ನಮಗೆ ಹೆಲ್ಪ್ ಮಾಡೋದು. ಅದು ಬಿಟ್ಟರೆ ಚೀಟಿ ಹಾಕಿದ್ದೀನಿ. ಸೊ ಚೀಟಿನೂ ಕಟ್ತಾ ಇದ್ದೀನಿ. ನಮ್ಗೆ ಅದು ಒಂದು ರೀತಿ ಸೇವಿಂಗ್ಸ್, ಓಕೆನಾ. ಆ್ಯಂಡ್ ನಾನು ಚೀಟಿ ಹೆಂಗೆ ಅಂದರೆ, ನನಗೆ ಕೂಗೋಕ್ಕೆ ಅದೆಲ್ಲ ಬರಲ್ಲ. ಒಂದು ಗೌರ್ಮೆಂಟ್ ಚೀಟಿ ಥರ ಅದು, ಅಲ್ಲಿ ಚೀಟಿ ಹಾಕಿದ್ದೀನಿ ಲಾಸ್ಟಲ್ಲಿ ತೊಗೊಳ್ಳೋವಂಥದ್ದು. ಸೊ ಅದೊಂದು ಹಾಕಿದ್ದೀನಿ. ಅದು ಬಿಟ್ಟರೆ ನಾನು ಲಾಸ್ಟ್ ಟೈಮ್ 1,00,000 ರೂಪಾಯಿ ಸೇವ್ ಮಾಡಿದ್ದೆ. ಬಟ್ ನಮ್ಮಮ್ಮ ಮೆಡಿಕೇಷನ್ಸ್ಗೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 80,000 ಹತ್ರ ಖರ್ಚಾಗೋಯ್ತು. ಸೊ ಈ ಥರ ಸೇವಿಂಗ್ಸ್ ಆಗ್ತಿರುತ್ತೆ, ಖರ್ಚಾಗ್ತಿರುತ್ತೆ, ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಇದು ನನ್ನ ಸೇವಿಂಗ್ಸ್. ವಾಟ್ಸ್ ಯುವರ್ ಫೇವ್ರೆಟ್ ಫುಡ್ ಅಂತ ಕೇಳಿದಿರಾ? ಫೇವ್ರೆಟ್ ಅಂತೆಲ್ಲ ಏನೂ ಇಲ್ಲ. ಅಂದರೆ ನಂಗೆ ಬಸ್ಸಾರು ಇಷ್ಟಪಟ್ಟು ತಿಂತೀನಿ. ಕೆಲವೊಂದು ಸತಿ ಊಟ ಇಷ್ಟ ಆಗಲ್ಲ ನನಗೆ, ಬಟ್ ಸ್ಟಿಲ್ ನನ್ನ ಪ್ಲೇಟಲ್ಲಿ ಇದ್ರೆ ಮಿಸ್ ಮಾಡಿದೆ, ಒಂದು ಹಗ್ಲು ಬಿಡದೆ ಎಲ್ಲ ತಿಂದ್ಬಿಡ್ತೀನಿ. ಫೇವ್ರೇಟ್ ಅಂತಂದರೆ ಬಸ್ಸಾರು ತುಂಬ ಇಷ್ಟ ಆಗುತ್ತೆ, ಉಪ್ಸಾರು ತುಂಬ ಇಷ್ಟ ಆಗುತ್ತೆ, ಪನ್ನೀರ್ ಇಷ್ಟ ಆಗುತ್ತೆ, ಆ್ಯಂಡ್ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದ್ರೆ ಎಲ್ಲನೂ ಇಷ್ಟ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವೆಶನು, ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ ಕೇಳಿದಿರಾ? ಅದನ್ನು ಡೈರೆಕ್ಟಾಗಿ ಹೇಳಬಾರ್ದು ಅಂತಾರೆ, ಬಿಕಾಸ್ ಎಲ್ಲ ಯೂಟ್ಯೂಬರ್ಸ್ ಹಾಗೆ ಮಾಡ್ತಾರೆ. ಅದಕ್ಕೆ ನಾನು ಹಾಗೆ ಮಾಡ್ತೀನಿ. ಅಂದರೆ ನಿಮಗೆ ಹೇಳ್ತೀನಿ ಅಂದಾಜು ಹೇಗೆ ಅಂತ. ಇವಾಗ ಈ ಮಾರ್ಕರ್ ಇದೆಯಲ್ಲ, ಇದು 1,300 ರೂಪಾಯಿ ಅನ್ಕೊಳ್ಳಿ. ಅಲ್ಲ, ಅಷ್ಟೆಲ್ಲ ಅನ್ಕೊಳ್ಳಿ. ಇದು 1,300 ರೂಪಾಯಿ ಇಂಟು 10. ಸೊ ಅದು ನನ್ನ ಫಸ್ಟ್ ಪೇಮೆಂಟ್ ಆಗಿತ್ತು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಪೇಮೆಂಟ್ ಬಂದಾಗ ನಮ್ಮ ಅಮ್ಮನ ತಕ್ಕೊಂಡು ಹೆಂಗೆ ಹತ್ತಿದ್ದೀನಿ ಅಂತಂದರೆ, ಬಿಕಾಸ್ ನನ್ನ ಹತ್ರ 50 ರೂಪಾಯಿನೂ ಇರಲಿಲ್ಲ. ಇವೊಂದು ನಾನು ಬೃಂದಾವನ ಮಾಡ್ತಾ ಇದ್ದೆ, ಅದು ಎಂಡಲ್ಲಿ ಬಂದುಬಿಟ್ಟಿತ್ತು. ಬಟ್ ಸ್ಟಿಲ್ ನನ್ನ ಹತ್ರ ಕಾಸು ಇರಲಿಲ್ಲ. ನಮ್ಮಮ್ಮನ ಹೆಂಗೆ ತಕ್ಕೊಂಡು ಹೇಳ್ತಿದ್ರೆ ನನಗೆ ಇವತ್ತು ನೆನಪಿದೆ. ನಾನು ಹಾಸಿಗೆ ಮೇಲೆ ಕೂತಿದ್ದೆ, ನಮ್ಮಮ್ಮ ನಿಂತಿದ್ರು, ನಮ್ಮಮ್ಮನ ಕಾಲಿಗೆ ಹಿಡ್ಕೊಂಡು ಅಳ್ತಾ ಇದ್ದೀನಿ. ನಮ್ಮಮ್ಮ ಅಳ್ಬೇಡ ಸುಮ್ಮನೆ, ಇವತ್ತಿಗೆ ಬಂದಿದ್ದಿಲ್ಲ, ಮುಂದೆ ಇನ್ನೂ ಬರುತ್ತೆ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು. ಎಸ್, ದಟ್ಸ್ ಟ್ರೂ. ದಟ್ ವಾಸ್ ಮೈ ಫಸ್ಟ್ ಸ್ಯಾಲ್ರಿ ಫ್ರಮ್ ಯೂಟ್ಯೂಬ್. ಅದಕ್ಕೆ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ನಿಮಗೂ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಕ್ವೆಶನು, ಡ್ರೀಮ್ ರೋಲ್ ದಟ್ ಯು ವಾಂಟ್ ಪ್ಲೇ ಅಂತ ಕೇಳಿದ್ದೀರಾ? ನನಗೆ ಡ್ರೀಮ್ ರೋಲ್ ಅಂತೆಲ್ಲ ಇಲ್ಲ. ರೋಲ್ ಹೆಂಗಿರಬೇಕು ಅಂದರೆ, ಪ್ರತಿ ಸರ್ತಿ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ನಾನು ಒಂದು ಸಿನಿಮಾ ಮಾಡಿದ್ರು, ಇವಾಗ 3 ಅವರ್ ಸಿನಿಮಾದಲ್ಲಿ 3 ನಿಮಿಷ ನನ್ನ ಕ್ಯಾರೆಕ್ಟರ್ ಡ್ಯೂರೇಷನ್ ಇದ್ದರೆ ಜನ 30 ವರ್ಷ ಆದರೂ ಮರಿಬಾರ್ದು. ಆ ಥರ ರೋಲ್ಸ್ ಪ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಐ ಜಸ್ಟ್ ವಾಂಟ್ ಟು ಬಿ ವರ್ಸಟೈಲ್, ಆಯಿತಾ? ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡೋದಕ್ಕೆ ತುಂಬ ಇಷ್ಟ. ಬಿಕಾಸ್ ನಾನು ಕೇಪಬಲ್ ಇದೀನಾ ಇಲ್ವಾ ಅಂತ ಆವಾಗಲೇ ಗೊತ್ತಾಗೋದು. ನನಗೆ ಆ ಥರ ರೋಲ್ಸ್ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನಗೆ ಹೆಂಗಿರಬೇಕು ಅಂದರೆ, ತುಂಬ ಹ್ಯೂಜ್ ಆಗಿರಬೇಕು, ಅಂದರೆ ಜನ ಅಂತ ಅನ್ನಬೇಕು, ಆ ಥರ ಇಷ್ಟ ಆಗುತ್ತೆ. ಆ ಥರ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ನಾನು ವಜ್ರಮುನಿ ಅವ್ರ ಫ್ಯಾಮಿಲಿಯಲ್ಲಿ ಒಂದು ನಾಟಕ ಮಾಡಿದ್ದೆ, ಹಳ್ಳಿಕಾರ ಅಂತ ಹೇಳಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 20 ಜನ ಆರ್ಟಿಸ್ಟ್ ಇದ್ದರು. ಅಂದರೆ ಕಾಲೇಜ್ ಮಕ್ಕಳನ್ನ ಹವ್ಯಾಸಿ ತಂಡ ಅಂತ ಹೇಳ್ತಾರೆ, ಗೊತ್ತಾ? ಅವಾಗ ಹೋಗಿ ನಾನು ಅಸಿಸ್ಟೆಂಟ್ ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ. ಆಶಾ ರಾಣಿ ಅವ್ರು ನಿಮಗೆ ಗೊತ್ತಿರುತ್ತೆ, ಮ್ಯಾಮು. ಅವ್ರು ಮಾಡಬೇಕಿತ್ತು, ಬಟ್ ಲಾಸ್ಟ್ 3 ಡೇಸ್ ಇದೆ ಅನ್ನೋ ಟೈಮಲ್ಲಿ ಅವ್ರು ತಮಿಳಿಗೆ ಹೊರಟೋಗ್ಬಿಟ್ಟಿದ್ರು, ಕೆಲಸ ಇದೆ ಅಂತೇಳಿ. ನಮ್ಮ ಸರ್ ಇಲ್ಲ, ನೀನೇ ಮಾಡಬೇಕು ಅಂತ ಫೋರ್ಸ್ ಮಾಡಿ ಒಂದು ಕಾಲಜ್ಞಾನಿ ಕ್ಯಾರೆಕ್ಟರ್ನ ಮಾಡಿಸಿದ್ರು. ಐ ಸ್ಟಿಲ್ ರಿಮೆಂಬರ್. ಅಲ್ಲಿರೋಂಥ ಪದಗಳೆಲ್ಲ ಹೆಂಗಿತ್ತು ಅಂದರೆ, ಅದು ನನಗೆ ಹೊರಳ್ತಾನೆ ಇರಲಿಲ್ಲ. ಬಟ್ ಸ್ಟಿಲ್ 3 ಡೇಸಲ್ಲಿ ಎವ್ರಿ ಡೇ 4 to 5 hours ನನಗೆ ಪ್ರಾಕ್ಟೀಸ್ ಕೊಟ್ಟು, ಲಾಸ್ಟ್ ಡೇ ನನಗೆ ಪರ್ಫಾರ್ಮ್ ಆದಮೇಲೆ ನಾನು ಅಪ್ಲಾಸ್ ತೊಗೊಂಡೆ. ಆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಐ ನೆವರ್ ಫರ್ಗೆಟ್ ಇನ್ ಮೈ ಲೈಫ್ ಕಲಾಕ್ಷೇತ್ರದಲ್ಲಿ. ಲಿಟ್ರಲಿ ನನ್ನ ಎಂಟ್ರಿ ಬಂದ ತಕ್ಷಣ ಜನ ಹೆಂಗೆ ಚಪ್ಪಾಳೆ ತಟ್ತೀನಿ ಅಂತಂದರೆ, ಆ ಥರ ಮೂಮೆಂಟ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಥರ ಡೇಸ್ ನಾನು ಯಾವಾಗಲೂ ವೆಯ್ಟ್ ಮಾಡ್ತಿರ್ತೀನಿ. ನಾನು ಯಾವಾಗಲೂ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ನಂಗೆ ಆ ಥರ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಸೊ ಬರುತ್ತೆ, ಬಟ್ ಕಾಯ್ಬೇಕಷ್ಟೆ, ಬರುತ್ತೆ. ನೆಕ್ಸ್ಟು, ವಾಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಅಂದರು? ಸರ್ವೈವಲ್. ₹1 ದುಡ್ಡಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವಾಗ 3 years ಬ್ಯಾಕಿಂದ ಮಾತಾಡ್ತಾ ಇರೋದು. ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಇತ್ತು, 3 years ಅದರಲ್ಲಿ ನಾನು ವೀಡಿಯೋಸ್ ಹಾಕಿದ್ದೀನಿ. ಬಿಕಾಸ್ ನಮ್ಮ ಅಕ್ಕ ಹೋಗಿದ ತಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದೊಂದೇ ಆಪ್ಷನ್ ಕಾಣಿಸಿದ್ದು. ಮೇಕಪ್ ವೀಡಿಯೋಸ್ ಎಲ್ಲ ಹಾಕ್ತಿದ್ದೆ. 1,000 ಸಬ್ಸ್ಕ್ರೈಬರ್ಸ್ ಮೇಲೆ ಕ್ರಾಸ್ ಆಗಿರಲಿಲ್ಲ. ಒಂದು ವೀಡಿಯೋಸು 100-200 ಮೇಲೆ ವ್ಯೂಸ್ ಆಗಿರಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ದೇವ್ರ ದಯೆಯಿಂದ ಈ ಸತಿ ಟ್ರೈ ಮಾಡೋಣ,
ಹಳೆ ಚಾನಲ್ನ ಡಿಲೀಟ್ ಮಾಡಿಬಿಟ್ಟು ಇದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ದೇವ್ರ ಮೇಲೆ ಭಾರ ಹಾಕಿ ಬೃಂದಾವನ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಸ್ಟಾರ್ಟಿಂಗ್ ವ್ಯೂಸ್ ಆಗಿರಲಿಲ್ಲ ಆಯಿತಾ. ಒನ್ ಆಫ್ ಮೈ ಮ್ಯಾನೇಜರ್ ವರುಣ್ ಹತ್ರ ಹೇಳಿದ್ರು, ಅವ್ರದ್ದು ವ್ಯೂಸ್ ಆಗಿಲ್ಲ, ಅದಕ್ಕೆ ಪ್ರೊಡಕ್ಷನ್ ಅವ್ರನ್ನ ಏನೂ ಕೇಳಿಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ವರುಣ್ದು ವ್ಯೂಸ್ ಎಲ್ಲ ಆಗ್ತಿತ್ತು, ಪ್ರೊಡಕ್ಷನ್ ಅವರು ಮಾಡಬೇಡಿ ಅಂತೇನೋ ಹೇಳಿದ್ರಂತೆ, ನಂಗೆ ಅದು ಗೊತ್ತಿಲ್ಲ. ನನಗೆ ಯಾವತ್ತೂ ವಿಡಿಯೋ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ ಪ್ರೊಡಕ್ಷನಲ್ಲಿ. ಬೃಂದಾವನ ಟೈಮಲ್ಲಿ ವರುಣ್ ಹತ್ರ ಹೇಳ್ತಾ ಇದ್ರು, ಅವ್ರದ್ದೇನೋ ವ್ಯೂಸೇ ಆಗಿಲ್ಲ, ಅದಕ್ಕೆ ಅವ್ರನ್ನ ಯಾರೂ ಕೇಳಿಲ್ಲ ಅಂದರು. ತುಂಬ ಹರ್ಟ್ ಆಯಿತು ನನಗೆ, ತುಂಬ ಹರ್ಟ್ ಆಯಿತು ನನಗೆ ಆ ಮೂಮೆಂಟಲ್ಲಿ. ಬಟ್ ನಾನು ತೋರಿಸ್ಕೊಂಡಿಲ್ಲ, ಶೂಟಿಂಗಲ್ಲೇ ಇದ್ವಿ, ಬಟ್ ನಾನು ತೋರಿಸ್ಕೊಂಡಿಲ್ಲ. ಬಟ್ ಗೊತ್ತಿಲ್ಲ, ದೇವ್ರು ಅದಕ್ಕೆ ಹೇಳೋದು ಕಾಯಬೇಕು ಅಂತ ಅಂದ್ಬಿಟ್ಟು. ಅದಾಗಿ 1 ತಿಂಗಳಿಗೆ ನಾನು ಫಸ್ಟ್ ಬೃಂದಾವನ ವ್ಲಾಗ್ಗೆ 1 ಲಕ್ಷ ಕ್ರಾಸ್ ಆಗಿಬಿಟ್ಟು. ಐ ವಾಸ್ ಸೋ ಹ್ಯಾಪಿ ಅಂತ ಅಂದರೆ ಡೈಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ರು. ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನಗೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಿರಲಿಲ್ಲ. ಐ ವಾಸ್ ಜಸ್ಟ್ ಲಿವಿಂಗ್ ದ ಮೂಮೆಂಟ್. ಅಂದರೆ ಥರ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ತುಂಬ ಖುಷಿ ಆಯಿತು ನನಗೆ. ಎಷ್ಟೋ ಸತಿ ಹತ್ತಿದ್ದೀನಿ ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದಾಗ, ವ್ಯೂಸ್ ಎಲ್ಲ ಬಂದಾಗ ತುಂಬ ಹತ್ತಿದ್ದೀನಿ, ಖುಷಿಗೋಸ್ಕರ ಹತ್ತಿದ್ದೀನಿ ಅಷ್ಟೇ. ಸೊ ಜೀವನ ಮಾಡೋದಕ್ಕೋಸ್ಕರನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ದುಡ್ಡು ಇರಲಿಲ್ಲ ನನ್ನ ಹತ್ರ. ನಾನು 50 ರೂಪಾಯಿ ನನ್ನ ಹತ್ರ ಇರಲಿಲ್ಲ. ಪ್ರತಿಯೊಂದಕ್ಕೂ ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಳ್ತಿದ್ದೆ. 100 ರೂಪಾಯಿ ಕಳಿಸು, 20 ರೂಪಾಯಿ ಕಳಿಸು, ಯಾರು ನಾನು ಪುಟ್ಟುನೇ. ಸೊ ಆವಾಗ ಆ ಥರ ಪರಿಸ್ಥಿತಿ ಇತ್ತು. ಇವಾಗಿಲ್ಲ, ಇವಾಗ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ಎಲ್ಲ ನಿಮ್ಗಳಿಂದ. ಅದಕ್ಕೆ ನಾನು ಯಾವಾಗಲೂ ನಿಮಗೆ ಥ್ಯಾಂಕ್ಸ್ ಹೇಳೋದು. ನೆಕ್ಸ್ಟು ಫನ್ನಿಯೆಸ್ಟ್ ಥಿಂಗ್ ಹ್ಯಾಪನ್ ಆನ್ ಸೆಟ್ ಅಂತ ಕೇಳಿದ್ರೆ, ಫನ್ನಿ ಸುಮಾರು ಇದ್ದಾವೆ ಅಂತ, ಇಲ್ಲ ಅಂತ ಅಲ್ಲ. ಬಟ್ ಒಂದು ಫನಿ ಕಮ್ ಎಂಬ್ಯಾರಸಿಂಗ್ ಹೇಳ್ತೀನಿ ನಿಮಗೆ. ಫಸ್ಟ್ ಸೀರಿಯಲ್ ನಾನು ಮಾಡಿದ್ದು ಹೂಮಳೆ ಅಲ್ವಾ. ಸೊ ಇಟ್ ವಾಸ್ ಎ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. 18 ದಿವಸ ನಾವು ರಾಮೋಜಿ ಫಿಲಮ್ ಸಿಕ್ಲಿ ಇದ್ದು ಶೂಟಿಂಗ್ ಮಾಡಿದ್ದು. ಕಂಪ್ಲೀಟ್ 18 ದಿವಸ ಎವ್ರಿ ಸಿಂಗಲ್ ಡೇ ಶೂಟಿಂಗ್ ಮಾಡಿದ್ವಿ ಆಯಿತಾ. ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿ ಹೋದರೆ ಸೆಟ್ಗೆ, ಮತ್ತೆ ರಾತ್ರಿ ಬರ್ತಿದ್ದೆ 9 ಗಂಟೆ 8 ಗಂಟೆಗೆ ರಾಮೋಜಿ ಫಿಲಮ್ ಸಿಟಿ ಒಳಗಡೆ ಹೋಗಿದ್ರೆ. ಬಿಕಾಸ್ ನಮ್ಗೆ ಬೇರೆ ಲಾಸ್ಟ್ ಮನೆ ಆಯಿತಾ. ಲಾಸ್ಟ್ ಡೇ ಇನ್ನೇನು 18 ದಿನ ಶೂಟಿಂಗ್ ಆದಮೇಲೆ ವೆರಿ ನೆಕ್ಸ್ಟ್ ಡೇ ನಮಗೆ 5 o'clock 5:30 ಫ್ಲೈಟ್ ಇದ್ದಿದ್ದು ಬೆಂಗಳೂರಿಗೆ. 4:30ಗೆಲ್ಲ ಬಸ್ಸಿಗೆ ಬಂದಿರಬೇಕು ಅಂತ ಹೇಳಿದರು ಆಯಿತಾ. ನಂದು ಕಿಟ್ ಬ್ಯಾಗ್ ಇತ್ತು, ನಂತರ ಟ್ರಾಲಿ ಎಲ್ಲ ಅವಾಗೆಲ್ಲ ಏನಿರಲಿಲ್ಲ. ಕಿಟ್ ಬ್ಯಾಗ್ ಬರುತ್ತೆ ಗೊತ್ತಾ, ಅದಿತ್ತು. ಬಟ್ ಅದು ಜಿಪ್ಪು ಕಟ್ ಆಗಿಬಿಟ್ಟಿತ್ತು, ಸಡನ್ನಾಗಿ ಜಿಪ್ ಕಟ್ ಆಗಿಬಿಡ್ತು. ಏನು ಅಂತ ನಂಗೆ ಗೊತ್ತಾಗಿಲ್ಲ. 2 ಬ್ಯಾಗ್ ಇತ್ತು, 1 ಬ್ಯಾಗ್ ಮಾತ್ರ ಆಯ್ತು. ಅದು ದೊಡ್ಡ ಬ್ಯಾಗೇ ಜಿಪ್ ಕಟ್ ಆಗಿಬಿಟ್ಟಿದೆ. ಆ್ಯಂಡ್ ನಮ್ಮ ಸೀರಿಯಲಲ್ಲಿ ಪಾಪು ಮಾಡ್ತಿದ್ದ ಇವನ, ಅವ್ರ ಅಮ್ಮ ವಿಜಯಕ್ಕ ಅಂತಿದ್ದಾರೆ. ಪಾಪ ಅಕ್ಕ ಹತ್ರ ಸೂಜಿ ದಾರ ಇತ್ತು. ಅಕ್ಕ ರಾತ್ರಿ ಬಂದು ನನಗೆ ಪೂರ್ತಿ ಆ ಬ್ಯಾಗ್ ಜಿಪ್ಪನ್ನೆಲ್ಲ ಹೊಲ್ದುಬಿಟ್ಟು ಕೊಟ್ಟಿದ್ರು ಆಯಿತಾ. ಬೆಳಗ್ಗೆ ಬೇಗ ಎಬ್ಬಿಸ್ತೀನಿ ನಾನು, ಮಲ್ಕೋ ಅಂತ ಅಂದ್ಬಿಟ್ಟು. ಬಿಕಾಸ್ ಶಿ ಇಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಐ ಹ್ಯಾವ್ ಮೆಟ್ ಆನ್ ಸೆಟ್ ಅವಾಗ. ಬಿಕಾಸ್ ಎಷ್ಟು ಚೆನ್ನಾಗಿ ನನ್ನ ನೋಡ್ಕೋತಿದ್ರು ಅಂದರೆ ಆ ಅಕ್ಕ, ತುಂಬ ಪ್ರೀತಿಯಿಂದ ನನ್ನ ನೋಡ್ಕೊಳ್ಳೋರು. ತುಂಬ ಖುಷಿ ಆಗೋದು ನನಗೆ ಏನೇ ಆದರೂ ಬಂದ್ಬಿಡೋರು. ಫಸ್ಟು ಅಳ್ತಿದ್ದೆ ನಾನು ಆಯಿತಾ. ಬಿಕಾಸ್ ನನ್ನ ಹೊಸಗಳು ನನಗೆ ಏನೇನೂ ಗೊತ್ತಿಲ್ಲ. ಅಂದರೆ ಹೆಂಗೆ ಮಾಡ್ಬಿಟ್ರು ಅಂದರೆ, ನಾನು ಹೋಗಿ 2-3 ದಿನ ಟೆಲಿಕಾಸ್ಟ್ ಆದಮೇಲೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಲ್ವಾ, ಚೆನ್ನಾಗಿಲ್ಲ ಈ ಹುಡುಗಿ, ಆ್ಯಕ್ಟಿಂಗ್ ಬರೋಲ್ಲ, ಹಂಗೆ ಅಂತ ತುಂಬ ಚುಚ್ಚಕ್ಕೆಲ್ಲ ಶುರು ಮಾಡಿಬಿಟ್ರು. ಯಾಕಾದರೂ ಕರ್ಕೊಂಡು ಬಂದು ಚೇಂಜ್ ಮಾಡಬೇಕು, ಬೆಂಗಳೂರಾಗಿದ್ದರೆ ಚೇಂಜ್ ಮಾಡ್ಬಿಡ್ತಿದ್ವಿ ಅಂತೆಲ್ಲ ಅಂದರು. ಆ್ಯಂಡ್ ನಂದು ಅದು ಕಂಟಿನ್ಯೂಟಿ ಫಸ್ಟ್ ಪ್ರಾಜೆಕ್ಟು. ಈ ಥರ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನಾನು ಲಿಟ್ರಲಿ ಎವ್ರಿ ಡೇ ರೂಮಿಗೆ ಬಂದು ಅಳ್ತಾ ಇದ್ದೆ. ಅದು ರೂಮ್ ನನಗೆ ಬೇರೆಯವ್ರ ಜೊತೆ ಶೇರ್ ಕೊಟ್ಬಿಟ್ಟಿದ್ರು. ನಂಗೆ ತೋರಿಸ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಆದರೆ ಅವಕ್ಕ ಯಾವಾಗೂ ನನ್ನ ಜೊತೆ ಇರೋರು. ನಾನು ಐಬ್ರೋ ಫಸ್ಟ್ ಟೈಮ್ ಅಲ್ಲೇ ಮಾಡಿಸ್ಕೊಂಡೆ. ಆವಾಗ್ಲೂ ತಪ್ಕೊಂಡು ನನ್ನ ಅಳ್ಬೇಡ ಸುಂದಿರು ಅಂದರು. ಕಟಿಂಗು ಹೇರ್ ಕಟ್ ಎಲ್ಲ ಅಲ್ಲೇ ಮಾಡಿಸಿದ್ದು. ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅವಕ್ಕ ನನ್ನನ್ನು. ಅವಕ್ಕ ಹೇಳ್ಬಿಟ್ಟು ಹೋಗಿದ್ರು ನನಗೆ, ಬೆಳಗ್ಗೆ ಬೇಗ ಎದ್ರು ನಾನು ಎಬ್ಸ್ತೀನಿ ಅಂತ ಅಂದ್ಬಿಟ್ಟು. ಮಲ್ಬಿಟ್ಟಿದ್ದೀನಿ. ನನಗೇನಂದರೆ 18 ದಿವಸ ಕಂಟಿನ್ಯೂ ಶೂಟಿಂಗ್ ಮಾಡಿದ್ದೀವಿ ಆಯಿತಾ. ನೆಕ್ಸ್ಟ್ ಡೇನೂ ಶೂಟಿಂಗ್ ಇದೆ ಅಂದ್ಕೊಂಡೆ ಮಲ್ಬಿಟ್ಟಿದ್ದೀನಿ. ಆಮೇಲೆ ಎಚ್ಚರ ಆಯಿತು, ನೋಡಿದ್ರೆ ಟೈಮ್ ಆಗ್ಬಿಟ್ಟೈತೆ. ಹೆಂಗೆ ಬರೋದು ಅಂತ ಗೊತ್ತಿಲ್ಲ. 2 ಬ್ಯಾಗ್ ಇದೆ, ಇನ್ನೊಂದು ಕವರ್ ಇದೆ, ಹೆಂಗೆ ತೊಗೊಳ್ಬೋದು. ಬಸ್ ನೋಡಿದ್ರೆ ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟಿದ್ದಾರೆ. ಗುರು ಬ್ಯಾಗು ಎಲ್ಲ ತೊಗೊಂಡು ಮಕ್ಕನೂ ತೊಳೆದಿಲ್ಲ, ಏನೋ ತೊಳೆದಿಲ್ಲ. ಬರೀ ಅಲ್ಲೊಂದು ಉಜ್ಜಿ ಬಾಯಿ ತೊಳ್ಕೊಂಡು ಸುಮ್ಮನೆ ಹಿಂಗೆ ನೀರು ಹಾಕೊಂಡು ಹೋದೆ. ಬಸ್ಸಲ್ಲಿ ಎಲ್ಲ ಕೂತ್ಬಿಟ್ಟವ್ರೆ, ಎಲ್ಲ ಕಾಯ್ತವ್ರೆ. ಭವಾನಿ ಅಕ್ಕ ಮಾತ್ರ ಹಿಂಗೆ ಸೀಟ್ ಬರುತ್ತಲ್ಲ ಇಟ್ಬಿಟ್ಟು, ಬನ್ನಿ ಮೇಡಮ್ ಬನ್ನಿ. ಭವಾನಿ ಅಕ್ಕ ಅಷ್ಟು ಕ್ಲೋಸ್ ಇರಲಿಲ್ಲ ಅವಾಗ ನಂಗೆ ಆಯ್ತಾ. ಬನ್ನಿ ಮೇಡಮ್ ಬನ್ನಿ ಅಂದರು. ಯಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ. ಹೆಂಗಾಯ್ತು ಅಂದರೆ ಒಳಗಡೆ ಒಂದು ಕಡೆ ಭಯ. ಬಿಕಾಸ್ ಫಸ್ಟ್ ಟೈಮ್ ನಾನು ಬಂದಿರೋದು ಈ ಥರ ಮಾಡ್ಬಿಡ್ತಲ್ಲ, ಹೆಂಗಪ್ಪ ಏನು ಅಂತ ಅಂದ್ಬಿಟ್ಟು ಲಿಟ್ರಲಿ ಎಂಬ್ಯಾರಸಿಂಗ್ ಅಂದರೆ ಅಷ್ಟು ಕೆಡದಾಗಿತ್ತು. ಅದಾದ್ಮೇಲೆ ಎಷ್ಟು ನಕ್ಕಿದೀವಿ ಅಂತ ಅಂದರೆ ಭವಾನಿ ಅಕ್ಕ ಅದೆಲ್ಲ ಅಷ್ಟು ಅನ್ಸುತ್ತೆ. ಅದಾದಮೇಲೆ ಸ್ವಂತ ತಂಗಿ ಥರ ಶೀಸ್ ಜಮ್ ಆಯಿತಾ. ನಾನು ಯಾವಾಗಲೂ ಹೇಳ್ತು, ಅಕ್ಕ ನಾನು ನಿನ್ನ ಫ್ಯೂಚರು, ನೀನು ನನ್ನ ಪಾಸ್ಟ್ ಅಂತ ನಾನು ಇಬ್ಬರು ಯಾವಾಗಲೂ ಮಾತಾಡ್ಕೊಳ್ತೀವಿ. ಸೊ ಶೀಸ್ ಬ್ಯೂಟಿಫುಲ್, ಶೀಸ್ ಅಮೇಸಿಂಗ್, ಶೀಸ್ ಕ್ರೇಜಿ. ನೀವು ಅವ್ರದ್ದು ರೀಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ದಟ್ ಈಸ್ ದಿ ಮೋಸ್ಟ್ ಫನ್ನಿ ಆ್ಯಂಡ್ ಎಂಬ್ಯಾರಸಿಂಗ್ ಮೂಮೆಂಟ್ ನನಗೆ ಆ್ಯಕ್ಟಿಂಗಲ್ಲಿ ಅಂತ ಬಂದಾಗ ಅದೇ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಹೌ ಡಿಡ್ ಯು ಗೇನ್ ದೀಸ್ ಮೆನಿ ಸಬ್ಸ್ಕ್ರೈಬರ್ಸ್ ಅಂತ ಕೇಳಿದ್ದೀರಾ. ನನಗೂ ಗೊತ್ತಿಲ್ಲ. ನನ್ನ ತುಂಬ ಇಷ್ಟಪಟ್ಟು ತುಂಬ ಜನ ಪ್ರೀತಿಯಿಂದ ಕಮೆಂಟ್ ಮಾಡ್ತಾರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಮೇ ಬಿ ಆನ್ ಸ್ಕ್ರೀನಲ್ಲಿ ನನ್ನ ನೆಗೆಟಿವ್ ಕ್ಯಾರೆಕ್ಟರ್ಸ್ನ ನೋಡಿ, ಆಫ್ ಸ್ಕ್ರೀನಲ್ಲಿ ನಾನು ಹೇಗಿದ್ದೀನಿ ಅಂತ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ದಟ್ಸ್ ಹೌ ಐ ಗೇನ್ ಅಂತ ಅನ್ಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಸಬ್ಸ್ಕ್ರೈಬರ್ಸ್ಗೂ. ಆ್ಯಂಡ್ ನೀವು ಹೇಳಬೇಕು ಹೇಗೆ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು.
ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಇಸ್ ದಿ ಕೈಂಡೆಸ್ಟ್ ಥಿಂಗ್ ಸ್ಟ್ರೇಂಜರ್ ಡಿಡ್ ಟು ಯು ಅಂತ. ಯಾವನು ಮಾಡಿಲ್ಲ, ಯಾರೂ ಮಾಡಿಲ್ಲ ನನಗೆ ಏನು ಸ್ಟ್ರೇಂಜರ್ಸು ಕೈಂಡ್ ಥಿಂಗ್ ಅಂತ ಯಾವುದು ಮಾಡಿಲ್ಲ. ನಾನೇ ಇನ್ನು ಬೇರೆ ಸ್ಟ್ರೇಂಜರ್ಸಿಗೆ ತುಂಬ ಕೈಂಡ್ ಥಿಂಗ್ ಮಾಡ್ಬಿಟ್ಟಿದ್ದೀನಿ, ನನಗೆ ಯಾರೂ ಮಾಡೇ ಇಲ್ಲ. ಸೊ ನೆಕ್ಸ್ಟ್ ಬಂದು ನಿಮ್ಮ ಡ್ರೀಮ್ ಡೆಸ್ಟಿನೇಷನ್ ಅಂತ ಕೇಳಿದ್ದೀರಾ. ಫನಿ ಅಂತ ಅನ್ನಿಸ್ಬೋದು, ಬಟ್ ಹೇಳ್ತೀನಿ, ನನಗೆ ಇವಾಗ ನಾನು ದೇವ್ರನ್ನ ನಂಬಕ್ಕೆ ಶುರು ಮಾಡಿದಾಗಿಂದ ನನಗಿರೋದು ಒಂದೇ ಆಸೆ ಅಂದರೆ ಪ್ರತಿಯೊಂದು ಪುಣ್ಯಕ್ಷೇತ್ರಗಳಿಗೂ ವಿಸಿಟ್ ಮಾಡಬೇಕು. ನನ್ನ ಲೈಫ್ ಕೊನೆ ಆಗೋವರೆಗೂ ಪ್ರತಿಯೊಂದು ಜಾಗಕ್ಕೂ ಹೋಗಬೇಕು ಅಂತ ಆಸೆ ತುಂಬ ಇದೆ. ಅದು ಬಿಟ್ಟರೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಂಟಿಲ್ ಎಂಡ್ ಇರೋಂಥ ಒಂದೇ ಒಂದು ಡ್ರೀಮ್ ಡೆಸ್ಟಿನೇಷನ್ ಅಂದರೆ ಸ್ವಿಟ್ಜರ್ಲ್ಯಾಂಡ್. ಯಾಕೆ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೀನಿ. ಸ್ವಿಟ್ಜರ್ಲ್ಯಾಂಡ್ಗಿಂತ ಇನ್ನೂ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಆಯಿತಾ. ಬಟ್ ಸ್ಟಿಲ್ ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಓದಬೇಕಾದ್ರೆ ನಮಗೆ ಇದ್ದಿದ್ದು ಎರಡೇ ಹೊರದೇಶದ ಹೆಸರುಗಳು ಅಂದರೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್. ಅಮೆರಿಕ ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ, ಬಟ್ ಸ್ವಿಟ್ಜರ್ಲ್ಯಾಂಡ್ ನನ್ನ ತಲೆಯಲ್ಲಿ ಯಾವಾಗಲೂ ಕೂರ್ತಿತ್ತು. ಇಲ್ಲಿಗೆ ಹೋಗಬೇಕು, ಎಷ್ಟು ಚೆನ್ನಾಗಿದೆ ಅಂತ ಯಾವಾಗಲೂ ಅನಿಸ್ತಿತ್ತು ನನಗೆ. ಸೊ ಬುಕ್ಕಲ್ಲೆಲ್ಲ ನಾವು ನೋಡಿದ್ವಿ ಅವಾಗ. ಅದಕ್ಕೋಸ್ಕರ ನನಗೆ ಸ್ವಿಟ್ಜರ್ಲ್ಯಾಂಡ್ ಅವಾಗೇನು ಇಷ್ಟಪಟ್ಟಿದೆ, ಇವತ್ತಿಗೂ ನನಗೆ ಡೆಸ್ಟಿನೇಷನ್ ಅಂತಂದರೆ ಡ್ರೀಮ್ ಡೆಸ್ಟಿನೇಷನ್ ಅಂದರೆ ಅದು ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ವಾರ್ಡ್ರೋಬಲ್ಲಿ ಫೋಟೋಸ್ ಇಟ್ಟಿದ್ದೀರಾ ಯಾವುದು? ನಂದು, ನನ್ನ ಅಕ್ಕಂದು, ಮತ್ತು ನನ್ನ ಚೈಲ್ಡ್ಹುಡ್ ಫೋಟೋಸ್. ಎರಡು ಚೈಲ್ಡ್ಹುಡ್, ನಮ್ಗೆ ಯಾವ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ನಮ್ಗೆ ನೆನಪೇ ಇಲ್ಲ, ಎರಡೇ ಇರೋದು. ಸೊ ಅದೆರಡು ಇಟ್ಟಿದ್ದೀನಿ. ನಂದು ನಮ್ಮ ಅಕ್ಕದ ಒಂದು ಫ್ರೇಮ್ ಇದೆ, ಅದು ಇಟ್ಟಿದ್ದೀನಿ. ಇವಾಗ ಅದು ಇಲ್ಲಿ ಇಟ್ಟಿದ್ದೀನಿ ವುಡನ್ ಟೇಬಲ್ ಮೇಲೆ. ಇನ್ನೊಂದು ಫೋಟೋ ಇದೆ, ಅದು ಒಳಗಿಟ್ಟಿದ್ದೀನಿ. ಸೊ ಇದೇ ಇರೋದು ವಾರ್ಡ್ರೋಬಲ್ಲಿ. ನೆಕ್ಸ್ಟು, ಹೌ ವಿಲ್ ಯು ಬಿ ಸೋ ಪ್ರೊಡಕ್ಟಿವ್ ಅಂತ ಕೇಳಿದ್ದೀರಾ. ಅಯ್ಯೋ, ನಾನು ಇವಾಗ ಹಿಂಗಿರೋದು, ಮುಂಚೆನಿಂದ ನಾನು ನೋಡಿದ್ರೆ ಸರಿಯಾಗಿ ಬೈಕೊಳ್ತಿದ್ರೆ. ಬಿಕಾಸ್ ಐ ವಾಸ್ ಸೋ ಬೇಗ ಗೊತ್ತಾ, ಸಿಕ್ಕಾಪಟ್ಟೆ ಲೇಸಿ ಆಗಿದೆ, ಒಂಥರ ಯಾವಾಗಲೂ ಡಿಪ್ರೆಸ್ದಲ್ಲಿ ಇರ್ತಿದೆ ಅಂತ ಇರ್ತಿದೆ. ಬಟ್ ಏನೋ ಗೊತ್ತಿಲ್ಲ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ ನಾನು ಯಾವಾಗಲೂ ಅಷ್ಟೇ. ನಮ್ಮ ಸೆಟ್ಟಲ್ಲಿ ಎಲ್ಲ ಸೆಟ್ಟಲ್ಲೂ ಹೋಗಿ ಕೇಳಿ, ನಾನು ಹೋಗಿಲ್ಲ ಅಂದರೆ ಹೇಳ್ತಾರೆ, ಅಯ್ಯೋ ನೀನು ಇಲ್ಲದೆ ಬೋರ್ ಆಗ್ತಿತ್ತು, ನೀನು ಇರಬೇಕಿತ್ತು, ನೀನು ಯಾಕೆ ನೆನೆ ಇರಲಿಲ್ಲ ಅಂತೆಲ್ಲ ಅಂತಿರ್ತಾರೆ. ಅದೇನೋ ಗೊತ್ತಿಲ್ಲ, ಗಾಡ್ಸ್ ಗಿಫ್ಟ್ ಅನ್ಸುತ್ತೆ. ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ. ಬಟ್ ಮೈಗ್ರೇನ್ ಬಂದ್ಬಿಡ್ತು ಅಂತಂದರೆ ಅವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ, ಇಲ್ಲ ಅಂತ ಅಲ್ಲ. ತೀರಾ ಆಗ್ಬಿಡ್ತು ಅಂತಂದರೆ ಸುಮ್ಮನೆ ಕೂತ್ಬಿಡ್ತೀನಿ ಹಿಂಗೆ, ಅದರಲ್ಲೂ ಕಣ್ಮುಚ್ಕೊಂಡೆ ಮಾತಾಡ್ತಿರ್ತೀನಿ ಅಂತಾನೆ ಇರ್ತೀನಿ. ಸೊ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ. ನೆಕ್ಸ್ಟು, ಕ್ರೀಪಿ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದೀರಾ. ಸುಮಾರು ಕ್ರೀಪಿ ಎಕ್ಸ್ಪೀರಿಯನ್ಸ್ ಇದೆ, ಸುಮಾರು ಲೆಕ್ಕನೇ ಇಲ್ಲದಷ್ಟಿದೆ ನನಗೆ. ಆದರೆ ತುಂಬ ವರ್ಷಗಳ ನಂತರ ನನಗೆ ರಿಯಲೈಸ್ ಆಗಿದ್ದು ಅದು ಕ್ರೀಪಿ ಅಂತ ಅನಿಸಿದ್ರೆ ಯಾವುದು ಅಂದರೆ, ನಾನು ಕೆಲಸ ಮಾಡ್ತಿದ್ದೆ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ಆಯಿತಾ. ಒಬ್ಬರು ಅಣ್ಣ ಇದ್ದರು, ನಾನು ಅವ್ರನ್ನ ಅಣ್ಣ ಅಂತಲೇ ಕರಿತಿದ್ದೆ, ಬಾಯಿ ತುಂಬ ಅಣ್ಣ ಅಂತ ಕರಿತಿದ್ದೆ. ನಂಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಹೇಳೋದು ಸರಿಯೋ ತಪ್ಪೋ ಅಂತ. ಬಟ್ ಅವ್ರ ಹೆಸರು ನಾನು ತೊಗೊಳಲ್ಲ, ಅವರೇ ನನ್ನ ವಿಡಿಯೋಸ್ ನೋಡಲ್ಲ. ಅವ್ರ ಹೆಂಡತಿ ನೋಡ್ಬೋದೇನೋ, ಅವ್ರ ಹೆಂಡತಿ ನೋಡಿದ್ರೆ ಅರ್ಥ ಆಗುತ್ತೆ. ಅದು ಎಷ್ಟೋ ವರ್ಷ ಆದಮೇಲೆ ನಂಗೆ ರಿಯಲೈಸ್ ಆಯಿತು ಅಂತ ಅನ್ನಿಸ್ತು ನನಗೆ. ನನಗೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು ಅಣ್ಣ ಆಯಿತಾ. ನನ್ನ ತಂಗಿ, ನನ್ನ ಮಗು ಅಂತೆಲ್ಲ ಹೇಳೋರು. ನಾನು ತುಂಬ ಚಿಕ್ಕ ಹುಡುಗಿ ಅಲ್ವಾ, ಸೊ ನನಗೆ ಅಷ್ಟೇನು ನಾಲೆಜ್ ಇರಲಿಲ್ಲ ಅವಾಗ. ನನಗೆ ಒಂದಿನ ಹುಷಾರಿರಲಿಲ್ಲ ಆಯಿತಾ. ಅಣ್ಣ ಬಂದ್ಬಿಟ್ಟು ಲಿಟ್ರಲ್ಲಿ ಹುಷಾರಿಲ್ವಾ, ಮೈಯೆಲ್ಲ ಸುಡ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ತನಕ ಎಲ್ಲ ಮುಟ್ಟು ನೋಡಿದ್ರು. ನಂಗೆ ಲಿಟ್ರಲಿ ಏನು ಅಂತಲೇ ಗೊತ್ತಿಲ್ಲ ಅವಾಗ. ಅಣ್ಣ ನೋಡ್ತಿದ್ದಾರೆ, ನಮ್ಗೆ ಜ್ವರ ಅಲ್ವಾ ಅದಕ್ಕೆಲ್ಲ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಆ್ಯಂಡ್ ಈವನ್ ಕೆಳಗೆ ಕೂಡ ನಂಗೆ ಚೆಕ್ ಮಾಡಿದ್ರು, ಅಂದರೆ ಮುಟ್ಟು ನೋಡಿದ್ರು, ಹುಷಾರಿಲ್ವಾ ಅಂತ ಅಂದ್ಬಿಟ್ಟು. ನನಗೆ ಏನೂ ಐಡಿಯಾ ಇಲ್ಲ, ಬಿಕಾಸ್ ನನಗೆ ಸೆಕ್ಸ್ ಬಗ್ಗೆ ನಾಲೆಡ್ಜೇ ಇಲ್ಲ ಅವಾಗ. ಸ್ಟಿಲ್ ವೆರಿ ಯಂಗ್ ಅವಾಗ, ನನಗೇನು ಗೊತ್ತು. ಹಾಗಾಗಿ ನನಗೆ ಅದು ಅವಾಗ ಗೊತ್ತಾಗಿಲ್ಲ. ಸುಮಾರು ವರ್ಷಗಳ ಆದಮೇಲೆ ನನಗೆ ಸೆಕ್ಸ್ ಬಗ್ಗೆ ನಾಲೆಜ್ ಎಲ್ಲ ಬಂದಮೇಲೆ ಐ ರಿಯಲೈಸ್ ದಟ್ ವಾಸ್ ದಿ ಕ್ರೀಪಿ ಮೂಮೆಂಟ್ ಅಂದ್ಬಿಟ್ಟು. ಬಿಕಾಸ್ ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಏನು ಮಾಡಿದ್ರು ಅಣ್ಣ ಅಂತ ಅನ್ನಿಸ್ಬಿಡ್ತು ನನಗೆ. ಬಿಕಾಸ್ ಅಣ್ಣ ಅಂತ ಬಾಯಿ ತುಂಬ ಕರಿತೀನಿ. ಅಣ್ಣ ಅಂದರೆ ಅಣ್ಣ. ಅವ್ರು ಅದನ್ನು ಹೇಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅದಾದಮೇಲೆ ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ ಅಂತ ಅನ್ಸುತ್ತೆ. ಅವ್ರು ನಮ್ಮ ಏರಿಯಾದಲ್ಲೇ ಇರೋದು, ನಮ್ಮ ಅಮ್ಮನ ಮನೆ ಹತ್ರನೇ ಇರೋದು. ಬಟ್ ಯಾವತ್ತೂ ಅವ್ರನ್ನ ನಾನು ನೋಡೋಕೆ ಹೋಗಿಲ್ಲ. ಇಫ್ ಇನ್ ಕೇಸ್ ಅವ್ರು ನನ್ನ ಕಣ್ಣು ಕಾಣಿಸಿದ್ರು ತುಂಬ ಅಸಹ್ಯವಾಗಿರುತ್ತೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್, ಇದನ್ನ ಕ್ರೀಪಿ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಅದು ಎಷ್ಟೋ ವರ್ಷ ಆದಮೇಲೆ ನಂಗೆ ಅದು ರಿಯಲೈಸ್ ಆಗಿತ್ತು. ಸೊ ಯಾ. ನೆಕ್ಸ್ಟು, ವೈ ಡು ಯು ಸೆಲೆಕ್ಟ್ ವಿಲನ್ ರೋಲ್ ಅಂತ ಕೇಳಿದ್ರೆ, ನಾನು ಸೆಲೆಕ್ಟ್ ಮಾಡಲ್ಲ. ಓಕೆನಾ. ಇಂಡಸ್ಟ್ರಿ ಹೆಂಗೆ ಅಂದರೆ, ನೀವೊಂದು ರೋಲ್ ಮಾಡಿರ್ತೀರ, ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀರ ಅಂದರೆ ಅದೇ ಫಿಕ್ಸ್ ಮಾಡಿಬಿಡ್ತಾರೆ. ನೀವು ಅದಕ್ಕೆ ಸೀಮಿತ, ನಿಮಗೆ ಬೇರೆ ಏನೂ ಗೊತ್ತೇ ಇಲ್ಲ ಅವ್ರ ಪ್ರಕಾರ. ನಿಮಗೆ ಯಾವುದೋ ಆ್ಯಕ್ಟಿಂಗೇ ಬರೋಲ್ಲ, ಅದೊಂದೇ ಬರೋದು. ವಿಲನ್ ಮಾಡಿದ್ರೆ ನೀವು ವಿಲ್ಲನೇ ಫಿಕ್ಸು, ನೀನು ಹೀರೋಯಿನ್ ಆದರೆ ನೀನು ಹೀರೋಯಿನೇ ಫಿಕ್ಸು, ನೀನು ಅಕ್ಕ ಆದರೆ ನೀನು ಅಕ್ಕ, ನೀನು ಅಜ್ಜಿ ಆದರೆ ಅಜ್ಜಿ, ತಾತ ಆದರೆ ತಾತ, ಇಷ್ಟೇ ಫಿಕ್ಸು. ಅವ್ರ ಪ್ರಕಾರ ನಮಗೆ ಬೇರೆ ಆ್ಯಕ್ಟಿಂಗೇ ಗೊತ್ತಿಲ್ಲ, ಅದೊಂದೇ ಗೊತ್ತಿರೋದು. ಅದಕ್ಕೆ ವಿಲನ್ಗೆ ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ಖುಷಿ ಏನು ಅಂತಂದರೆ, ವಿಚ್ ಎವರ್ ರೋಲ್ ಐ ಹ್ಯಾವ್ ಪ್ಲೇಡ್, ಇಟ್ಸ್ ಬ್ಲೆಸ್ಸಿಂಗ್. ಚೆನ್ನಾಗಿತ್ತು, ಚೆನ್ನಾಗಿ ಸಿಕ್ಕಿದೆ. ಆ್ಯಂಡ್ ನಾನು ತುಂಬ ಚೂಸಿಯಾಗಿರ್ತೀನಿ. ನನಗೆ ಬರುತ್ತೆ, ಬಟ್ ನಾನು ಅದನ್ನು ಮಾಡಲ್ಲ. ಓಕೆನಾ. ನಾನು ಚೂಸಿಯಾಗಿರ್ತೀನಿ. ಈವನ್ ಬೃಂದಾವನ ಕೂಡ ಅಷ್ಟೇ. ಲಿಟ್ರಲಿ ಯಾರು ಮಾಡ್ತಾರೆ ಸರ್, ನಾನು ಮಾಡಲ್ಲ ಸರ್ ಅದಕ್ಕೆ ಅಂತ ಹೇಳಿದ್ದೆ. ಓಕೆನಾ. ಅವರು ಬನ್ನಿ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿದರು. ಕೃಷ್ಣ ಸರ್ ಅಂತ ಇದ್ರು, ಜೆನ್ಯೂನ್ ಪರ್ಸನ್. ಅಣ್ಣ ಸುಮ್ಮನೆ ಬನ್ನಿ ನೋಡೋಣ ಅಂತ ಅಂದರು. ಸರಿ ಹೋಗಿ ಯಾರಪ್ಪ ಅನ್ನೋದು ಲಾಸ್ಟಲ್ಲಿ ಲುಕ್ ಟೆಸ್ಟ್ ಕೊಡ್ತಾ ಲಾಸ್ಟಲ್ಲಿ
ಎಲ್ಲರಿಗೂ ಬೈತಿದ್ರು ಡೈರೆಕ್ಟ್ರು, ಏನಕ್ಕೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡು ಬಂದಿದ್ದೀರಾ, ಯಾಕೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀರಾ, ಈ ಕ್ಯಾರೆಕ್ಟ್ರು ಹಳ್ಳಿದು ಗೊತ್ತಾ ನಿಮಗೆ, ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿಸ್ಕೊಂಡೆ. ಅಯ್ಯೋ ಬಿಡಿಯೋಣ ಮೇಕಪ್ ಏನು ಮಾಡ್ತೀರಾ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ನಾನೇ ಜಡೆನೋ ಅಷ್ಟೇ ಹಿಂಗೆ ಹಾಕೊಂಡು ಒಂದು ಬೊಟ್ಟಿಟ್ಕೊಂಡು ಸುಮ್ಮನೆ ಹೊಟ್ಟೋಗಿದೆ, ಮೇಕಪ್ ಏನಿಲ್ಲದಂಗೆ ಫುಲ್ ನ್ಯೂಟ್ರಲ್ ಥರ ಆಗ್ಬಿಟ್ಟಿತ್ತು. ಹೋಗಿ ಮಾಡಿದೆ, ಕರೆದ್ಬಿಟ್ಟು ಕೇಳಿದ್ರು ನಿಮ್ಗೆ ಈ ಭಾಷೆ ಬರುತ್ತಾ ಅಂತ. ಅದು ಉತ್ತರ ಕರ್ನಾಟಕ ಭಾಷೆ. ನನಗೂ ಮುಂಚೆ ಅವ್ರ ಹೆಸರು, ಅವ್ರು ಬಿಗ್ ಬಾಸಲ್ಲಿ ಒಬ್ರು ಇದ್ರು, ಸೋನು ಪಾಟೀಲ್, ಅವ್ರು ಮಾಡಿದ್ರು ಆಯ್ತಾ, ಅವ್ರದ್ದು ಅದೇ ಭಾಷೆ. ನಾನು ಸೆಲೆಕ್ಟ್ ಆಗ್ತಾರೆ ಬಿಡು, ಅವ್ರದ್ದು ಅದೇ ಭಾಷೆ ಅಲ್ವಾ, ಚೆನ್ನಾಗಿ ಮಾಡ್ತಾರೆ ಬಿಡು ಅಂತ ಅಂದ್ಕೊಂಡು ನಾನಿದ್ದೆ. ಆಮೇಲೆ ನೋಡೋ ನನ್ನ ಕರೆದ್ಬಿಟ್ಟು ಕೇಳಿದ್ರು ಡೈರೆಕ್ಟ್ರು, ಈ ಭಾಷೆ ಬರುತ್ತಾ ನಿಮಗೆ ಅಂತ. ಹಾಂ ಸರ್, ಈ ಭಾಷೆ ನಾಟಕ ಮಾಡಿದ್ದೀನಿ ನಾನು, ಅದಕ್ಕೆ ಗೊತ್ತು ಅಂದರೆ. ಚೆನ್ನಾಗಿ ಮಾಡ್ತೀಯ, ಥಿಯೇಟ್ರ್ ಅವರ ಅಂದರು. ಹೌದು ಸರ್ ಅಂತಂದೆ. ಅಂತ ಅಂದ್ಬಿಟ್ಟು ಬಂದೆ. ನಂಗೆ ಅವಾಗ್ಲೂ ನಾನು ಸೆಲೆಕ್ಟ್ ಮಾಡ್ದೆ ಬಿಡು, ನನಗೂ ಹೋಗ್ಸಿರಲಿಲ್ಲ, ಬಿಕಾಸ್ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಾದಮೇಲೆ ಒಂದು ವಾರ ಆದಮೇಲೆ ಫೋನ್ ಬಂತು, ಹಿಂಗೆ ನೀವು ಓಕೆ ಆಗಿದ್ದೀರಾ ಹಂಗೆ ಹಿಂಗೆ ಅಂತ. ಅದಾದಮೇಲೆ 1 ವರ್ಷ ವೆಯ್ಟ್ ಮಾಡಿಸಿದ್ರು. ಆಲ್ಮೋಸ್ಟ್ ಒಂದು 10 ತಿಂಗಳಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅವಾಗಲೂ ಬೇಜಾರು ಮಾಡ್ಕೊಳ್ತಿದ್ದೆ, ಹೀರೋ ಮನೆಯವ್ರಿಗೆಲ್ಲ ಬಿಗ್ ಬಾಸಿಗೆ ಕಳಿಸಿದ್ದಾರೆ, ಅವರಿಗೆಲ್ಲ ಪ್ರಮೋಷನ್ಗೆಲ್ಲ ಕಳಿಸ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ರಾಮ್ಜಿ ಸರ್ ಬಂದುಬಿಟ್ಟು ಕೇಳಿದ್ರು ಏನೇನು ಪ್ರಾಬ್ಲಮ್ಮು ಸರ್. ಹೇಳಿದೆ ನಾನು, ಸರ್ ಅವ್ರಿಗೆಲ್ಲ ಆ ಥರ ಮಾಡಿದ್ರೆ ನಮ್ಮನ್ನ ಯಾಕೆ ಪ್ರಮೋಟ್ ಮಾಡ್ತಾರೆ ಅಂತ. ಲಿಟ್ರಲಿ ಅವ್ರು ಒಂದೇ ಮಾತು ಹೇಳಿದ್ದು, ನಮ್ಮ ಸೀರಿಯಲಲ್ಲಿ 37 ಜನ ಏನೋ ಇದ್ದಾರೆ, ಒನ್ಸ್ ಟೆಲಿಕಾಸ್ಟ್ ಆಯಿತು ಅಂದರೆ ಯು ವಿಲ್ ಬಿ ದ ಸ್ಟಾರ್, ಹೀರೋ ಹೀರೋಯಿನು ಏನೂ ಇಲ್ಲ, ನೀನೇ ಸ್ಟಾರ್ ಅಂತ ಅಂದಿದ್ರು. ಅದಕ್ಕೆ ಅವ್ರು ಏನು ಹೇಳಿದ್ರಲ್ಲ ಆ ಮಾತು ಮೇಲೆ ಅವ್ರು ನಿಂತ್ಕೊಂಡಿದ್ರು. ಆ್ಯಂಡ್ ನನ್ನನ್ನು ಹಾಗೆ ಪೋರ್ಟ್ರೇ ಕೂಡ ಮಾಡಿದ್ರು. ಅದಕ್ಕೆ ಇವತ್ತಿಗೂ ನಾನು ರಾಮ್ಜಿ ಟವರ್ಸ್ನ ಕ್ರಾಸ್ ಮಾಡಿದ್ರೆ ಐ ಜಸ್ಟ್ ಡೂ ದಿಸ್, ಥ್ಯಾಂಕ್ ಯು ಸರ್ ಅಂತ ಅಂದ್ಬಿಟ್ಟು ಇವತ್ತಿಗೂ ದೇವಸ್ಥಾನ ಥರ ಟ್ರೀಟ್ ಮಾಡ್ತೀನಿ ಆ ಒಂದು ಆಫೀಸ್ನ. ಬಿಕಾಸ್ ನನಗೆ ಹೆಸರು ಕೊಟ್ಟಿದ್ದು ರಾಮ್ಜಿ ಸರ್, ಬೃಂದಾವನ ಸೀರಿಯಲ್. ಅದಕ್ಕೆ ಇವತ್ತಿಗೂ ನಾನು ರಾಮ್ಜಿ ಸರ್ಗೆ ಮತ್ತು ರಾಮ್ಜಿ ಟವರ್ಸ್ಗೆ ಯಾವತ್ತಿಗೂ ಗ್ರ್ಯಾಟಿಟ್ಯೂಡ್ ಮತ್ತು ಗ್ರೇಟ್ಫುಲ್ ತೋರಿಸ್ತಾ ಇರ್ತೀನಿ. ಈಗಲೂ ಅಲ್ಲ, ಕೊನೆ ಉಸಿರೋವರೆಗೂ ರಾಮ್ಜಿ ಟವರ್ಸ್ ಕ್ರಾಸ್ ಮಾಡಿದ್ರೆ ನಾನು ನಮಸ್ಕಾರ ಹಾಕೊಂಡೇ ಹೋಗೋದು. ಸೊ ಹೀಗೆ ಅದೊಂದು ವಿಲನ್ ರೋಲ್ ಕಂಪ್ಲೀಟ್ಲಿ ಚೇಂಜ್ಡ್ ಮೈ ಲೈಫ್. ಕೆ-ಡ್ರಾಮಾ ನೋಡ್ತೀರಾ? ಇಲ್ಲ, ನಾನು ನೋಡೋದ ನನಗೆ ಇಷ್ಟ ಆಗಲ್ಲ. ನಮ್ಮ ಅಕ್ಕ ವಾಸ್ ಎ ಹ್ಯೂಜ್ ಫ್ಯಾನ್ ಆಫ್ ಕೆ-ಡ್ರಾಮಾ. ಅವಳು ತುಂಬ ನೋಡ್ತಾ ಇದ್ಲು. ಆ್ಯಂಡ್ ನನಗೂ ಸಜೆಸ್ಟ್ ಮಾಡೋಳು. ಮುಂಚೆ ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ನೋಡಿದ್ರೆ ನಂಗೆ ತುಂಬ ಇಷ್ಟ ಆಗಿದ್ದು ಹಾಫ್ ಗರ್ಲ್ ಫ್ರೆಂಡ್. ಸೊ ಅದನ್ನ ತುಂಬ ಇಷ್ಟಪಟ್ಟು ನೋಡಿದ್ದೆ, ಫುಲ್ ಕಂಪ್ಲೀಟ್ ಮಾಡಿದ್ದೆ. ಸೊ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಕೊಟ್ಟು ನಾನು ಕೆ-ಡ್ರಾಮಾನ ನೋಡಲ್ಲ, ನೋಡೋಕ್ಕಾಗೋದು ಇಲ್ಲ. ನೆಕ್ಸ್ಟ್ ಕ್ವೆಶನ್, ಇಫ್ ಯು ಕುಡ್ ಮೀಟ್ ಎನಿ ಸೆಲೆಬ್ರಿಟಿ ಹೂಮ್ ವುಡ್ ಯು ಲೈಕ್ ಟು ಮೀಟ್ ಅಂತ ಕೇಳಿದ್ದೀರಾ. ನನಗೆ ಸಲ್ಮಾನ್ ಖಾನ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ರಜನಿಕಾಂತ್ ಸರ್ ತುಂಬ ಇಷ್ಟ ಆಗ್ತಾರೆ. ಆಲ್ಮೋಸ್ಟ್ ನಾನು ಯಾರನ್ನ ಇಷ್ಟಪಡ್ತೀನಿ ಅವ್ರನ್ನೆಲ್ಲರೂ ಮೀಟ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ನೆಕ್ಸ್ಟು ಸೀಕ್ರೆಟ್ ಟ್ಯಾಲೆಂಟ್ ಏನು ಅಂತ ಕೇಳಿದ್ದೀರಾ. ಸೀಕ್ರೆಟ್ ಟ್ಯಾಲೆಂಟ್ ಗೊತ್ತಿಲ್ಲ ನನಗೂ ಏನು ಅಂತ. ಬಿಕಾಸ್ ಅದು ಸೀಕ್ರೆಟ್ ನನಗೆ ಹೆಂಗೆ ಹೇಳಿ ನಿಮಗೆ, ನನಗೂ ಏನೂ ಗೊತ್ತಿಲ್ಲ ಯಾವ ಸೀಕ್ರೆಟ್ ಟ್ಯಾಲೆಂಟ್ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ಯಾವುದೂ ಸೀಕ್ರೆಟ್ ಟ್ಯಾಲೆಂಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದ್ರೂ ಅದು ಸೀಕ್ರೆಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಸಿಂಪಲ್ ಲೈಫ್ ಹೇಗೆ ಲೀಡ್ ಮಾಡ್ತೀರಾ ಅಂತ. ಚಿಕ್ಕ ವಯಸ್ಸಲ್ಲೂ ಇಷ್ಟೇ ಸಿಂಪಲ್ ಆಗಿ ಇಟ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಏನೂ ಇರಲಿಲ್ಲ, ಐ ವಾಸ್ 0. ಇವಾಗ ಅಟ್ಲೀಸ್ಟ್ 0.1ಗೆ ಬಂದಿದ್ದೀನಿ. ಸೊ ಹಾಗಾಗಿ ಸಿಂಪಲ್ ಲೈಫ್ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದ್ದೀನಿ. ಅದಕ್ಕೋಸ್ಕರ ಸಿಂಪಲ್ ಲೈಫ್ ಲೀಡ್ ಮಾಡ್ತೀನಿ. ಫ್ಯೂಚರಲ್ಲಿ ನಾನು ಏನಾದರೂ ತುಂಬ ದುಡ್ಡು ಸಂಪಾದನೆ ಮಾಡಿ ನಾನು ದೊಡ್ಡ ಐಷಾರಾಮಿ ಬದುಕ್ತೀನಿ ಅಂತ ಅಂದರು. ಎಂಡ್ ಆಫ್ ದ ಡೇ ನನ್ನ ಸ್ಟ್ಯಾಂಡರ್ಡ್ಸ್ ಸಿಂಪಲ್ ಆಗೇ ಇರುತ್ತೆ. ಆ್ಯಂಡ್ ನಂದು ಹಳ್ಳಿ ಸ್ಲ್ಯಾಂಗೇ ಇರುತ್ತೆ. ದ್ಯಾಟ್ ವಿಲ್ ನೆವರ್ ಚೇಂಜ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಇಫ್ ಯು ಕುಡ್ ಆಸ್ಕ್ ಯುವರ್ ಫ್ಯೂಚರ್ ಸೆಲ್ಫ್ 1 ಕ್ವೆಶನ್ ವಾಟ್ ವುಡ್ ಇಟ್ ಬಿ ಅಂತ ಕೇಳಿದ್ದೀರಾ. ನಾನು ಕೇಳ್ಕೊಳ್ಳೋದು ನಾನು ಯಾವಾಗಲೂ ಇಷ್ಟನೇ, ಇವಾಗೂ ಅಷ್ಟೇ, ಫ್ಯೂಚರಲ್ಲೂ ಅಷ್ಟೇ. ಹೆಂಗೆ ನೀನು ಒಬ್ಳೆ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಿದ್ಯಾ ಅಂತ. ಸೊ ಅಷ್ಟೇ, ನನ್ನ ಮನಸ್ಸಿಗೆ, ನನ್ನ ಬ್ರೈನಿಗೆ ನಾನು ಅದನ್ನೇ ಕೇಳ್ಕೊತೀನಿ. ಬಿಕಾಸ್ ಐ ಆಮ್ ಡೂಯಿಂಗ್ ಆಲ್ ಬೈ ಮೈ ಸೆಲ್ಫ್. ಸೊ ಇದನ್ನೇ ನಾನು ಕೇಳ್ಕೊಳಕ್ಕೆ ಇಷ್ಟಪಡೋದು. ನೆಕ್ಸ್ಟ್ ಕ್ವೆಶನು, ನೆಗೆಟಿವ್ ಥಾಟ್ಸ್ ಬಂದಾಗ ಏನು ಮಾಡ್ತೀರಾ ಅಂತ ಕೇಳಿದ್ದೀರಾ. ನೆಗೆಟಿವ್ ಥಾಟ್ಸ್ ಬಂದಾಗ ಫುಲ್ ಥಾಟ್ಸ್ ಬರೋಕ್ಕೆ ಬಿಟ್ಬಿಡ್ತೀನಿ. ಬರಬೇಕು, ಎಷ್ಟು ಬರೋಕ್ಕೆ ಸಾಧ್ಯನೋ ಅಷ್ಟು ನೆಗೆಟಿವ್ ಥಾಟ್ಸ್ ಬಂದುಬಿಡಲಿ. ಅದಾದಮೇಲೆ ಸುಮ್ಮನಾಗ್ಬಿಡ್ತೀನಿ. ಯಾಕಂದರೆ ಎಲ್ಲ ಡಿಪೆಂಡ್ಸ್ ಆನ್ ಯು, ಆಯಿತಾ. ನೀವು ಎಲ್ಲಿವರೆಗೂ ನೆಗೆಟಿವ್ ಥಾಟ್ಸ್ ತೊಗೊಳ್ತಿರ್ತೀರ ಅದು ನಿಮಗೆ ಬರ್ತಾ ಇರುತ್ತೆ. ಒಂದು ಸತಿ ತೊಗೊಂಡು ಫ್ರಸ್ಟ್ರೇಟ್ ಆಗಿ ನಿಮ್ಮ ಬ್ರೈನ್ ಹೆಂಗಾಗತ್ತೆ ಅಂದರೆ, ಏನಕ್ಕೆ ಬರ್ತೈತೆ ಇದು ಅನ್ನೋ ಥರ ಆಗುತ್ತೆ. ಸೊ ನೆಗೆಟಿವ್ ಥಾಟ್ಸ್ ಬಂದರೆ ಬರೋಕ್ಕೆ ಬಿಟ್ಬಿಡಿ, ಆಯಿತಾ. ಹಂಗನ್ಬಿಟ್ಟು ಬಂದಿದ್ದನ್ನ ಅಪ್ಲೈ ಮಾಡಬೇಡಿ. ಜಸ್ಟ್ ಬ್ರೈನಿಗೆ ತೊಗೊಂಡು ಎಷ್ಟು ಸಾಧ್ಯನೋ ಅಷ್ಟು ತೊಗೊಳ್ಳಿ. ಬಿಕಾಸ್ ದ ಒನ್ಲಿ ಮೆಮೊರಿ ಕ್ಯಾನ್ ಕ್ಯಾಪ್ಚರ್ ಎವ್ರಿಥಿಂಗ್ ಅಂದರೆ ಅದು ನಮ್ಮ ಬ್ರೈನ್ ಮಾತ್ರನೇ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ತೊಗೊಂಡು ಒಂದು ಸತಿ ಎಲ್ಲ ವಾಶ್ ಔಟ್ ಮಾಡಿಬಿಡಿ. ಆ್ಯಂಡ್ ನಿಮಗೆ ಏನಾದರೂ ಸಜೆಷನ್ಸ್ ಬೇಕು ಅಂತಂದರೆ, ನಿಮಗೆ ನೆಗೆಟಿವ್ ಥಾಟ್ಸ್ ಬಂತು ಅಂದರೆ ಬುಕ್ ಓದಿ, ದೇವ್ರ ನಾಮಗಳನ್ನ ಕೇಳಿ, ದೇವ್ರ ನಮನ ಮಾಡಿ, ಮಂತ್ರಗಳನ್ನ ಕೇಳಿ, ಪೂಜೆ ಮಾಡಿ, ಬುಕ್ಸ್ ಓದಿ, ನಿಮ್ಗೆ ಯಾರು ಖುಷಿ ಕೊಡುವಂಥ ವಿಚಾರ ಆದರೆ ಅದನ್ನು ಮಾಡಿ. ನೆಗೆಟಿವ್ ಥಾಟ್ಸ್ ಬಂದಾಗ ಎಲ್ಲ ಆಟೋಮೆಟಿಕ್ಕಾಗಿ ದೂರ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ತುಂಬ ಚೆನ್ನಾಗಿದೆ, ಆಯಿತಾ. ಇಫ್ ಯುವರ್ ಲೈಫ್ ವಾಸ್ ಎ ಮೂವಿ ವಾಟ್ ವುಡ್ ಬಿ ದಿ ಟೈಟಲ್ ಅಂತ ಕೇಳಿದ್ದೀರಾ. ತುಂಬ ಚೆನ್ನಾಗಿದೆ ಕ್ವೆಶನ್. ಟೈಟಲ್ ಏನಿರುತ್ತೆ ಗೊತ್ತಾ, ನಾನಾಗಿ ಇರ್ತೀನಿ. ಸಬ್ ಟೈಟಲ್ಸ್ ನನ್ನ ಬಗ್ಗೆ ಮಾತಾಡ್ತಿದ್ದೀನಿ, ಇದಾಗಿರುತ್ತೆ ನನ್ನ ಒಂದು ಮೂವಿ ಟೈಟಲ್. ಬಿಕಾಸ್ ಏನೇ ಆದರೂ ನಾನು ಚೇಂಜ್ ಆಗಲ್ಲ, ನಾನಾಗೇ ಇರ್ತೀನಿ. ಅದಕ್ಕೋಸ್ಕರ ಈ ಟೈಟಲ್ ನನಗೆ ಡಿಸರ್ವಿಂಗ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಹೌ ಡಿಡ್ ಯು ರಿಸಾಲ್ವ್ ದಿ ಫೈಟ್ ವಿತ್ ಯುವರ್ ಮಾಮ್ ಅಂತ ಕೇಳಿದ್ದೀರಾ. ಅದಂತೂ ನನಗೆ ಇನ್ನೂ ಅರ್ಥ ಆಗಿಲ್ಲ, ಅದು ಯಾಕಾಯಿತು ಏನಾಯಿತು ಅಂದ್ಬಿಟ್ಟು. ಬಿಕಾಸ್ ಏನೂ ಮಾಡಿಲ್ಲ, ಝೀರೋ, ಲಿಟ್ರಲಿ ಝೀರೋ. ಬಟ್ ಸ್ಟಿಲ್
ಆ 1 ತಿಂಗಳು ಅಂತೂ ಐ ನೆವರ್ ಫರ್ಗೆಟ್ ದಿಸ್ ಇಯರ್ ಮೇ ಮಂತ್, ಬಿಕಾಸ್ ಅಷ್ಟು ಟ್ರಬಲಿಗೆ ಬಂದ್ಬಿಟ್ಟೆ ನಾನು. ಅದು ಭವಾನಿ ಅಕ್ಕ ಬಂದೇ ಸಾರ್ಟ್ ಔಟ್ ಮಾಡ್ಕೊಟ್ಟು ಹೋಗಿದ್ದು, ಸೊ ಹಾಗೆ ಸಾರ್ಟ್ ಔಟ್ ಆಗಿದ್ದು. ನಂಗೆ ಅದ್ರ ಬಗ್ಗೆ ಜಾಸ್ತಿ ಮಾತ್ರಕ್ಕೆ ಇಷ್ಟನೇ ಇಲ್ಲ. ನೆಕ್ಸ್ಟು ಹಾರ್ಡೆಸ್ಟ್ ಪಾರ್ಟ್ ಆಫ್ ಬೀಯಿಂಗ್ ಕಂಟೆಂಟ್ ಕ್ರಿಯೇಟರ್. ಹಂಗೆ ಕೆಲವೊಂದು ಬ್ರ್ಯಾಂಡ್ಸ್ ಏನು ಗೊತ್ತಾ, ನಮ್ಗೆ ಅವ್ರು ಬೇಕು, ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಎಂಡ್ ಆಫ್ ದಿ ಡೇ ಅವ್ರು ಕೊಡ್ತಾರೆ ಬ್ರೀಫು, ಸ್ಕ್ರಿಪ್ಟ್ ಕಳಿಸ್ತಾರೆ. ಹಿಂಗಿರುತ್ತೆ ಅಂದರೆ ಇಲ್ಲಿ ಬುಲೆಟ್ ಹಾಕಿದ್ರೆ ಇಲ್ಲಿಂದ ಹೊರಗಡೆ ಬರುತ್ತೆ, ಅದು ಆ ಥರ ಇರುತ್ತೆ. ಸೊ ಪೇಷನ್ಸ್ ತುಂಬ ಬೇಕು ಕಂಟೆಂಟ್ ಮಾಡ್ತೀವಿ ಅಂತ ಅಂದರೆ. ಆ್ಯಂಡ್ ಸುಮಾರು ಬ್ರ್ಯಾಂಡ್ಸ್ ಬರುತ್ತೆ ನಿಮಗೆ. ನಾನು ಎಷ್ಟು ಬ್ರ್ಯಾಂಡ್ಸ್ನ ರಿಜೆಕ್ಟ್ ಮಾಡಿದ್ದೀನಿ ಗೊತ್ತಾ, ಎಷ್ಟು ಬ್ರ್ಯಾಂಡ್ಸ್ ರಿಜೆಕ್ಟ್ ಮಾಡಿದ್ದೀನಿ. ಸೊ ಆ ರಿಜೆಕ್ಟ್ ಮಾಡೋದು ಒಂದು ರೀತಿ ಡೇಂಜರೇ. ಎನಿವೇ ಇಟ್ಸ್ ಓಕೆ. ಸೊ ಹಾರ್ಡೆಸ್ಟ್ ಪಾರ್ಟ್ ಅಂತಂದರೆ ಅದೇ ಕ್ರಿಯೇಟಿವ್ ಫ್ರೀಡಮ್ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರದ್ದೇ ಆಗಬೇಕು ಅಂತ ಬಂದು ವಾದ ಮಾಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ದಟ್ ಇಸ್ ದಿ ಹಾರ್ಡೆಸ್ಟ್ ಪಾರ್ಟ್. ಆ್ಯಂಡ್ ತುಂಬ ಟಾರ್ಚರ್ ಕೊಟ್ಟಿದ್ದು ನನಗೆ ಕ್ಲಿನಿಕ್ ಪ್ಲಸ್ ಅವರು. ಐ ನೆವರ್ ಫರ್ಗೆಟ್. ಸೊ ಕ್ಲಿನಿಕ್ ಪ್ಲಸ್ ಅವ್ರು ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ರು ನನಗೆ. ಎಲ್ಲ ಕ್ರಿಯೇಟರ್ಸ್ಗೂ ಅರ್ಥ ಆಗುತ್ತೆ ಎಷ್ಟು ಏನು ಅಂದ್ಬಿಟ್ಟು, ಬಿಕಾಸ್ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಒಂದು ವಿಡಿಯೋ ಮಾಡಿ, ಅವ್ರು ಹೇಳಿದ ಥರ ವಿಡಿಯೋ ಮಾಡಿ, ಅದನ್ನು ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು, ಅದರಲ್ಲಿ 20 ಸರ್ತಿ ಚೇಂಜ್ ಮಾಡಿಸ್ತಾರೆ ಗೊತ್ತಾ, 20 ಸರ್ತಿ. ಆ್ಯಂಡ್ ಎಲ್ಲಿರ್ತಾರ ಅಂತ ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಫೋನ್ ಮಾಡ್ತಾ ಇರ್ತಾರೆ, ಅದನ್ನ ಮಾಡಿ ಇದನ್ನು ಮಾಡಿ ಅಂತ. ಅವ್ರು ಕಳಿಸಿದ ತಕ್ಷಣ ಆಗ್ಬಿಡ್ಬೇಕು. ನಾವು ಒಂದು ವಿಡಿಯೋ ಕಳಿಸಿ 1 ವಾರ ಆಗಿರುತ್ತೆ, ಅವ್ರು ಅದಕ್ಕೆ ರೆಸ್ಪಾಂಡ್ ಮಾಡಿರಲ್ಲ, ಇನ್ನೂ ಬ್ರ್ಯಾಂಡ್ ಫೀಡ್ಬ್ಯಾಕ್ ಕೊಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಅವ್ರು ಬ್ರ್ಯಾಂಡ್ ಫೀಡ್ಬ್ಯಾಕ್ ಕೊಟ್ಟಿದ ತಕ್ಷಣ ನಮ್ಗೆ ಏನು ಸೆಂಡ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ ಎಡಿಟಿಂಗ್ ಮಾಡಬೇಕು ಅಂದ್ಬಿಟ್ಟು. ಸೊ ಇದೆಲ್ಲ ತುಂಬ ಇದೆ. ಬರೀ ಕ್ರಿಯೇಟ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕ್ರಿಯೇಟರ್ಸಿಗೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು, ವಾಟ್ ಈಸ್ ದಿ ಈಸಿಯೆಸ್ಟ್ ವೇ ಟು ಮೇಕ್ ಯು ಹ್ಯಾಪಿ ಅಂತ ಕೇಳಿದ್ದಾರೆ. ನಂಗೆ ಅದೇ ಹೇಳಿದ್ರೆ, ನನಗೆ ಎಷ್ಟೇ ದುಃಖದಲ್ಲಿದ್ರು, ತುಂಬ ನೋವಲ್ಲಿದ್ರು ನನಗೆ ಪುಟ್ಟ ಆಟ ಸಾಮಾನುಗಳು, ಆಮೇಲೆ ನೀರು ಕೊಡೋಷ್ಟು ಖುಷಿ ನನಗೆ ಯಾವುದು ಕೊಡಲ್ಲ. ಇಡೀ ದಿನ ಬೇಕಿದ್ರೆ ನಾನು ನೀರಲ್ಲಿ ಇರ್ತೀನಿ. ಸೊ ಆಟ ಸಾಮಾನು, ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಮತ್ತು ನೀರು ನನಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಶಾಪಿಂಗ್ ತುಂಬ ಖುಷಿ ಕೊಡುತ್ತೆ. ಬಟ್ ಶಾಪಿಂಗ್ ಅಷ್ಟೇ ಅಲ್ಲ, ತುಂಬ ಖುಷಿ ಕೊಡೋದು ನನಗೆ ನೀರು ಮತ್ತು ಆಟ ಸಾಮಾನು. ನೆಕ್ಸ್ಟ್ ಕ್ವೆಶನು, ವೆರ್ ಯು ಸಿ ಯೋರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years ಅಂತ ಕೇಳಿದ್ದೀರಾ. ಅಂದರೆ ನಂಗೆ ತುಂಬ ಆಸೆ ಇದೆ ನಾನು ಸಕ್ಸಸ್ಫುಲ್ ಆ್ಯಕ್ಟ್ರೆಸ್ ಆಗಬೇಕು ಅಂತ ಹೇಳಿ. 5 years ಆದಮೇಲೆ ಅದನ್ನೇ ನೋಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಹೆಂಗೆ ಆಗಬೇಕು ಅಂದರೆ, ಏನು ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಥರ ಮಾತಾಡಬೇಕು. ಫುಲ್ ಸ್ಟಾರ್ ಆಗಿಬಿಟ್ಟು ಅವ್ರಿಗೆ ಪರ್ಫಾರ್ಮೆನ್ಸೇ ಇಲ್ಲ ಅಂತ ಅನ್ಬಾರ್ದು. ಶಿ ಇಸ್ ಅ ಪರ್ಫಾರ್ಮರ್, ಅದಕ್ಕೆ ಅವ್ರು ಸ್ಟಾರ್ ಆಗಿದ್ದಾರೆ ಅಂತ ಹೇಳಬೇಕು ಜನ. ಸೊ ನೆಕ್ಸ್ಟ್ 5 years ಆ ಥರ ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ಆನ್ಸರ್ ಮಾಡೋವಂಥ ಕ್ವೆಶನ್ಸ್ ಬಂದು ಮೋಸ್ಟ್ ಆಸ್ಟ್ ಕ್ವೆಸ್ಟು. ಸೊ ಮಿಸ್ ಮಾಡಿದೆ, ಚೆಕ್ ಮಾಡಿ ಇಲ್ಲಿಂದ. ಫಸ್ಟ್ ಕ್ವೆಶನ್ ಬಂದು, ಪಾಸ್ಟ್ ಲವ್ ಸ್ಟೋರಿ ಹೇಳಿ ಅಂತ. ಸುಮಾರು ಪಾಸ್ಟ್ ಲವ್ ಸ್ಟೋರಿ ಇದೆ, ಯಾವುದು ಅಂತ ಹೇಳಿ. ಆದರೆ ಅದು ಯಾವುದನ್ನು ನಾನು ಲವ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ, ಬಿಕಾಸ್ ಅದು ಎಲ್ಲನೂ ಅಟ್ರಾಕ್ಷನ್ ಅಷ್ಟೇ. ಮೇ ಬಿ ಆ ಏಜಲ್ಲಿ ನಮ್ಗೆ ಆಗ್ತಿತ್ತು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಅದು ಅಟ್ರಾಕ್ಷನ್ನೇ ನಾವು ಲವ್ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಅದು ಯಾವುದನ್ನು ಲವ್ ಸ್ಟೋರಿ ಅಂತ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಅದ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ. ಇಬ್ಬರು ಕಡೆಯಿಂದನೂ ತಪ್ಪಿರ್ಬೋದು, ಅಥವಾ ನಮ್ಮದೇ ತಪ್ಪಿರ್ಬೋದು, ಅವ್ರದ್ದೇ ತಪ್ಪಿರ್ಬೋದು. ನನ್ಗೆ ಯಾವುದೂ ಅದು ಲವ್ ಅಂತ ಅನ್ಸಿಲ್ಲ ಯಾವತ್ತು. ಇವಾಗ ಅನ್ಕೊಂಡ್ರೆ ಅದು ಯಾವುದೂ ಲವ್ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅದೆಲ್ಲ ಬರೀ ಒಂದು ಅಟ್ರಾಕ್ಷನ್ ಅಂತ ಅನ್ಕೊಳ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಈಸ್ ದಿ ಒನ್ ಥಿಂಗ್ ಯು ರಿಗ್ರೆಟ್ ಇನ್ ಯುವರ್ ಲೈಫ್ ಅಂತ ಕೇಳಿದಿರಾ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ, ಬಿಕಾಸ್ 3-4 ಕ್ವೆಶನ್ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಹೇಳ್ತೀನಿ ನಿಮಗೆ. ಒಂಥರ ಅವೇರ್ನೆಸ್ ಥರನೂ ಆಗ್ಬಹುದು ನಿಮಗೆ. ನಾನೊಬ್ಬರನ್ನ ಲವ್ ಮಾಡ್ತಿದ್ದೆ, ಪಾಸ್ಟ್ ಲವ್ ಸ್ಟೋರೀಸಲ್ಲಿ ಇದು ಒಂದು, ಇದೇ ಮೇಜರ್ ಅಂತ ಅನ್ಕೊಳ್ಳಿ. 5 years ನಾನು ಲವ್ ಮಾಡಿದವ್ರನ್ನ, 14 to 18, 19 ಅಂತ ಅನ್ಸುತ್ತೆ. ಇನಿಷಿಯಲಿ ಚೆನ್ನಾಗಿತ್ತು, 6 months ಮಾತ್ರ. ಒಂದು ಸತಿ ಅವರು ಹೊಡೆದ್ರು ನನಗೆ ಕಾಲೇಜ್ ಕ್ಯಾಂಪಸ್ ಹತ್ರ. ಅವತ್ತು ನಾನು ಬೇಡ ಅಂದ್ಬಿಟ್ಟೆ. ನನಗೆ ಬೇಡ ಅಂದ್ಬಿಟ್ಟಿದ್ದೆ. ಹೊಡೆದಿದ ತಕ್ಷಣ ಬೇಡ ಅಂತ ಅಂದ್ಬಿಟ್ಟು ತಿರ್ಗಾ ಹೊಡೆದಿದ್ರು. ಆ 6 ತಿಂಗಳಾದ್ಮೇಲೆ ಶುರು ಆಗಿದ್ದು ಹೊಡೆಯೋದಕ್ಕೆ. 2020ವರೆಗೂ ಓದಿದ್ದೀನಿ ನಾನು. 20ವರೆಗೂ ಲಿಟ್ರಲಿ ಎವ್ರಿ ಡೇ ಹೊಡಿತಾ ಇದ್ರು ಗೊತ್ತಾ ಅವರು. ಒನ್ ಆರ್ ದಿ ಅದರ್ ರೀಸನ್ ಇರ್ತಿತ್ತು ಅವ್ರ ಹತ್ರ. ಫೋನ್ ತೆಗ್ದಿಲ್ಲ ಅಂದರೆ ಹೊಡಿಯೋರು, ಫೋನ್ ಬಿಸಿ ಬಂದರೆ ಹೊಡಿಯೋರು, ಆಯಿತಾ. ಯಾರಾದರೂ ಹುಡುಗಿರ ಹತ್ರ ಮಾತಾಡಿದ್ರು ಹೊಡಿಯೋರು. ಆ ಥರ ಇತ್ತು. ನಾನು ಹೆಂಗೆ ಹೆದರ್ಕೊಂಡು 5 years ಇದ್ದೆ ಅವ್ರ ಜೊತೆ ಅಂದರೆ, ಯಾವಾಗಲೂ ಬ್ಲ್ಯಾಕ್ ಮೇಲ್ ಮಾಡೋರು ನನ್ನನ್ನು. ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಎದುರಿಸೋರು. ಎಷ್ಟು ಟ್ರಾಮಾಗಳನ್ನ ನೋಡಿದ್ದೀನಿ ಲೈಫಲ್ಲಿ ನಾನು ಅಂತ ಅಂದರೆ ವಾ ಅಂತ ಅನ್ಸುತ್ತೆ ನನಗೆ. ಲಿಟ್ರಲಿ ಆ ಥರ ಮಾಡಿದ್ರು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಯಾರು ಜಗಳ ಆಯಿತು ಅಂತ ಅಂದರೆ, ಅವಾಗೆಲ್ಲ ಕೊಲೆ ಮಾಡೋರು ಗೊತ್ತಾ, ಬಾಯ್ ಫ್ರೆಂಡ್ಸ್ ಎಲ್ಲ ಗರ್ಲ್ ಫ್ರೆಂಡ್ಸ್ನ ಕೊಲೆ ಮಾಡೋರು, ಓಕೆನಾ. ಆ ಥರ ವಿಡಿಯೋಸ್ ಎಲ್ಲ ನನಗೆ ಕಳಿಸೋರು. ಹಿಂಗೆ ಮಾಡ್ಬಿಡ್ತೀನಿ ನಿನ್ಗೂ, ಹಿಂಗೆ ಮಾಡ್ಬಿಡ್ತೀನಿ ನಿನ್ಗೂ ಅಂತೆಲ್ಲ ಅನ್ನೋರು. ಎಷ್ಟು ಸತಿ ರೋಡಲ್ಲಿ ನನ್ನ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ನೋಡ್ತಿರಲಿಲ್ಲ, ಗಿಲ್ಬಿಡೋರು, ಹೊಡೆಯೋರು, ಈ ಥರ ಎಲ್ಲ ಮಾಡೋರು. ಆ್ಯಂಡ್ 1-2 ಸತಿ ನನ್ನ ಬಟ್ಟೆ ಹರಿದಾಕ್ಬಿಟ್ಟಿದ್ರು ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ. ಆಮೇಲೆ ನನ್ನದೇ ಜಾಕೆಟ್ ಇತ್ತು ಅವ್ರ ಹತ್ರ, ಆ ಜಾಕೆಟ್ನ ಕೊಟ್ಟು ಕೆಲಸಕ್ಕೆ ಕಳಿಸೋರು.
ಸೊ ಈ ಥರ ಎಲ್ಲ ಮಾಡೋರು ನನಗೆ. ಒಂದ್ಸತಿ ನಮ್ಮಪ್ಪ ಇದ್ರು, ಇದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈ ಥರ ಆಯಿತು ಅಂದ್ಬಿಟ್ಟು. ನಮ್ಮಪ್ಪ ಬೆಳಗ್ಗೆ ಹೋಗಿದ್ರು, ಬೆಳಗಿನ ಜಾವನೇ ಬಂದ್ಬಿಟ್ಟಿದ್ದಾರೆ. ಲೋಕಲ್ ಆ್ಯಸಿಡ್ ಬಿಡ್ತಾರೆ, ಆದರೂ ಮತ್ತೆ ಚಿಕ್ಕ ಚಾಕು ತೊಗೊಂಡ್ಬಿಟ್ಟಿದ್ದಾರೆ. ಚಾಕು ಇಟ್ಬಿಟ್ಟಿದ್ದಾರೆ, ಆ್ಯಸಿಡ್ ಹಾಕ್ಬಿಡ್ತೀನಿ ಅಂತ ಬಾಗ್ಲಾಕೊಂಡ್ಬಿಟ್ಟಿದ್ದಾರೆ ಮನೆ ಒಳಗಡೆ ಬಂದ್ಬಿಟ್ಟು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮಪ್ಪ ಎಷ್ಟು ಫೈಟ್ ಮಾಡಿದ್ರು ಗೊತ್ತಾ ಅವತ್ತು ನನಗೋಸ್ಕರ. ಇವತ್ತಿಗೂ ನೆನ್ಸ್ಕೊತೀನಿ ನಾನು ಆ ದಿನನ. ಅಂದರೆ ನಾವು 4th ಫ್ಲೋರಲ್ಲಿ ಇದ್ದಿದ್ದು, ನಾನು ನಮ್ಮ ಅಪ್ಪನ ಜೊತೆ ಇದ್ದಿದ್ದು. ಇಡೀ ಟೆರೇಸ್ ಸುತ್ತಮುತ್ತ ಕೆಳಗಡೆ ಜನ ಎಲ್ಲ ನೋಡ್ತಾ ಇದ್ದಾರೆ. ಇದು ಆಗಿದ್ದು 2017 ಅಂತ ಅನ್ಸುತ್ತೆ. ಈ ಥರ ಎಲ್ಲ ಆಗಿ ಅಪ್ಪ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗಿ ಪೊಲೀಸವ್ರನ್ನ ಕರ್ಕೊಂಬರೋಷ್ಟರಲ್ಲಿ ಇವರು ಹೊಟ್ಟೋಗಿ, ಆಮೇಲೆ ಓನರ್ ಅಂಕಲ್ 5 ನಿಮಿಷದಲ್ಲಿ ಮನೆ ಖಾಲಿ ಮಾಡಬೇಕು ಅಂದ್ರೆ ಗೊತ್ತಾ. ಖಾಲಿ ಮಾಡಿದ್ವಿ ನಾವು. ಅಷ್ಟೊಂದೇನು ಪಾತ್ರೆ ಇರಲಿಲ್ಲ, ಒಂದು ಆಟೋ ಅಲ್ಲಿ ಇರೋಷ್ಟು ಪಾತ್ರೆಗಳಿತ್ತು. ಸೊ ಪಾತ್ರೆಗಳನ್ನ ತೊಗೊಂಡು ನಮ್ಮ ಅಪ್ಪ ಒಂದು ಬೇಕ್ರಿಲಿ ಸ್ವೀಟ್ ಬಾಡಿಗೆ ಹೊಡಿತಾಯಿದ್ರು. ಅವ್ರದ್ದೊಂದು ಹಳೆ ಮನೆ ಇತ್ತು, ಅದನ್ನು ಕೊಟ್ಟಿದ್ರು. ಆ ಮನೆ ಎಷ್ಟು ಇದಾಗಿತ್ತು ಅಂದರೆ ಫುಲ್ ಹಳೆಯ ಮನೆ ಆಯಿತಾ, ಇಲಿ ಎಲ್ಲ ಬಿಲ್ಲೆ ತೊಡ್ಬಿಟ್ಟಿತ್ತು. ನಾನು ಹೋಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತಿನ ರಾತ್ರಿ ಎಲ್ಲ ಹೆಂಗೆ ಹತ್ತಿದ್ದೀನಿ ಅಂತ ಅಂದರೆ ಆ ದಿನ ನಾನು ಮರೆಯೋದೇ ಇಲ್ಲ ಆಯಿತಾ. ಸುಮ್ಮನೆ ಜಗಳ ಮಾಡೋರು, ಸುಮ್ಮನೆ ಹೊಡೆಯೋರು. ಅಂದರೆ ಏನೂ ನೋಡ್ತಾ ಇರಲಿಲ್ಲ. ಪರ್ಸನಲ್ ಪಾರ್ಟ್ಸು ಅದೆಲ್ಲ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಏನೋ ನೋಡ್ತಾ ಇರಲಿಲ್ಲ. ಗಿಲ್ಬಿಡೋದು ಹೆಂಗಂದ್ರೆ ಹಂಗೆ ಗಿಲ್ಬಿಡೋದು ಹೊಡಿತು. ಆಟೋ ಓಡಿಸ್ತಿದ್ರು ಆಯಿತಾ, ಆಟೋ ಹಿಂಗೆ ಓಡಿಸ್ತಿದ್ರೆ ಹಿಂದೆ ಹಿಂಗೆ ಹೊಡ್ಬಿಡೋದು, ಗಿಲ್ಬಿಡೋದು, ಈ ಥರ ಎಲ್ಲ ಮಾಡೋರು. ಯಾರ ಜೊತೆನೂ ನಗಾಡ್ಕೊಂಡು ಮಾತಾಡಬಾರ್ದು, ಯಾರ ಜೊತೆನೂ ಏನು ಕಾಂಟ್ಯಾಕ್ಟಲ್ಲೇ ಇರಬಾರ್ದು. ನಿಮಗೆ ನಿಮ್ಮ ಮೊಬೈಲಲ್ಲಿ ಎಕ್ಸ್ಟ್ರಾ ಕಾಂಟ್ಯಾಕ್ಟ್ ಆ್ಯಡ್ ಆಯಿತು ಅಂದರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕೇಳೋದು, ಪಲ್ಲವಿ ನಿಮಗೆ ಏನಾಗಬೇಕು, ಹೆಂಗೆ ನೀವು ಫ್ರೆಂಡ್ಸ್ ಆದ್ವಿ. ಇವೊಂದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಕೇಳ್ತಾಯಿದ್ರು. ಒಂದ್ಸತಿ ರನ್ನಿಂಗ್ ಆಟೋಯಿಂದ ತಳ್ಳಿಬಿಟ್ಟಿದ್ರು. ಒಂದ್ಸತಿ ಯಾರ್ದೋ ಮನೆ ಕರ್ಕೊಂಡೋಗಿ ನಾಯಿ ಥರ ಇಡೀ ರಾತ್ರಿ ಹೊಡೆದಿದ್ರು. ನನಗೆ ಗೊತ್ತು ಇದೆಲ್ಲ ನೀನು ದಡ್ಡಿ ಥರ ಇದ್ದ, ಕರ್ತಾಗೆಲ್ಲ ಹೋಗ್ತಿದ್ದಂತ. ಹೌದು, ದಡ್ಡಿ ಥರ ಇದ್ದೆ, ಅದಕ್ಕೆ ನಾನು ಅವಾಗ ಹೋಗ್ತಾ ಇದ್ದೆ. ಹೆಂಗೆ ಹೆದರಿಸಿ 5 ವರ್ಷ ನಾನು ಇಟ್ಟಿದ್ರು ಅಂತ ಅಂದರೆ, ಒಂದ್ಸತಿ ಹೇಳಿದರು ನನಗೆ, ಯಾವುದೋ ಮನೆ ಕರ್ಕೊಂಡೋಗಿ ಹೊಡಿಬೇಕಾದ್ರೆ ನಮ್ಮ ಅಮ್ಮ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿದ್ದು. ಅವ್ರು ತೋರಿಸ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಆದರೆ ಯಾವುದೋ ಮನೆ ಕರ್ಕೊಂಡೋಗಿ ಹಿಡಿದಾದ್ರೆ ಹೆಂಗೆ ಹೊಡೆದಿದ್ರು ಗೊತ್ತಾ. ಒಂದಿವೆ ಹೋಗ್ತಾ ಹೇಳಿದ್ರು. ಅವಾಗ ನನಗೆ ಮಂಡ್ಯ ಅಂದರೆ ಗೊತ್ತಿರಲಿಲ್ಲ ಆಯಿತಾ. ಆ ದಾರಿಲಿ ಹೋಗ್ಬೇಕಾದ್ರೆ ಹೇಳಿದ್ರು, ನೀನು ಇಲ್ಲೇ ಎಸ್ಬಿಟ್ಟು ಹೋಗ್ಬಿಡ್ತೀನಿ. 12 ಗಂಟೆ ರಾತ್ರಿ ಆಗಿತ್ತು. ಇಲ್ಲೇ ಎಸ್ಬಿಟ್ಟು ಹೋಗ್ಬಿಡ್ತೀನಿ, ಯಾರಾದರೂ ಬಂದು ರೇಪ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಟ್ಟು ಹೋಗ್ತಾನೆ ಅಂತಿದ್ರು. ಈ ಥರ ದಿನಗಳೆಲ್ಲ ದಾಟಿದ್ದೀನಿ ಆಯಿತಾ. ಒಂದು ಲವ್ವಲ್ಲಿ ತುಂಬ ಥರ ನೋಡ್ಬಿಟ್ಟೆ ನಾನು, ತುಂಬ ಥರ. ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ವಿ, ಆದರೂ ಇದು ಮಾಡ್ತಿರ್ಲಿಲ್ಲ. ಏನೇನೋ ಆಗ್ಬಿಟ್ಟಿತ್ತು ಲೈಫಲ್ಲಿ. ಆ 5 years ನಾನು ಎವ್ರಿ ಡೇ ಒದೆ ತಿಂದಿದ್ದೀನಿ ಗೊತ್ತಾ. ದಿನ ನಮ್ಮಪ್ಪ ಬೇಜಾರು ಮಾಡ್ಕೊಳ್ಳೋರು. ನಾನು ಡೈಲಿ ಅಳ್ತಿದ್ದೆ. ಅಂದರೆ ಫೋನ್ ಯಾವಾಗಲೂ ಲೈನಲ್ಲೇ ಇರಬೇಕಿತ್ತು ಅವರಿಗೆ. 3 ಗಂಟೆ ರಾತ್ರಿ ಆದರೂ ಲೈನಲ್ಲೇ ಇರಬೇಕಿತ್ತು. ಆ ಥರ ಇದ್ರು ಅವರು, ಯಾವಾಗಲೂ ಲೈನಲ್ಲಿ. ನಾನು ಕ್ಲಾಸ್ ಅವರ್ಸಲ್ಲಿ ಇದ್ರೂ ಫೋನ್ ಲೈನಲ್ಲೇ ಇರಬೇಕಿತ್ತು, ಬ್ಯುಸಿ ಬಂದಿತ್ತು. ನಮ್ಮಮ್ಮ ಅಪ್ಪ ಫೋನ್ ಮಾಡಿದ್ರು ಕಾನ್ಫರೆನ್ಸ್ಗೆ ಹಾಕಬೇಕಿತ್ತು. ಸೊ ಆ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೆ ನಾನು. ಸೊ ಅದನ್ನ ತುಂಬ ರಿಗ್ರೆಟ್ ಮಾಡ್ತೀನಿ. ನಾನು ಯಾಕೆ ಆ ರಿಲೇಷನ್ಶಿಪ್ನ ಚೂಸ್ ಮಾಡಿದೆ ಅಂತ ಅಂದ್ಬಿಟ್ಟು ತುಂಬ ದುಃಖ ಪಡ್ತೀನಿ. ತುಂಬ ನನಗೆ ಎಷ್ಟು ಅಸಹ್ಯಗಳನ್ನ ಮಾಡಿದ್ದಾರೆ ಅಂತಂದರೆ, ನನ್ನ ಕೆಲಸ ಮಾಡೋ ಜಾಗದಲ್ಲೆಲ್ಲ ಬಂದು ಹೊಡೆದಿದ್ದಾರೆ, ನಮ್ಮ ಕಾಲೇಜಲ್ಲಿ ಬಂದು ಹೊಡೆದಿದ್ದಾರೆ. ಮತ್ತು ನನ್ನ ಫ್ರೆಂಡ್ ಒಬ್ಳು ಏನು ಮಾಡ್ಬಿಟ್ಟಿದ್ಲು, ಫೋರ್ಜರಿ ಮಾಡಿ ನಂದು ಹಾಲ್ ಟಿಕೆಟ್ ಅವನಿಗೆ ಕೊಟ್ಬಿಟ್ಟಿದ್ಲು. ಆ ಹಾಲ್ ಟಿಕೆಟ್ ಈಸ್ಕೊಳಕ್ಕೆ ನಾನು ಎಲ್ಲೆಲ್ಲಿ ಅಲ್ದಿದ್ದೀನಿ ಗೊತ್ತಾ. ಅವನ ಹತ್ರ ದುಡ್ಡಿಲ್ಲ. ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಒಂದೇ ದಿವಸದಲ್ಲಿ. ಇಲ್ಲಿ ಬಂದರೆ ಕೊಡ್ತೀನಿ, ಅಲ್ಲಿ ಬಂದರೆ ಕೊಡ್ತೀನಿ. ಬಿಕಾಸ್ ನಾಳೆ ಎಕ್ಸಾಮ್ ಇದೆ, ನನಗೆ ಸೆಮಿಸ್ಟರ್ ಎಕ್ಸಾಮ್ ಇದೆ. ಏನು ಮಾಡ್ತೀರಾ. ನಾನು ನಿಮ್ಗೇನೂ ಹೇಳೇ ಇಲ್ಲ ಡೀಟೇಲ್ ಆಗಿ, ಏನೂ ಹೇಳಿಲ್ಲ. ನನ್ನ ಫ್ರೆಂಡ್ಸಿಗೆ, ನನ್ನ ಪೇರೆಂಟ್ಸಿಗೆ, ನನ್ನ ಕಸಿನ್ಸಿಗೆಲ್ಲ ಕಾಲ್ ಮಾಡಿ ಕೆಟ್ಟದಾಗಿ ಮಾತಾಡೋದು, ನನ್ನ ಮೊಬೈಲಿಂದ ನಂಬರ್ ಎಲ್ಲ ತೊಗೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ. ನಮ್ಮ ಅಮ್ಮನಿಗೂ ಕೆಟ್ಟದಾಗಿ ಬೈದಿದ್ದಾರೆ, ನಮ್ಮ ಅಪ್ಪನಿಗೂ ಬೈದಿದ್ದಾರೆ, ನಮ್ಮ ಅಕ್ಕನಿಗೂ ಬೈದಿದ್ದಾರೆ, ನನ್ನ ಕಸಿನ್ಸ್ಗೆ ಫೋನ್ ಮಾಡಿದ್ದಾರೆ. ನಾನು ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದೆ, ಅವರಿಗೆಲ್ಲ ಕಾಲ್ ಮಾಡಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಕೆಲವೊಂದು ಈ ಥರ ರಿಲೇಷನ್ಶಿಪ್ ಇರ್ತವೆ, ಈಗಲೂ ಇದೆ. ತುಂಬ ದಾಟ್ಬಿಟ್ಟೆ ನಾನು ಆ ಟೈಮಲ್ಲಿ. ಅಂದರೆ ಗೊತ್ತಿಲ್ಲ, ಮೇ ಬಿ ಅದು ನನ್ನ ಕೆಟ್ಟ ಟೈಮ್ ಅಂತ ಅನ್ಸುತ್ತೆ. ಆ 5 years ನಾನು ತುಂಬ ಸ್ಟ್ರಗಲ್ ಮಾಡಿಬಿಟ್ಟೆ. ಆವಾಗಲೇ ಇವತ್ತಿಗೂ ನಮ್ಮ ಅಮ್ಮ ಅಪ್ಪಂಗೆ ಗೊತ್ತಿಲ್ಲ. ಒಂದ್ಸತಿ ನಾನು ಫ್ಯಾನಿಗೆ ಇದು ಮಾಡ್ಕೊಂಡಿದ್ದೆ, ಇನ್ನೊಂದು ಸತಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಸೊ 2 ಸತಿ ನಾನು ಅಟೆಂಪ್ಟ್ ಮಾಡಿದ್ದೀನಿ. ಆದರೆ ಭಗವಂತ ಇವತ್ತು ನನ್ನ ಬದುಕಿಸಿದ್ದಾನೆ ಅಂತಂದರೆ ಏನೋ ಒಂದು ರೀಸನಿಂದ ಬದುಕಿಸಿದ್ದಾನೆ. ಆ್ಯಂಡ್ ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ. ಅವತ್ತು ನಾನು ಹಿಂದೇಟ್ ಹಾಕಿಲ್ಲ ಅಂದಿದ್ದಿದ್ರೆ ಮೇ ಬಿ ಇವತ್ತು ನಾನು ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ವಾಟ್ ಈಸ್ ದಿ ಹಾರ್ಡೆಸ್ಟ್ ಪಾರ್ಟ್ ಇನ್ ಯುವರ್ ಲೈಫ್ ಆ್ಯಂಡ್ ಹೌ ಡಿಡ್ ಯು ಓವರ್ಕಮ್ ಅಂತ. ಇದೇ ನನ್ನ ಲೈಫಲ್ಲಿ ಹಾರ್ಡೆಸ್ಟ್ ಪಾರ್ಟ್. ಬಿಕಾಸ್ ತುಂಬ ನೋಡ್ಬಿಟ್ಟೆ 5 years ಇಲ್ಲಿ. ಅಂದರೆ ನಾನು ಬದುಕೋದಿಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಇಲ್ಲ, ನಾನು ಬದುಕಲ್ಲ, ನನಗೆ ಗೊತ್ತಾಗ್ಬಿಡ್ತು ನನ್ನ ಲೈಫ್ ಇಷ್ಟೇ. ಹೆಂಗೆ ಅಂದರೆ ಎಷ್ಟು ಬತ್ತೋಗಿದೆ ಗೊತ್ತಾ. ನಾನು ಸಿಕ್ಕಾಪಟ್ಟೆ ಅಳ್ತಿದ್ದೆ. ಹತ್ತು ಹೆಂಗಾಗಿದೆ ಅಂದರೆ ಇಟ್ರಲ್ಲಿ ನನಗೆ ಲೈಫೇ ಗೊತ್ತಾಗಿಲ್ಲ. ನನಗೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಪಾಪ ನಮ್ಮ ಅಮ್ಮ ಅಪ್ಪ ಫೈಟ್ ಮಾಡೋಕ್ಕೆ ನಮ್ಗೆ ಯಾರೂ ಇಲ್ಲ ಬ್ಯಾಕ್ಗ್ರೌಂಡಲ್ಲಿ. ಏನು ಮಾಡ್ತೀರಾ, ನಮಗೇನು ಗೊತ್ತೇ ಇಲ್ಲ ಅವಾಗ. ಈ ಥರ ಸುಮಾರು ಇದೆ. ನಾನು ನಿಮಗೆ
0% ಹೇಳಿಲ್ಲ ಅನ್ಸುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ 5 years ನಾನು ಹೆಂಗೆ ಸರ್ವೈವ್ ಆಗಿರ್ಬೋದು ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ನೆಲ್ಲ ದೂರ ಮಾಡಿಬಿಟ್ರು ಗೊತ್ತಾ, ನನ್ನ ಬಗ್ಗೆ ತಪ್ಪಾಗಿ ಹೇಳ್ಬಿಟ್ಟು. ನನ್ನ ಹತ್ರ ಯಾರೂ ಇರಲಿಲ್ಲ ಫ್ರೆಂಡ್ಸ್ ಆವಾಗ. ಕಾಲೇಜಿಗೆ ಹೋದ್ರೆ ನೆಕ್ಸ್ಟ್ ಡೇ ಅವ್ರು ಏನೋ ನನ್ನ ಬಗ್ಗೆ ಹೇಳ್ಬಿಟ್ಟಿದ್ರು. ನೆಕ್ಸ್ಟ್ ಡೇ ಕಾಲೇಜಿಗೆ ಹೋದ್ರೆ ಯಾರೂ ನನ್ನ ಮುಖ ಕೊಟ್ಟು ಮಾತಾಡಿಸ್ತಿರ್ಲಿಲ್ಲ. ಆ್ಯಂಡ್ ಐ ವಾಸ್ ದಿ ಕ್ಯಾಪ್ಟನ್ ಆಫ್ ದಿ ಕ್ಲಾಸ್. ಯಾರೂ ಮುಖ ಕೊಟ್ಟು ಮಾತಾಡಿಸ್ತಿರ್ಲಿಲ್ಲ. ಆ ಥರ ಅಸಹ್ಯ ಮಾಡಿ ಅವಮಾನ ಎಲ್ಲ ಮಾಡಿಬಿಟ್ಟಿದ್ದಾರೆ ನನಗೆ ತುಂಬ. ನನ್ನ ಸ್ವಂತ ಅಮ್ಮನೇ ನನ್ನ ಸರಿಯಾಗಿ ಟ್ರೀಟ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಬೈಯೋರು ನನಗೆ ಅಂತ ಒಂದು ಸವಾಸ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕ ಒಂದು ಸತಿ ಹೇಳಿದ್ರು ನಿನಗೆ ಸುಟ್ಟಾಕ್ಬಿಡ್ತೀನಿ ಅಂದ್ಬಿಟ್ಟು. ಬಿಕಾಸ್ ಅಷ್ಟು ನಮಗೆ ಟಾರ್ಚರ್ ಮಾಡಿಬಿಟ್ಟಿದ್ರು ಅವರು ಲೈಫಲ್ಲಿ. ಅಷ್ಟು ಹಿಂಸೆ ಪಟ್ಬಿಟ್ಟಿದ್ದೆ ನಾನು. ಇವತ್ತು ಬದುಕಿದ್ದೀನಿ ಅಂತ ಅಂದರೆ ಬೈ ಗಾಡ್ಸ್ ಗ್ರೇಸ್. ಇವತ್ತು ನನ್ನ ದೇವ್ರು ಬದುಕಿಸಿದಾನೆ ಅಂದರೆ ಏನೋ ಒಂದು ಕಾರಣಕ್ಕೋಸ್ಕರ ಬದುಕಿದ್ದೀನಿ. ತುಂಬ ನೋಡಿಬಿಟ್ಟೆ ನಾನು. ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಟೈಮ್ ಹಿಡಿಯಿತು ನನಗೆ. ಆ್ಯಂಡ್ ಒಂದ್ಸತಿ ಏನು ಮಾಡಿದ್ರು ಅಂದರೆ ಮಲೇಶ್ವರಂ ಬಾ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ನನ್ನ ಫೋನು ನನ್ನ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಆಯಿತಾ, ಬೇಸಿಕ್ ಸೆಟ್ ಫೋನ್ ಇತ್ತು ಅಂತ ಅದೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ವಾಪಸ್ ಬರೋಕ್ಕೆ ದುಡ್ಡಿಲ್ಲ. ಮಲ್ಲೇಶ್ವರಮಿಂದ ನಮ್ಮ ಮನೆ ಇರೋದು ಶಾಂಪುರ, ಅಲ್ಲಿವರೆಗೂ ನಡ್ಕೊಂಡ್ಬಂದಿದ್ದೀನಿ ಗೊತ್ತಾ. ನನಗೆ ಗೊತ್ತು ಅವಾಗ ನನಗೆ ಆಟೋ ಹಿಡಿದು ಹೋಗ್ಬೋದಾಗಿತ್ತು ಅಂತ. ತುಂಬ ವರ್ಷಗಳಾದಮೇಲೆ ಅದು ಗೊತ್ತಾಗಿದ್ದು, ಆಟೋ ಹಿಡಿದ್ಬಿಟ್ಟು ನನ್ನ ಮನೆಗೆ ಬರ್ಬೋದಾಗಿತ್ತು ಅಂತ. ಅಷ್ಟು ಬುದ್ಧಿ ಇರಲಿಲ್ಲ ನನಗೆ. ಮಲ್ಲೇಶ್ವರಮಿಂದ ನನ್ನ ಮನೆಗಂಟ ನಡ್ಕೊಂಡು ಬಂದಿದ್ದೆ. ಅದಾದಮೇಲೆ ಫುಲ್ ಜ್ವರ ಬಂದು ಒಂದು 15 ದಿವಸ ಈ ಥರ ಯಾವುದೋ ಮನೆ ಕರ್ಕೊಂಡು ಹೋಗಿ ಹೊಡಿಯೋದು, ದಾರಿಲಿ ಹೊಡಿಯೋದು, ಹೆಂಗೆ ಬೇಕೋ ಹಂಗೆ ಕೆಟ್ಟದಾಗ ಮಾತಾಡೋದು. ಒಂದ್ಸತಿ ಫಸ್ಟ್ ಟೈಮ್ ನಾಟಕ ಮಾಡಿದ್ದೀನಿ ಲೈಫಲ್ಲೇ. ಫಸ್ಟ್ ಟೈಮ್ ನಾಟಕ ಮಾಡಿರೋದು ನಾನು ದಸರಾ ಟೈಮಲ್ಲಿ. 1000 ಜನ ಆ ಜನರು ಮುಂದೆ ನಾಟಕ ಮಾಡಿ ಲಾಸ್ಟ್ ಬ್ಯಾಕ್ ಸ್ಟೇಜಿಗೆ ಬರ್ತೀನಿ. ಬಂದಿದೆ ಗುದ್ಬಿಟ್ರು. ಎಲ್ಲರೂ ಇದ್ರು. ಹೆಂಗೆ ಮ್ಯಾನೇಜ್ ಮಾಡಲಿ ನಾನು? ಸರ್ ಅವ್ರು ನನ್ನ ಫ್ರೆಂಡು ತಮಾಷೆಗೆ ಹೊಡೆದಿದ್ದು, ಕರ್ಕೊಂಡು ಹೋಗಿ ರೋಡಲ್ಲೆಲ್ಲ ಹೊಡೆದು. ಲಿಟ್ರಲಿ ಒಂಥರ ಮೈಂಡ್ ಸೆಟ್ ಅದು. ನಂಗೆ ಗೊತ್ತಿಲ್ಲ ಯಾಕತ್ರ ಯೋಚನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಅವರೇ ಹೇಳ್ತಿರೋ ನೀನು ಒಂಥರ ತುಂಬ ಒಳ್ಳೆ ಹುಡುಗಿ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀವಿ, ಅದಕ್ಕೆ ನಂಗೆ ಭಯ, ಅದಕ್ಕೆ ನಾನು ಹಿಂಗೆಲ್ಲ ಮಾಡ್ತೀನಿ ಅಂತ. ಈ ಥರ ಎಲ್ಲ ಮಾಡೋರು. ನಮ್ಮ ಮನೆಯಿಂದ ಆಚೆನೇ ಬಂದಿರಲಿಲ್ಲ ಗೊತ್ತಾ. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಗೊತ್ತಾ, ನಮ್ಮಮ್ಮ ಪರ್ಸನಲ್ ಪ್ರಾಬ್ಲಮಿಂದ ಬೇರೆ ಕಡೆ ಕೆಲಸಕ್ಕೆ ಸೇರಿಸ್ಬಿಟ್ರು ಅಂತ. ಇವರಿಂದಲೇ ಈ ಥರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ಕಾಲೇಜ್ನ ಬಿಡಿಸ್ಬಿಟ್ಟು 3 ತಿಂಗಳು ಬೇರೆ ಕಡೆ ಕೆಲಸ ಹಾಕಿದ್ರು. ಆ್ಯಂಡ್ ಅಂದು ತಪ್ಪಿದೆ. ಅಂದರೆ ಅವ್ರು ಪ್ರತಿ ಸತಿ ಈ ಥರ ಪ್ರಾಬ್ಲಮ್ ಮಾಡಿ ಹೋದಾಗ ಮತ್ತೆ ಬಂದಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ, ಕರೆಕ್ಟ್ ಬಿಡ್ತಿದ್ದೆ. ಸೊ ಅದಂದು ತಪ್ಪಿದೆ. ಇದೇ ನನ್ನ ತಪ್ಪು. ಇದು ಬಿಟ್ಟರೆ ಬೇರೆ ತಪ್ಪು ಹುಡುಕಿದ್ರು ಸಿಗ್ತಿರ್ಲಿಲ್ಲ ಅವರಿಗೆ. ನಾನು ಹುಡುಗನ ಜೊತೆ ಮಾತಾಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಗೊತ್ತಾ. ಬಟ್ ಏನೋ ಗೊತ್ತಿಲ್ಲ, ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡಬೇಕಾದ್ರೆ ಸೂರಜ್ ಅಂತ ಒಬ್ಬರಿದ್ರು ನಮ್ಮ ಮ್ಯಾನೇಜರು. ಅವರು ಅವತ್ತು ನನಗೆ ಹೇಳಿಲ್ಲ ಅಂತಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಕೂತು ಮಾತಾಡ್ತಾನೆ ಇರಲಿಲ್ಲ, ಯಾವತ್ತೂ ಸತ್ತೋಗ್ಬಿಡ್ತಿದ್ದೆ. ಅವ್ರು ಹೇಳಿದಿಷ್ಟೇ, ಫೈಟ್ ಬ್ಯಾಕ್ ಮಾಡ್ಬೇಕು ನೀನು, ಅವ್ರನ್ನ ಸಾಯಿಸ್ತಾರೆ ಅಂತಾರ ಸಾಯಿಸು ಅಂತ ಹೇಳು. ಲಿಟ್ರಲಿ ಚಾಕು ಕ್ಯಾರಿ ಮಾಡ್ತಿದ್ರು ಗೊತ್ತಾ ಅವ್ರು ಎವ್ರಿ ಡೇ. ಅವತ್ತು ಅಷ್ಟು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಚುಚ್ಚಿಬಿಡ್ತೀನಿ ನಾನು. ಚುಚ್ಚು ಅಂದೆ ನಾನು. ಚುಚ್ಚು ನೋಡೋಣ ನೀನು. ಅದೇ ಲಾಸ್ಟು. ಅವಾಗ ನಾನು ಓವರ್ಕಮ್ ಮಾಡೋಕ್ಕೆ ಶುರು ಮಾಡಿದ್ದು. ಆ ಥರ ಹೆದರಿಸಿ ನಾನು ತುಂಬ ಲೈಕ್ ಅಂದ್ಕೊಂಡು ಸ್ವಲ್ಪ ಡಿಸ್ಟೆನ್ಸಿಗೆ ಬಂದಿದ್ದು ನಾನು. ಡಿಸ್ಟೆನ್ಸಿಗೆ ಅವಾಗ ನಾನು ಬಂದಿದ್ದು. ಆ್ಯಂಡ್ ಲಾಸ್ಟ್ ಮೊಮೆಂಟಲ್ಲಿ ನಮ್ಮ ಅಪ್ಪ ಕೊಡಿಸಿರೋ ಫಸ್ಟ್ ಫೋನ್ ಕಿತ್ಕೊಂಡು ಹೋಗ್ಬಿಟ್ರು. ಆ ಫೋನ್ ಕೊಡಲೇ ಇಲ್ಲ ಅವ್ರು ಇಲ್ಲಿವರೆಗೂ ಗೊತ್ತಾ. ಈ ಥರ ಎಲ್ಲ ಮಾಡಿದ್ದಾರೆ. ಸುಮಾರು ಎಷ್ಟೋ ಸತಿ 2 ದಿವಸ ನನ್ನ ಫೋನ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ಎರಡೂ ಹೇಳ್ಬಿಟ್ಟಿದ್ದೀನಿ, ಎರಡೂ ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ. ತುಂಬ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ತುಂಬ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾರಿಗೂ ಗೊತ್ತಿರಲ್ಲ ನಾನು ಹಿಂಗಿದ್ದೆ ಮುಂಚೆ ಅಂತ ಅಂದ್ಬಿಟ್ಟು. ಅಷ್ಟು ನಾನು ನೋಡ್ಬಿಟ್ಟಿದ್ದೀನಿ ಲೈಫಲ್ಲಿ ಆ ಒಂದು ರಿಲೇಷನ್ಶಿಪ್ಪಲ್ಲಿ. ಅದೇ ನಾನು ಇವತ್ತಿಗೂ ರಿಗ್ರೆಟ್ ಮಾಡೋದಂದ್ರೆ ಅಂತ ಒಂದು ವ್ಯಕ್ತಿನ ಚೂಸ್ ಮಾಡಿದೆ ಅಂದ್ಬಿಟ್ಟು ತುಂಬ ರಿಗ್ರೆಟ್ ಮಾಡ್ತೀನಿ. ಆದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಅದನ್ನು ಮತ್ತೆ ಅಟ್ರಾಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ತುಂಬ ಜನ ನಾನು ಕೋರ್ಟಿಗೆ ಹೋದಾಗ ಕೇಳಿದ್ರು, ಏನು ಪ್ರಾಬ್ಲಮು, ಏನು ಡೆಸಿಷನು ಅಂತ ಅಂದ್ಬಿಟ್ಟು. ಇವಾಗ ಹೇಳಿದೆ ಗೊತ್ತಾ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ. ಇದೇ ನನ್ನ ರಾಂಗ್ ಡಿಸಿಷನ್. ಇದರಿಂದ ನಾನು ಕೋರ್ಟ್ಗೆ ಹೋಗಬೇಕಾಯ್ತು. ನಾನು ಅಂತಲ್ಲ, ನಾನು ಮಾಡೋ ಕರ್ಮಕ್ಕೆ ನಾನು ಹೋಗ್ಬೋದಾಗಿತ್ತು. ಬಟ್ ಪಾಪ ನಮ್ಮ ಅಪ್ಪನೂ ನಾನು ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿತ್ತು. ಯಾಕೆ ಅಂದರೆ ಲಿಟ್ರಲಿ ನಮ್ಮ ಅಕ್ಕ ಹೋಗಿ 2 ವಾರನೂ ಆಗಿರಲಿಲ್ಲ ಆಯ್ತಾ. 2 ವಾರನೂ ಕಂಪ್ಲೀಟ್ ಆಗಿರಲಿಲ್ಲ. ಆ ಮನುಷ್ಯ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಬಂದು ನಮ್ಮ ಅಪ್ಪನ ಆಟೋಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರು. CCTV ಫೋಟೋಸ್ ನನ್ನ ಹತ್ರ ಈಗಲೂ ಇದೆ. ಇವನ್ ಆಟೋ ಸುಟ್ಟೋಗಿರೋ ಫೋಟೋಸ್ ಇದೆ, ಬೇಕಿದ್ರೆ ಅಟ್ಯಾಚ್ ಮಾಡ್ತೀನಿ ಆಯ್ತಾ. ಇದೆ, 2 ಇಟ್ಕೊಂಡಿದ್ದೀನಿ. ಬಟ್ ಏನು ಪ್ರಯೋಜನ? ಅವಾಗ ನನ್ನ ಹತ್ರ 500 ರೂಪಾಯಿ ಗೊತ್ತಿರಲಿಲ್ಲ. ಕಂಪ್ಲೇಂಟ್ ಕೊಡೋಕೆ ಹೋದಾಗ ಪೊಲೀಸರಿಗೆ ದುಡ್ಡು ಕೊಟ್ಟರೆ ಎಲ್ಲ ಆಗುತ್ತೆ. ಅವಾಗ ನನಗೇನು ಗೊತ್ತೇ ಇಲ್ಲ, ನಂಗೆ ನಾಲೆಜೇ ಇಲ್ವಲ್ಲ. ಹಿಂಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ, ಹುಡುಕ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ನೆಕ್ಸ್ಟ್ ಡೇ ಹೋದ್ವಿ, ಇನ್ನೂ ಇಲ್ಲಮ್ಮ ಸಿಕ್ಕಿಲ್ಲ, ಹುಡುಕ್ತೀವಿ ಅಂತ ಅಂದ್ಬಿಟ್ರು. ಆಲ್ರೆಡಿ ಒಂದು ಸಿಕ್ಕಿದ್ದಾನೆ, ಅವ್ರು ನನಗೆ ಹೇಳ್ತಾ ಇಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ, ಅವನು ಮತ್ತೆ ಒಂದು ಫ್ರೆಂಡ್ ಇಬ್ರು ಮಾತಾಡ್ತಾರೆ, ಏನೋ ದೊಡ್ಡ ಉಳ್ತಾರ ಬಂದಿದ್ದೆ, ನಾವು ಅಲ್ಲೇ ಇದ್ವಿ ಅಂತ. ಪೊಲೀಸರು ಎಂತವ್ರು ನೋಡ್ರಿ, ಅವ್ರು ಅಲ್ಲೇ ಇದ್ರು, ನಮ್ಗೆ ಅವ್ರು ಹೇಳಿದಾಗತ್ತ ಸಿಕ್ಕಿದ್ದಾರೆ ಅಂತ ಹೇಳಿಲ್ಲ, ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ಕೇಳಿದಕ್ಕೆ, ಸರ್ ಇಲ್ಲೇ ಇದ್ರು ಆದ್ರೂ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂದ್ರೆ, ಯಾವನ್ ಹೇಳಿದ್ ನಿಮಗೆ? ನೋಡ್ರಿ ನಿಮ್ಮ ಮಗಳು ಎಷ್ಟು ಮಾತಾಡ್ತಾಳೆ ನೋಡ್ರಿ, ಎಷ್ಟು ಬಾಯಿ ಮಾಡ್ತಾಳೆ ನೋಡ್ರಿ ಅಂತ ಪೊಲೀಸರು ಹೇಳ್ತಾರೆ ನಮ್ಮ ಅಪ್ಪನಿಗೆ. ಹಿಂಗೆ ದಬಾಯಿಸ್ಬಿಡೋದು, ಗೊತ್ತಿಲ್ಲ ಅಂದ್ರೆ ಹಿಂಗೆ ದಬಾಯಿಸ್ಬಿಡೋದು. ಅವಾಗ ಕಂಪ್ಲೇಂಟ್ ಕೊಟ್ಟಿರೋದು ತುಂಬ ಅನುಭವಿಸಿ ಆದಮೇಲೆ 5 years ಏನೋ ಆಯಿತು. ಇವಾಗ ಆ ಕೇಸು ಹಿಯರಿಂಗ್ ಬಂದಿತ್ತು, ಅದಕ್ಕೆ ಕೋರ್ಟಿಗೆ ನಾನು ಹೋಗಿದ್ದು. ನಾನು ಹೇಳಿದ್ದಿಷ್ಟ ಜಡ್ಜಿಗೆ, ನಾನಾಗಲಿ ಅಪ್ಪ ಆಗಲಿ, ಕಾಂಪೋಸಿಷನ್ ನಮಗೇನು ಬೇಡ,
ನಮ್ಗೆ ತೊಂದರೆ ಕೊಡದಿದ್ರೆ ಸಾಕು, ನಮ್ಮಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು, ಇನ್ನೊಬ್ಬರಿಂದ ನಮಗೂ ತೊಂದರೆ ಆಗಬಾರ್ದು, ಕೇಸ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿ ಬಂದಿದ್ದು. ಇದ್ರ ವಿಚಾರವಾಗಿ ನಾನು ಕೋರ್ಟ್ ಗಂಟ ಹೋಗಿದ್ದು. ನಾನಲ್ಲದೆ ಪಾಪ ನಮ್ಮ ಅಪ್ಪನಿಗೂ ಕೋರ್ಟ್ ಮೆಟ್ಲು ಹಚ್ಚಿತ್ತು. ಪಾಪ ಅವ್ರೇನು ಪಾಪ ಮಾಡಿದ್ರು, ನನ್ನಂತ ಮಗಳನ್ನ ಹೆತ್ತುಬಿಟ್ಟು ಈ ಥರ ಎಲ್ಲ ಅನ್ಭವಿಸ್ಬೇಕಿತ್ತ? ಅದಕ್ಕೆ ಹೇಳೋದು, ಡಿಸಿಷನ್ ತಗೋಬೇಕಾದ್ರೆ 1000 ಸತಿ ಯೋಚನೆ ಮಾಡಿ ಸರಿನೋ ತಪ್ಪೋ ಅಂದ್ಬಿಟ್ಟು ಡಿಸೈಡ್ ಮಾಡಬೇಕು. ಆ ಕ್ಷಣಕ್ಕೆ ಸರಿ ಅನಿಸ್ಬಿಟ್ಟು ಮಾಡಿಬಿಟ್ವಿ, ಆ ಕ್ಷಣಕ್ಕೆ ಅವ್ನು ಸರಿ ಅನಿಸ್ತಾ ಅದಕ್ಕೆ ಚೂಸ್ ಮಾಡಿದೆ, ಇವಳು ಸರಿ ಅನಿಸ್ತು ಅದಕ್ಕೆ ಚೂಸ್ ಮಾಡಿದೆ. ಒಂದಿಷ್ಟು ವರ್ಷ ಆದಮೇಲೆ ಇಲ್ಲ ಇದನ್ನು ತಪ್ಪು ಡಿಸಿಷನ್, ಒಂದು ಸರಿ ಇಲ್ಲ ಇವಳು ಸರಿ ಇಲ್ಲ ಅಂತೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಬಂದಿದೆ, ಇಫ್ ಯು ಗೆಟ್ ಅ ಚಾನ್ಸ್ ಟು ಕಿಲ್ ಸಮ್ವನ್ ಹೂಮ್ ಡು ಯು ಕಿಲ್ ಅಂತ ಕೇಳಿದರೆ. ಹೌದು ಅನಿಸಿತ್ತು, ತುಂಬ ಅನಿಸಿತ್ತು ನನಗೆ, ಏನಾದರೂ ಮಾಡ್ಬಿಡ್ಬೇಕು, ಇಲ್ಲ ನಾನು ಬದುಕಲ್ಲ ಅಂತ ಅಂದ್ಬಿಟ್ಟು. ನಾನು ಬದುಕೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು ಅಂತ ಮಾಡ್ತಾರೆ ಗೊತ್ತಾ, ಆ ಥರ ನನಗೆ ಅನಿಸಿತ್ತು. ಆದರೆ ನಾನು ಮಾಡಲಿಲ್ಲ, ಯಾಕಂದ್ರೆ ನನ್ನ ಮನಸ್ಸು ಆ ಥರ ಅಲ್ಲ. ಅನ್ಸೋದಂತೂ ಸತ್ಯ. ನೆಕ್ಸ್ಟು ಕೇಳಿದರೆ, ವಾಟ್ ಈಸ್ ದಿ ಟಫೆಸ್ಟ್ ಡೇ ದಟ್ ಸ್ಟಿಲ್ ಮೋಟಿವೇಟ್ಸ್ ಯು ಟುಡೇ? ಅದೇ ಇವಾಗ ಏನು ನಿಮಗೆ ಹೇಳಿದೆ ಗೊತ್ತಾ, ದೀಸ್ ಆರ್ ಆಲ್ ಟಫೆಸ್ಟ್ ಆ್ಯಂಡ್ ಹಾರ್ಡೆಸ್ಟ್ ಡೇ ಆಫ್ ಮೈ ಲೈಫ್. ಆಯಿತಾ, ಪ್ರತಿ ದಿನ ಹೆದರ್ಕೊಂಡು ಬೈದಲ್ಲೇ ಕಂಡುಬಿಡ್ತಿದ್ದೆ. ಮನೆಯಿಂದ ಹೊರಗಡೆ ಕಾಲಿಡ್ತಿರ್ಲಿಲ್ಲ. ಆಯಿತಾ, ಎಲ್ಲಿ ಬಂದು ಹೊಡೆಯೋರು ಅಂತ ಅಂದ್ಬಿಟ್ಟು. ಸೊ ಆ ಥರ ಹೆದರ್ಕೊಂಡು 5-6 ಇಯರ್ಸ್ ನಾನು ಸರ್ವೈವ್ ಆಗಿದ್ದೀನಿ ಅಂತ ಅಂದಾಗ, ಇಷ್ಟು ಬ್ಯೂಟಿಫುಲ್ ಆಗಿರೋ ಲೈಫ್ ಕೊಟ್ಟಿರುವಾಗ ಭಗವಂತ ಯಾಕೆ ನಮ್ಮ ತಲೆ ಕೆಡಿಸ್ಕೊಳ್ಳಿ? ಅದಕ್ಕಿಂತ ಕೋಟಿ ಪಟ್ಟು ಮೇಲಿದು ಅಂತ ಹೇಳ್ಬೋದು. ಸೊ ಅಂಥ ದಿನಗಳನ್ನೇ ನಾನು ಸರ್ವೈವ್ ಆಗಿದ್ದೀನಿ ಅಂತಂದರೆ ವೈ ನಾಟ್ ದೀಸ್ ಡೇಸ್? ಇವಾಗ ಬರೋವಂಥ ಹಾರ್ಡೆಸ್ಟ್ ಡೇನ ನಾನು ಯಾಕೆ ಸರ್ವೈವ್ ಆಗತ್ತೆ. ಸೊ ಆ ದಿನಗಳು ನನಗೆ ಇವಾಗಲೂ ಮೋಟಿವೇಟ್ ಮಾಡಿ ಇವಾಗ ಬರುವಂಥ ಟಫೆಸ್ಟ್ ಟೈಮ್ನ ಈಸಿಯಾಗಿ ನಾನು ಸರ್ವೈವ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳಿದೆ, ಒಂದು 4-5 ಕ್ವೆಶನ್ ಒಟ್ಟಿಗೆ ಇದ್ದಿದ್ದೆಲ್ಲ ಆನ್ಸರ್ ಮಾಡ್ತೀನಿ ಅಂತ. ಇವಾಗ ನಾನು ಏನು ನಿಮ್ಗೆ ಸ್ಟೋರಿ ಹೇಳಿದೆ ಅದರಲ್ಲೇ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಅದರಲ್ಲಿ ಇನ್ನೊಬ್ರು ಕೇಳಿದರೆ, ವಾಟ್ ಈಸ್ ದಿ ಒನ್ ಥಿಂಗ್ ಯು ರಿಗ್ರೆಟ್ ಇನ್ ಯುವರ್ ಲೈಫ್ ಅಂತ ಕೇಳಿದರೆ, ಇದೇ ನಾನು ರಿಗ್ರೆಟ್ ಮಾಡ್ತೀನಿ. ಬಿಕಾಸ್ ಆ ಟೈಮಲ್ಲಿ ಎಷ್ಟು ದಡ್ಡಿ ಅಂದರೆ, ಬರೀ ಅವ್ರ ಫೋನ್ ನಂಬರ್ ಬಿಟ್ಟರೆ ನನಗೇನು ಗೊತ್ತಿರಲಿಲ್ಲ. ಅವ್ರ ಅಮ್ಮ ಅಪ್ಪ ಊರು ಯಾವುದು ನನಗೆ ಗೊತ್ತಿರಲಿಲ್ಲ. ಆಯಿತಾ, ಅಷ್ಟು ದಡ್ಡಿ ಆಗಿದ್ದೆ ನಾನು. ಇವಾಗಲೇ ನಾನು ದೊಡ್ಡ ಬುದ್ಧಿವಂತೆ ಅಂತ ಹೇಳಲ್ಲ, ಇವಾಗಲೂ ದಡ್ಡಿನೇ, ಅದು ಬೇರೆ ಪ್ರಶ್ನೆ. ಸೊ ನನಗೆ ಇನ್ನೂ ಅರ್ಥ ಆಗಿಲ್ಲ, ಅವ್ರಿಗೆ ಏನು ಸಿಗುತ್ತೆ ಅದರಿಂದ, ಆ ಥರ ಹೊಡೆದ್ರೆ, ಆ ಥರ ಬೈದ್ರೆ, ಕೆಟ್ಟದಾಗಿ ಅವಮಾನಗಳನ್ನ ಮಾಡಿದ್ರೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಅವ್ರು ಪ್ರೀತಿಸೋರ್ನ ಅವ್ರು ಹೇಗೆ ಆ ಥರ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಲಿಟ್ರಲಿ ಯಾರಾದರೂ ಸಾಯಿಸಿರೋದು ಅದು ಇದು ವಿಡಿಯೋಸ್ ಇದ್ರೆ ಕಳಿಸೋರು ಗೊತ್ತಾ, ಹಿಂಗೆ ಮಾಡ್ಬಿಡ್ತೀನಿ ಅನ್ನೋರು. ಲಿಟ್ರಲಿ ನಾನು ಹೆಂಗೆ ಸರ್ವೈವ್ ಆಗಿದ್ದೀನಿ ಅಂತಂದರೆ, ನಂಗೆ ಗೊತ್ತಿಲ್ಲ ನಾನು ಹೆಂಗೆ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಕೆಟ್ಟ ದಿನಗಳೆಲ್ಲ ನೋಡಿ ಯಾರಿಗೂ ಆಗಿರಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಷ್ಟು ನಾನು ನೋಡ್ಬಿಟ್ಟೆ. ದೇವ್ರ ಪೂಜೆ ಎಲ್ಲ ಇಲ್ವೇ ಇಲ್ಲ. ಈ ಥರ ಇದ್ದಾಗ ಯಾರು ದೇವ್ರ ಪೂಜೆ ಮಾಡ್ತಾರೆ? ದೇವ್ರಿಗೆ ಏನು ನನ್ನ ಬಗ್ಗೆ ಗೊತ್ತಾ, ಇಷ್ಟು ಕಷ್ಟ ಕೊಡ್ತಾನೆ ಅಂತೆಲ್ಲ ಅನ್ಕೊಂಬಿಟ್ಟಿದ್ದೀನಿ ಗೊತ್ತಾ. ಆ ಟೈಮಲ್ಲಿ ಅಷ್ಟು ಟಾರ್ಚರ್ ಅನ್ಭವಿಸ್ಬಿಡಿ. ಗೊತ್ತು, ಇದು ಸ್ವಲ್ಪ ಸ್ಟೋರಿ ಥರ ಆಗೋಯ್ತು. ಬಿಕಾಸ್ 4-5 ಕ್ವೆಶನ್ ಇನ್ಕ್ಲೂಡ್ ಮಾಡೋದಕ್ಕೆ ಆ ಥರ ಹೇಳಿದೆ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಷ್ಟೇ. ನಿಮಗೆ ಅನ್ಸಿದ್ರೆ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಇಷ್ಟ. ಲವ್ ಮಾಡ್ತೀರಾ, ಮೆಂಟಲಿ ಲವ್ ಮಾಡಿ, ಓಕೆನಾ? ಫಿಸಿಕಲ್ ತನಕ ಹೋಗಲೇಬೇಡಿ. ಬಿಕಾಸ್ ಯು ವಿಲ್ ನೆವರ್ ನೋ ಅದು ನಿಮಗೆ ಹೇಗೆ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಮೆಂಟಲಿ ಲವ್ ಮಾಡಿ, ಓಕೆ ಅನ್ಸಿದ್ರೆ ಕಂಟಿನ್ಯೂ ಮಾಡಿ, ಓಕೆನಾ? ಮದುವೆ ಆಗೋಕ್ಕೂ ಮುಂಚೆ ಮೆಂಟಲಿ ಪ್ರೀತಿ ಮಾಡಿ, ಓಕೆನಾ? ಇದಿಷ್ಟೇ ನಾನು ಕೊಡೋ ಸಜೆಷನ್ ನಿಮಗೆ. ಸೊ ನನಗೆ ಎಷ್ಟೊಂದು ಇದೇ ಹೊಟ್ಟೋಗಿದೆ ಗೊತ್ತಾ ಲವ್ ಮೇಲೆಲ್ಲ. ಯಾವ್ಯಾವ ಥರ ದಿನಗಳೆಲ್ಲ ನೋಡಿ ಒಂಥರ ಅಂತ ಅನಿಸ್ಬಿಟ್ಟಿದೆ ನನಗೆ. ಎಷ್ಟೋ ಜನ ಹುಡುಗಿರನ್ನ ನಾನು ಈಗಲೂ ನೋಡ್ತೀರಲ್ಲ, ಅಂದ್ಕೊಳ್ತಿರ್ತೀನಿ ಇವರೆಲ್ಲ ಸೇಫ್ ಆಗಿದ್ದಾರಾ, ಇವರೆಲ್ಲ ಹುಷಾರಾಗಿದ್ದಾರಾ, ಹೆಂಗೆ ಏನು ಅಂತೆಲ್ಲ ಅನ್ನಿಸ್ತಿರುತ್ತೆ ನನಗೆ. ಬಟ್ ಅವ್ರವ್ರ ಚಾಯ್ಸ್ ಅಷ್ಟೇ. ಅದೇ ಕ್ವೆಶನ್ ಆಗಿತ್ತು, ಪಾಸ್ಟ್ ರಿಲೇಷನ್ಶಿಪ್ಪಿಂದ ನೀವೇನು ಕಲ್ತ್ರಿ ಅಂತ. ಸರ್ವೈವ್ ಆಗೋದನ್ನು ಕಲಿತೆ, ಹೆದರಿಸೋದನ್ನು ಕಲಿತೆ, ಆ್ಯಂಡ್ ಎದುರುಗಡೆ ಯಾರೇ ಇದನ್ನು ಗಟ್ಟಿಯಾಗಿ ನಿಲ್ಲೋದನ್ನು ಕಲಿತೆ. ಸೊ ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಅವಾಗ ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇರಲಿಲ್ಲ, ಇವಾಗೆಲ್ಲ ಇದ್ದಾರೆ ನನಗೆ. ಸೊ ಏನೂ ಭಯ ಇಲ್ಲ ನನಗೆ, ಆರಾಮಾಗಿ ನಾನು ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀನಿ. ದ ಮೋಸ್ಟ್ ಎಂಬ್ಯಾರಸಿಂಗ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂದರೆ ಇದೆ. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ಬಂದು ಹೊಡೆಯೋದು, ಅದೆಲ್ಲ ಬಂದು ಜಗಳ ಮಾಡೋದು, ಅಲ್ಲೆಲ್ರಿಗೂ ಹೋಗಿ ಏನೇನೋ ನನ್ನ ಬಗ್ಗೆ ಹೇಳ್ಬಿಡೋದು, ಕೆಟ್ಟದಾಗೆ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡೋದು. ಸೊ ದೀಸ್ ಆರ್ ಆಲ್ ಎಂಬ್ಯಾರಸಿಂಗ್ ಮೂಮೆಂಟ್ ನನ್ನ ಲೈಫಲ್ಲಿ ಆಗಿರೋವಂಥದ್ದು ತುಂಬ ಇದೆ. ಆ್ಯಂಡ್ ನೆಕ್ಸ್ಟು ಅನ್ಫರ್ಗೆಟಬಲ್ ಡೇ ಅಂತ ಕೇಳಿದ್ದೀರಾ. ನಮ್ಮ ಅಕ್ಕ ಹೋಗಿದ್ದ ದಿವಸನೇ ಅನ್ಫರ್ಗೆಟಬಲ್ ಡೇ ನನಗೆ. ಅದು ಯಾರ ಲೈಫಲ್ಲೂ ಬರಬಾರ್ದು ಅಂತ ಒಂದಿನ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಏನು ಅಕ್ಕ ತಂಗಿಯರು ನೀವು ಇದ್ದೀರಾ, ಅಣ್ಣ ತಮ್ಮಂದಿರು ಇದ್ದೀರಾ, ದಯವಿಟ್ಟು ಖುಷಿಯಾಗಿರಿ. ಇರೋಷ್ಟು ದಿವಸ ಖುಷಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡಿ. ಬಿಕಾಸ್ ನಿಮಗೆ ಗೊತ್ತಿಲ್ಲ ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಬೇರೆಯವ್ರ ಅಕ್ಕ ತಂಗಿಯದು ಮದುವೆದು, ಅಣ್ಣ ತಮ್ಮಂದಿರು, ಫ್ರೆಂಡ್ಶಿಪ್ಸು ಅವೆಲ್ಲ ನೋಡಿದಾಗ ಲಿಟ್ರಲಿ ಹತ್ತಿದ್ದೀನಿ ಗೊತ್ತಾ. ಇವತ್ತು ಬೆಳಗ್ಗೆ ಕೂಡ ನಾನು ಹತ್ತಿದ್ದೀನಿ ನಮ್ಮ ಅಕ್ಕ ನೆನೆಸ್ಕೊಂಡು. ಸೊ ಅದಕ್ಕೆ ಹೇಳೋದು, ಅಕ್ಕ ತಂಗಿ ದಯವಿಟ್ಟು ಜಗಳಾಡ್ಬೇಡಿ, ಎಷ್ಟೇ ದೊಡ್ಡವರಾದರೂ ಅಷ್ಟೇ ಖುಷಿಯಾಗಿ ಜೀವನ ಮಾಡಿ. ನಾನು ನಮ್ಮ ಅಕ್ಕನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಸೊ ಅದು ಅನ್ಫರ್ಗೆಟಬಲ್ ಡೇ ಆಗಿರುತ್ತೆ ನನ್ನ ಲೈಫಲ್ಲಿ. ಅವತ್ತಿನ ದಿನ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದು ಚೆರಿಷಿಂಗ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತ ಕೇಳಿದ್ದೀರಾ. ಯಾವುದೂ ಇಲ್ಲ, ಚೆರಿಷ್ ಮಾಡೋ ಅಂತ ನನ್ನ ಲೈಫಲ್ಲಿ ಏನು ಹಾಗೆ ಇಲ್ವಲ್ಲ.
ಇವಾಗ ಏನಿದ್ದೀನಿ ಖುಷಿಯಾಗಿದ್ದೀನಿ. ಸೊ ಚೆರಿಷಿಂಗ್ ಮೂಮೆಂಟ್ ಅಂತೆಲ್ಲ ಏನೂ ಇಲ್ಲ. ನೆಕ್ಸ್ಟು 2 ಕ್ವೆಶನ್ ಒಂದೇ ಕಂಬೈನ್ ಮಾಡ್ತೀನಿ, ಬಿಕಾಸ್ ತುಂಬ ಜನ ಇದೇ ಕೇಳಿರೋದು ಅಬೌಟ್ ನಾನು ಹೇಗೆ ಚೇಂಜ್ ಆದೆ ಅಂತ ಅಂದ್ಬಿಟ್ಟು. ವಾಟ್ಸ್ ಒನ್ ಹ್ಯಾಬಿಟ್ ಚೇಂಜ್ಡ್ ಯುವರ್ ಲೈಫ್ ಮೋರ್ ದ್ಯಾನ್ ಪ್ರಾಡಕ್ಟ್ ಆರ್ ರೂಟೀನ್? ಇನ್ನೊಂದು ಕ್ವೆಶನ್ ಬಂದು ವಾಟ್ ಈಸ್ ಎ ಪೀಸ್ ಆಫ್ ಅಡ್ವೈಸ್ ಸಮನ್ ಗೇವ್ ಯು ದ್ಯಾಟ್ ಕಂಪ್ಲೀಟ್ಲಿ ಚೇಂಜ್ಡ್ ಯುವರ್ ಲೈಫ್? ಇದೆರಡು ಕ್ವೆಶನ್ ಒಂದೇ ಎಷ್ಟು ಚೆನ್ನಾಗಿ ಕಂಬೈನ್ ಆಗುತ್ತೆ ಅಂದರೆ, ಪುಟ್ಟು ನನಗೆ ಭಗವದ್ಗೀತೆ ಕೊಡಿಸಿದ್ದ, ಓಕೆನಾ, ಅದೊಂದು ವಸ್ತು ಅವ್ನು ನನಗೆ ಕೊಟ್ಟಿದ್ದ. ಆ್ಯಂಡ್ ಅದನ್ನು ಓದಿರಲಿಲ್ಲ, ಹಾಗೆ ಇಟ್ಟಿದ್ದೆ, ಆಲ್ಮೋಸ್ಟ್ 1 ವರ್ಷ ಹಾಗೆ ಇಟ್ಟಿದ್ದೆ. ಬಟ್ ಒನ್ ಆಫ್ ಮೈ ಫ್ರೆಂಡ್ ಅದನ್ನು ಓದು ಅಂದರು. ಸೊ ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ನನ್ನ ಲೈಫೇ ಚೇಂಜ್ ಆಯಿತು. ಸೊ ಒಂದು ಪೀಸ್ ಆಫ್ ಅಡ್ವೈಸ್ ಅಷ್ಟೇ, ಬರೀ ಓದು ಅಂದಿದ್ದಕ್ಕೆ ನಾನು ಕಂಪ್ಲೀಟ್ ಲೈಫ್ನೇ ಚೇಂಜ್ ಮಾಡಿಕೊಂಡೆ. ಸೊ ಭಗವದ್ಗೀತೆ ನನ್ನ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ. ಆ್ಯಂಡ್ ತುಂಬ ಜನ ನಾನ್ ವೆಜ್ ಬಿಟ್ಟಿರೋ ಕಾರಣ ಹೇಳಿ ಅಂತ ಅಂದರೆ ತುಂಬ ಸಿಲ್ಲಿ ಅಂತ ಅನ್ನಿಸ್ಬೋದು. ಆ್ಯಕ್ಚುಲಿ ನಾನು ಭಗವದ್ಗೀತೆ ಓದೋಕ್ಕೂ ಮುಂಚೆ ನಾನ್ ವೆಜ್ನ ಬಿಟ್ಟಿದ್ದು. ಒಂದು 15 days ಆದಮೇಲೆ ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ದು, ಆಯಿತಾ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡಾಬಾಗೆ ಹೋಗಿದ್ವಿ, ಅಲ್ಲಿ ಎಲ್ಲರೂ ನಾನ್ ವೆಜ್ ಆರ್ಡ್ರ್ ಮಾಡಿದ್ರು. ನಾನು ಸುಮ್ಮನೆ ಮಾತಾಡ್ತಾ ಹೇಳಿದ್ದೆ, ನಾನು ನಾನ್ ವೆಜ್ ಬಿಟ್ಬಿಡ್ತೀನಿ, ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಸುಮ್ಮನೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು 15 ದಿವಸ ಬಿಟ್ಟೆ. ಅದಾದ್ಮೇಲೆ ಭಗವದ್ಗೀತೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಯಾಕೋ ತಿನ್ನಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರುತ್ತೆ, ಕರ್ಮಯೋಗದಲ್ಲಿ ಬರುತ್ತೆ, ನಾನ್ ವೆಜ್ ತಿನ್ಬೇಕಾ ತಿನ್ಬಾರ್ದ ಅಂತೆಲ್ಲ ಅದರಲ್ಲಿದೆ. ಆಲ್ರೆಡಿ ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ನನಗೆ ಮತ್ತೆ ತಿನ್ನಬೇಕು ಅಂತೆಲ್ಲ ಅನಿಸಿಲ್ಲ. ಆದರೆ ಆಮ್ಲೆಟ್ ತಿಂತಿದ್ದೆ. ನಾನ್ ವೆಜ್ ಬಿಟ್ಟು 1 ವರ್ಷವರೆಗೂ ಆಮ್ಲೆಟ್ ತಿಂದೆ. ಅದಾದ್ಮೇಲೆ ಅನ್ನಿಸ್ತು, ಏನಕ್ಕೆ ಆಮ್ಲೆಟ್ ತಿನ್ನಬೇಕು, ಆಮ್ಲೆಟ್ನು ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಸೊ ಕಂಪ್ಲೀಟಾಗಿ ನಾನು ನಾನ್ ವೆಜ್ನೇ ಬಿಟ್ಟು 4 years ಆಗ್ತಾ ಬರ್ತಿದ್ದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಸೊಳ್ಳೆ ಇರುವೆ ಅದೆಲ್ಲ ಏನೂ ಸಾಯಿಸಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾರೆ, ನೀನು ಚಿಕನ್ ಬಿಟ್ಬಿಟ್ಟಿದ್ಯಾ, ಸೊಳ್ಳೆ ಇರುವೆಲ್ಲ ಸಾಯಿಸಲ್ವಾ ನೀನು ಅಂತ ಅಂತೆ. ಸಾಯಿಸಲ್ಲ. ನೀವು ಯಾರಿಗೆ ಬೇಕಾದ್ರೂ ಕೇಳಿ, ನನ್ನ ಫ್ರೆಂಡ್ ಸರ್ಕಲ್ ಸೊಳ್ಳೆ ಇರುವೆಲ್ಲ ಏನು ಸಾಯಿಸಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ದಾರಿಲಿ ಹೋಗ್ತಾ ಇರುವೆಗಳಿದ್ರೆ ನಾನು ತುಳಿದಿರ್ಬೋದೇನೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಗೊತ್ತಿದ್ದು ನಾನು ಯಾವತ್ತೂ ಮಾಡಿಲ್ಲ. ಸೊ ಇದು ರೀಸನ್, ಓಕೆನಾ, ನಾನ್ ವೆಜ್ ಬಿಡೋದಕ್ಕೆ. ಸೊ ಭಗವದ್ಗೀತೆ ಕಂಪ್ಲೀಟ್ ನನ್ನ ಲೈಫೇ ಚೇಂಜ್ ಮಾಡಿಬಿಡ್ತು. ಆ್ಯಂಡ್ ಇನ್ನೊಬ್ರಿಗೆ ಕೇಳಿದ್ದೀರಾ, ಏನೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ನಿಮಗೆ ಆ್ಯಂಡ್ ಏನು ನೀವು ಚೇಂಜ್ ಆದ್ರಿ ಅಂತ ಅಂದ್ಬಿಟ್ಟು. ಭಗವದ್ಗೀತೆ ಓದೋಕ್ಕೂ ಮುಂಚೆ, ಓಕೆನಾ, ತುಂಬ ಕೆಟ್ಟ ಅಭ್ಯಾಸಗಳಿತ್ತು ನನಗೆ. ಆ್ಯಂಡ್ ನಮ್ಮ ಅಕ್ಕ ಬೇರೆ ಹೋಗ್ಬಿಟ್ಟಿದ್ರು. ನಾನು ಹೆಂಗೆ ಡಿಪ್ರೆಷನಿಂದ ಹೊರಗಡೆ ಬರೋದು ಅನ್ನೋ ಟೈಮಲ್ಲಿ ಐ ಯೂಸ್ ಟು ಡ್ರಿಂಕ್ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಎವ್ರಿ ಸ್ಯಾಟರ್ಡೆ, ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಗೊತ್ತಾ, ಎವ್ರಿ ಸ್ಯಾಟರ್ಡೆ ಐ ಯೂಸ್ ಟು ಡ್ರಿಂಕ್. ಆಮೇಲೆ ಹುಕ್ಕ ಹೊಡಿತಿದ್ದೆ. ಇದನ್ನ ಯಾವುದು ನಾನು ಮಾಡಿಲ್ಲ, ಬಟ್ ಹುಕ್ಕ ಹೊಡಿತಿದ್ದೆ ಆ್ಯಂಡ್ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ರೆಗ್ಯುಲರಾಗಿ ಮಾಡ್ತಾ ಇದ್ದೆ. ಇಲ್ಲಿವರೆಗೂ ನಮ್ಮ ಅಮ್ಮ ಅಪ್ಪಂಗೆ ಗೊತ್ತಿಲ್ಲ. ಇದನ್ನ ನೋಡ್ತಾರೆ ನಮ್ಮಮ್ಮ, ಚುಪ್ಪಲಿ ತೊಗೊಂಡು ಹೊಡಿತಾರೆ ನನಗೆ. ಬಟ್ ಮಾಡ್ತಿದ್ದೆ. ಹುಕ್ಕ ಸಕ್ಕತ್ ಇಷ್ಟ ನನಗೆ. ಹುಕ್ಕ ಫೇವ್ರೆಟ್, ಈಗಲೂ ಫೇವ್ರೆಟ್ ನನಗೆ ಹುಕ್ಕ. ಬಟ್ ಮಾಡ್ತಾ ಇಲ್ಲ. ಆ್ಯಂಡ್ ಭಗವದ್ಗೀತೆ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಬಿಟ್ಬಿಟ್ಟೆ. ಒಂದು 4 years ಆಗ್ತಾ ಬರ್ತಿದ್ದೆ. ಎಲ್ಲ ಕಂಪ್ಲೀಟ್ ಬಿಟ್ಬಿಟ್ಟೆ ನಾನು. ಅಂದರೆ ಹುಕ್ಕ, ಡ್ರಿಂಕ್ಸ್ ಪ್ರತಿಯೊಂದು ಕಂಪ್ಲೀಟಾಗಿ ಡ್ರಾಪ್ ಮಾಡಿಬಿಟ್ಟೆ. ಇವಾಗ ಅದೇ ಟೀಟೋಟ್ಲರ್ ಅಂತಾರೆ ಗೊತ್ತಾ, ಆ ಥರ ಆಗ್ಬಿಟ್ಟಿದ್ದೇನೆ. ಸೊ ಆಗ ತುಂಬ ಅಭ್ಯಾಸಗಳಿತ್ತು ನನಗೆ. ಆ್ಯಂಡ್ ಕುಡಿತಿದ್ದೆ, ಮಾಡ್ತಿದ್ದೆ ಎಲ್ಲ ಇತ್ತು. ಆ್ಯಂಡ್ ಯಾವಾಗ ತುಳಸಿ ಮಾಲೆ ಎಲ್ಲ ಹಾಕ್ತೆ ಗೊತ್ತಾ, ಕಂಪ್ಲೀಟಾಗಿ ಚೇಂಜ್ ಆಗ್ಬಿಡ್ತು ನನಗೆ. ತುಳಸಿ ಮಾಲೆ ಹಾಕಿದ್ಮೇಲೆ ನನಗೆ ಫುಲ್ ದೇವ್ರ ಕಡೆ ಒಲವು ಎಲ್ಲ ಬರೋಕ್ಕೆ ಶುರು ಆಗ್ಬಿಡ್ತು. ಮುಂಚೆಲ್ಲ ನಾನು ದೇವ್ರ ಪೂಜೆ, ದೇವ್ರ ಮನೆ ಅಂದರೆ ತಿರುಗಿ ನೋಡ್ತಲಿಲ್ಲ ಅಂತ ಅಂತಿದ್ದೆ, ಥೂ ಅಂತ ಅಂತಿದ್ದೆ. ಅದೇನೋ ಗೊತ್ತಿಲ್ಲ, ಭಗವದ್ಗೀತೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಯಿತು. ಆ್ಯಂಡ್ ಇವತ್ತು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ. ಆ್ಯಂಡ್ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ನೀವೇನಾದರೂ ಫೇಸ್ ಮಾಡ್ತಿದ್ರೆ ಭಗವದ್ಗೀತೆ ಓದಿ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ, ಬೇಕಿದ್ರೆ ನೀವೇ. ಲಿಟ್ರಲಿ ಕೊಂಡ್ರು ಇವತ್ತು ನಾನು ನಿಮ್ಮ ಮುಂದೆ ಕೂತ್ ಮಾತಾಡ್ತಿದ್ದೀನಿ ಅಂತ ಅಂದರೆ ದೇವ್ರಿದ್ದಾನೆ, ಆಯಿತಾ. ನಾನು ಬದುಕ್ತಾನೆ ಇರಲಿಲ್ಲ. ಹೇಳ್ತಿದ್ದೀನಲ್ಲ, 2 ಸತಿ ಅಟೆಂಪ್ಟ್ ಮಾಡಿರೋದು ನಾನು, 1 ಸತಿ ಅಲ್ಲ 2 ಸತಿ. ಅದೇ ಇವತ್ತು ನಾನು ಬದುಕಿದ್ದೀನಿ, ಖುಷಿಯಾಗಿದ್ದೀನಿ. ನನಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ನಾನು ಮಾಡ್ತಿದ್ದೀನಿ. ಅಟ್ಲೀಸ್ಟ್ ನಾನು ಕೆಟ್ಟದಂತೂ ಯಾರಿಗೂ ಮಾಡ್ತಾ ಇಲ್ಲ. 4 ಜನರಿಗೆ ಒಳ್ಳೇದೇ ಮಾಡ್ತಿದ್ದೀನಿ. ಅದೇ ನಾನು ಯಾವತ್ತೂ ತೋರಿಸ್ಕೊಳ್ಳೋಲ್ಲ ಅಷ್ಟಾಗಿ ಮಾಡ್ತೀನಿ ಅಂತ. ನಾನು ಇವಾಗಲೂ ಎಷ್ಟು ಹೆಲ್ಪ್ ಮಾಡ್ತೀನಿ ಗೊತ್ತಾ. ಈ ಆನ್ಲೈನಲ್ಲೆಲ್ಲ ಬರ್ತಾರೆ ಗೊತ್ತಾ, ಇವರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಇವ್ರ ಸ್ಕ್ಯಾನರ್ ಇಲ್ಲಿದೆ, ನಾನು ಪೇ ಮಾಡ್ತೀನಿ. ಬಿಕಾಸ್ ನಾನು ದಿನಗಳನ್ನ ನೋಡಿದ್ದೀನಿ. ಸೊ ತುಂಬ ಇದೆ, ಆಯಿತಾ. ತುಂಬ ನನ್ನ ಲೈಫಲ್ಲಿ ಎಷ್ಟೊಂದು ನೋಡಿದ್ದೀನಿ. ಅಂದರೆ ನಿಮಗೆ ನನ್ನ ಅಮ್ಮಮ್ಮ ಅಂತೂ 1% ಹೇಳಿರಲ್ಲ. ಕ್ವೆಶನ್ಸ್ ಬಂತು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೇ ಬಿ ನೆಕ್ಸ್ಟ್ Q&A ಮಾಡಿದಾಗ ತುಂಬ ಡೀಪಾಗಿ ನಾನು ಮಾತಾಡ್ಬೋದೇನೋ. ಸೊ ಇವಾಗ ನನಗೆ ಅನ್ನಿಸ್ತು, ನನಗೆ ಏನಾಗಿದೆ ಲೈಫಲ್ಲಿ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮುಂಚೆ ನನಗೂ ಕೆಟ್ಟ ಅಭ್ಯಾಸಗಳಿತ್ತು. ದೇವ್ರ ಪೂಜೆ ಮಾಡ್ತಾ ಇರಲಿಲ್ಲ, ಕುಡಿತಾ ಇದೆ, ಹುಕ್ಕ ಹೊಡಿತಿದ್ದೆ, ಎಲ್ಲ ಮಾಡ್ತಿದ್ದೆ. ಆದರೆ ಇವಾಗ ಏನೂ ಮಾಡ್ತಾ ಇಲ್ಲ. ಎಲ್ಲ ಚೇಂಜ್ ಮಾಡಿದೆ. ಭಗವದ್ಗೀತೆ, ದೇವರು, ಕೃಷ್ಣನ ನಂಬಕ್ಕೆ ಶುರು ಮಾಡಿದೆ ಗೊತ್ತಾ. ಅವತ್ತಿಂದ ನನ್ನ ಕಂಪ್ಲೀಟ್ ಲೈಫೇ ಚೇಂಜ್ ಆಗೋಯ್ತು. ಇದು ನಾನು ಏನು ಹಾಕಿದ್ದೀನಿ ಕಂಟಿಮಾಲ, ಇವಾಗ ಇದೂ ತುಂಬ ಡಿಫ್ರೆನ್ಸ್ ಮಾಡುತ್ತೆ ಲೈಫಲ್ಲಿ, ತುಂಬ. ಈಗ ಒಂದ್ಸತಿ ಕುತ್ತಿಗೆ ಬಿತ್ತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ಇದನ್ನು ಹಾಕೊಂಡು ತಿರುಗಾಡ್ತಿದ್ದೆ. ಅಮ್ಮ ಆಮ್ಲೆಟ್ ಮಾಡಿದ್ರು ಇದನ್ನು ಬಿಚ್ಚಿಟ್ಬಿಟ್ಟು ಆಮ್ಲೆಟ್ ತಿಂತಿದ್ದೆ.
ಆಮೇಲೆ ಗೊತ್ತಾಯ್ತು ತಪ್ಪು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಏನು ಮಾಡಿದೆ, ಬಿಟ್ಬಿಟ್ಟೆ ಆಮ್ಲೆಟ್ನ. ಬಟ್ ಇವಾಗ ನಾನು ಇದನ್ನು ಬಿಚ್ತೀನಿ, ನನಗೆ ಅನಿವಾರ್ಯತೆ ಇದೆ, ನೀವು ಬಿಚ್ಚಬೇಡಿ. ಯಾಕಂದರೆ ನನಗೆ ಶೂಟಿಂಗ್ ಪರ್ಪಸಿಗೆ ಬೇಕು ಅಂತ ಬಿಚ್ತೀನಿ, ಇಲ್ಲಾಂದರೆ ನನ್ನ ಕತ್ತಲ್ಲಿ ನೀವು ಯಾವಾಗಲೂ ನೋಡ್ತೀರಾ, ನಾನು ಎಂಥ ಬಟ್ಟೆ ಹಾಕಿದ್ರು ಇದು ನನ್ನ ಕತ್ತಲ್ಲಿ ಇರುತ್ತೆ. ಸೊ ನಿಮಗೆ ಅನ್ಸಿದ್ರೆ ಮಾತ್ರ ಹಾಕೊಳ್ಳಿ, ದೇವ್ರನ್ನ ಪೂಜಿಸಿ. ಆಮೇಲೆ ಇದನ್ನ ಹಾಕೊಂಡೇ ನೀವು ದೇವ್ರನ್ನ ಪೂಜಿಸ್ಬೇಕು ಅಂತ ಏನೂ ಇಲ್ಲ. ಹಾಗೆ ಕೂಡ ನೀವು ದೇವ್ರನ್ನ ಪೂಜಿಸಿದ್ರೆ ಖಂಡಿತ ನಿಮಗೆ ಒಲಿತಾನೆ. ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಿಲ್ಲ. ಆ್ಯಂಡ್ ಇನ್ನೊಂದು, ತುಂಬ ಜನ ಆನಿಯನ್ ಗಾರ್ಲಿಕ್ ತಿಂತೀರಾ, ಕಂಟಿ ಮನೆ ಹಾಕೊಂಡು ಹೋಗಿ ತಿಂತೀನಿ. ಭಗವದ್ಗೀತೆಯಲ್ಲಿ ನಿಮಗೆ 3 ಥರ ವಿಧ ಇದೆ ಊಟದ್ದು, ಸಾತ್ವಿಕ್, ತಾಮಸಿಕ್, ರಾಜಸಿಕ್ ಅಂತ ಹೇಳಿ. ಓಕೆನಾ? ತಾಮಸಿಕ್ ಕೆಳಗಡೆ ಈಗ ಆನಿಯನ್ ಗಾರ್ಲಿಕ್ ಬರೋದು, ಇದು ತಿನ್ನೋದ್ರಿಂದ ತುಂಬ ಸೋಂಬೇರಿತನ ಅಂತ ಹೇಳ್ತಿರ್ತಾರೆ. ಓಕೆನಾ? ಬಟ್ ನಿಮ್ಮ ಕಂಟ್ರೋಲಲ್ಲಿ ನೀವು ಇದ್ರೆ ಅದು ಯಾವುದು ಏನೂ ಅಲ್ಲ. ಕೃಷ್ಣ ಹೇಳಿಲ್ಲ ನಿಮಗೆ ತಿನ್ನಬಾರ್ದು ಅಂತ ಅಂದ್ಬಿಟ್ಟು, ಗಾರ್ಲಿಕ್ ಆನಿಯನ್ ತಿನ್ನಬಾರ್ದು ಅಂತ ಕೃಷ್ಣ ಹೇಳಿಲ್ಲ ನಿಮಗೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ತಿನ್ನಬೇಡಿ. ಈಗ ನಾನು ಹೋಟೆಲಿಗೆ ಹೋಗ್ತೀನಿ ಆಯ್ತಾ, ಕಂಟಿ ಮನೆ ಹಾಕೊಂಡು ಹೋಟೆಲಿಗೆ ಹೋಗಿರ್ತೀನಿ, ನನಗೆ ಗೊತ್ತಿರುತ್ತೆ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಾರೆ, ಹಾಕಲ್ಲ. ಅಲ್ಲಿ ಹೋಗ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಕೊಡಿ ಅಂದರೆ ನಡೆಯಮ್ಮ ನೀನು ಆಚೆ ಅಂತಾರೆ. ಎಷ್ಟೇ ಜನ ಇವಾಗ ಹಾಕೊಂಡಿರ್ತಾರಲ್ಲ, ಇವರೆಲ್ಲರೂ ಹೊರಗಡೆ ಹೋದಾಗ ಊಟ ಮಾಡೇ ಮಾಡ್ತಾರಲ್ವಾ, ಅವ್ರಿಗೆ ಗೊತ್ತಿರತ್ತಾ ಅದು ಮಿಕ್ಸ್ ಮಾಡಿರ್ತಾರ ಇಲ್ವಾ ಅಂತ. ಸೊ ತುಂಬ ಜನ ಇದನ್ನು ಹಾಕೊಂಡೆ ಎಷ್ಟೊಂದು ನೆಗೆಟಿವ್ಸ್ ಮಾಡ್ತಿರ್ತಾರೆ ಆಯಿತಾ. ಅವ್ರ ಬಾಯಲ್ಲಿ ಹೇಳ್ತಿರ್ತಾರೆ ತಿನ್ಬೇಡಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡಿ ಕರ್ಮ ಅಂತ. ನನ್ನ ಕರ್ಮ ಅಂತ ಯಾವತ್ತೂ ಕನ್ಸಿಡರ್ ಮಾಡೇ ಇಲ್ಲ. ನಿಮ್ಮ ಕಂಟ್ರೋಲಲ್ಲಿ ನೀವಿದ್ರೆ ತಿನ್ನಿ, ಏನು ತೊಂದರೆ ಇಲ್ಲ. ಅದು ನಾನು ಕಲ್ತಿರೋದು. ಬಟ್ ನಿಮಗೆ ಬಿಡಬೇಕು ಅನ್ಸಿದ್ರೆ ಬಿಡಿ, ತಿನ್ನಬೇಕು ಅನ್ಸಿದ್ರೆ ತಿನ್ನಿ, ನಿಮ್ಮ ಇಷ್ಟ. ನಿಮಗೆ ನಾನು ಫೋರ್ಸ್ ಮಾಡಲ್ಲ ಯಾವುದಕ್ಕೂ. ನಾನು ಏನು ಅನ್ಸುತ್ತೋ ಅದನ್ನು ನಾನು ಹೇಳಿದ್ದೀನಿ. ಆ್ಯಂಡ್ ಅದೇ ಸೇಮ್ ಕ್ವೆಶನ್ ಕೇಳಿದ್ರೆ, ಚೇಂಜ್ ಯು ಮೇಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಕೃಷ್ಣ ಆ್ಯಂಡ್ ರಾಯರು ಕೇಮ್ ಇನ್ ಯುವರ್ ಲೈಫ್ ಅಂದ್ಬಿಟ್ಟು. ಕೃಷ್ಣ ಇಸ್ ದಿ ಮೇಜರ್ ಪಾರ್ಟ್ ಆಫ್ ಮೈ ಲೈಫ್. ನಾನು ಯಾವಾಗ ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದೆ ಅವತ್ತಿಂದ ಅವ್ರು ನನಗೆ ಹೇಗೆ ಆಗ್ಬಿಟ್ಟಿದ್ದಾರೆ ಅಂದರೆ, ಅವರಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಅವ್ರು ನನಗೆ ಬೇಕು. ನಾನು ಇವತ್ತಿಗೂ ಅಷ್ಟೇ ದಿನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕೃಷ್ಣದಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಾನು ಒಂದು ಡೈಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕೃಷ್ಣದಿಂದನೇ ಡೈಲಾಗ್ ಸ್ಟಾರ್ಟ್ ಮಾಡ್ತೀನಿ. ಶೂಟಿಂಗಲ್ಲೂ ಅಷ್ಟೇ, ಪ್ರತಿಯೊಂದು ಕಡೆನೂ ಕೃಷ್ಣ 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 ವಿಲ್ ಚೇಂಜ್ ಯುವರ್ ಲೈಫ್ ಆಯಿತಾ. ಹಿಂಗೆ ಮಾಡ್ಬಿಡ್ತಾರೆ. ನೀವು ಇಲ್ಲಿದ್ದೀರಾ ಅಂತಂದರೆ ಕೆಳಗಡೆ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ, ನಿಮ್ಗೆ ಅದು ಐಡಿಯಾನೇ ಇರಲ್ಲ. ನಾನು ಇಲ್ಲಿ ತೊಳಿ ಹಿಂಗೆ ಬಂದ್ಬಿಟ್ನಲ್ಲ ಅಂತ ಅನ್ಸುತ್ತೆ ನಿಮಗೆ. ಸೊ ತುಂಬ ಚೇಂಜ್ ಮಾಡ್ತಾರೆ. ಆದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು, ಕೃಷ್ಣ ಮಾಡ್ತಾನೆ ಅಂದ್ಬಿಟ್ಟು, ಏನೋ ಮಾಡ್ತಾನೆ ಬಿಡು, ದೇವ್ರು ಕೊಡ್ತಾನೆ ಬಿಡು, ಹಂಗಲ್ಲ. ನಂಬಿ, ಕೃಷ್ಣನ ನಂಬಿ. ಆ್ಯಂಡ್ ನಾನು ಎಲ್ರಿಗೂ ಫೋರ್ಸ್ ಮಾಡ್ತೀರ ನಂಬಿ ಅಂತ. ನಿಮಗೆ ಇಷ್ಟ ಇದ್ದರೆ ನೀವು ನಂಬೋದು. ನಾನು ಯಾರಿಗೂ ಬಲವಂತವಾಗಿ ನಂಬಿ ಅಂತ ಹೇಳಲ್ಲ. ನಿಮ್ಗೆ ಅನ್ಸಿದ್ರೆ ನೀವು ಮಾಡಿ. ಆ್ಯಂಡ್ ರಾಯರು ಅಂತ ಬಂದರೆ, ನನಗೆ ರಾಯರು ಎಕ್ಸಿಸ್ಟಿಂಗೇ ಗೊತ್ತಿರಲಿಲ್ಲ. ನಾನು ಬೃಂದಾವನ ಸೀರಿಯಲ್ ಮಾಡ್ತಿದ್ದೆ, ಟೈಟಲ್ ಕೂಡ ಬೃಂದಾವನ ಅಂತಿತ್ತು. ಬಟ್ ಯಾವತ್ತೂ ನನಗೆ ಬೃಂದಾವನ ರಾಯರ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ. ಇದೇ 2024ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಆರಾಧನೆ ಟೈಮಲ್ಲಿ ಪುಟ್ಟು ಕರ್ಕೊಂಡು ಹೋಗಿದ್ದ. ಒಂದ್ಸತಿ ಹೋಗಿ ಬಂದಿದ್ದೆ ಅಷ್ಟೇ. ನನ್ನ ಲೈಫೇ ಚೇಂಜ್ ಆಯಿತು. ಅಂದರೆ ಎಲ್ಲ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಝೀರೋ ಅಲ್ಲಿದ್ದೆ ಆಯಿತಾ, ಕಂಪ್ಲೀಟ್ ಝೀರೋ ಅಲ್ಲಿದ್ದೆ. ಸೊ ಎಲ್ಲ ಅದಾಗದೇನೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವತ್ತು ನಾನು ಏನಾದರೂ ಇದ್ದೀನಿ ಅಂತಂದರೆ ಅದು ಇವ್ರುಗಳಿಂದನೇ. ಕೃಷ್ಣ ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಬದುಕನ್ನ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡ್ತಾನೆ ಆಯಿತಾ. ರಾಯರು ಏನು ಅಂತಂದರೆ, ನಾನಿದ್ದೀನಿ ನಿಮ್ಮ ಜೊತೆ, ನೀನು ಏನು ಬೇಕಾದರೂ ಮಾಡು ಅಂತಾನೆ. ಸೊ ಇವರಿಬ್ಬರು ಅಂತ ಅಲ್ಲ, ನಮ್ಮ ಧರ್ಮದಲ್ಲಿ ಯಾರೆಲ್ಲ ದೇವತೆಗಳಿದ್ದಾರೆ ಅವ್ರು ಎಲ್ಲರೂ ಒಟ್ಟುಗೂಡಿ ನಮಗೆ ಆಶೀರ್ವಾದ ಮಾಡಿದ್ರೆ ಮಾತ್ರನೇ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಸೊ ನಾನು ಪ್ರತಿಯೊಬ್ಬರನ್ನು ನಂಬ್ತೀನಿ, ಪ್ರತಿಯೊಂದು ದೇವ್ರನ್ನೂ ನಂಬ್ತೀನಿ. ನಾನು ಮುಂಚೆ ನಾನು ಪೂಜೆ ದೇವ್ರ ಫೋಟೋ ಅಂತಿದ್ದೆ ನಾನು ಗೊತ್ತಾ. ದೇವ್ರ ಮನೆ ಕೆಲಸ ಮಾಡ್ತಿರಲಿಲ್ಲ, ದೇವ್ರ ಪಾತ್ರೆ ತೊಳಿತಿರಲಿಲ್ಲ, ಬಾಗಿಲು ಕಷ್ಟ ಕುಂಕುಮ ಇಡ್ತಿರಲಿಲ್ಲ, ತುಂಬ ಥೂ ಅಂತಾನೆ ಇದ್ದೆ. ಅದೇನೋ ಗೊತ್ತಿಲ್ಲ, ಇದೆಲ್ಲ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಬರೋಕ್ಕೆ ಶುರುವಾಯಿತು. ಇವತ್ತಿಗೂ ಅಂದ್ಕೊಳ್ತಿರ್ತೀನಿ, ಪ್ರತಿ ದಿನ ಪೂಜೆ ಮಾಡಬೇಕಾದ್ರೆ, ಪೂಜೆಗೆ ರೆಡಿ ಮಾಡಬೇಕಾದ್ರೆ ಅಂದ್ಕೊಳ್ತೀನಿ, ಇದು ನಾನೇನಾ ನಾನೇನು ಚೇಂಜ್ ಆಗ್ಬಿಟ್ಟ ಅಂತ. ಎಸ್, ನಾನೇ. ಸೊ ನೀವು ಏನಾದರೂ ತುಂಬ ಲೋ ಫೀಲ್ ಮಾಡ್ತೀರಾ, ತುಂಬ ಲೋ ಅಲ್ಲಿದ್ರೆ, ಸ್ಟಾರ್ಟ್ ರೀಡಿಂಗ್ ಭಗವದ್ಗೀತಾ. ನನ್ನ ಕೇಳೋದಾದರೆ ಓದಿ, ಡೆಫಿನೆಟ್ಲಿ ಯು ವಿಲ್ ಸಿ ಚೇಂಜಸ್ ಇನ್ ಯುವರ್ ಲೈಫ್. ಸೊ ಓದಿ ಬಿಡಬೇಡಿ. ನನಗೆ ಒಂದ್ಸತಿ ಅನ್ಸುತ್ತೆ ಪ್ರತಿಯೊಬ್ಬರು ಭಗವದ್ಗೀತೆ ಓದಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಎಷ್ಟೊಂದು ಚೇಂಜಸ್ ಮಾಡ್ಬಿಡುತ್ತೆ ಗೊತ್ತಾ ಭಗವದ್ಗೀತೆ. ಸೊ ಅದಕ್ಕೆ ಓದಿ ಒಂದ್ಸತಿ. ಇಫ್ ಇನ್ ಕೇಸ್ ನೀವು ಓದಿದರೆ ನನಗೆ ಹೇಳಿ, ನೀವು ಸ್ಟಾರ್ಟ್ ಮಾಡಿದರೆ ನನಗೆ ಹೇಳಿ. ಆ್ಯಂಡ್ ಓದಬೇಕು ಅಂತ ಅಂದ್ಕೊಂಡಿದ್ರೆ ಓದಿ, ಒಳ್ಳೆಯದಾಗತ್ತೆ. ಆ್ಯಂಡ್ ಇನ್ನೊಬ್ರು ಕೇಳಿದರೆ, ಆಲ್ವೇಸ್ ಸೋ ಸ್ಟ್ರಾಂಗ್ ಡ್ಯೂರಿಂಗ್ ಯುವರ್ ಹಾರ್ಡ್ ಟೈಮ್ಸ್ ಅಂತ ಕೇಳಿದರೆ, ಎಸ್, ಈ ಥರ ದಿನಗಳೆಲ್ಲ ನೋಡಿದ್ಮೇಲೆ ಇದೆಲ್ಲ ಏನೂ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಬರುತ್ತೆ, ಅನುಭವಿಸ್ತೀನಿ, ದುಃಖ ಪಡ್ತೀನಿ, ಅಳ್ತೀನಿ, ತುಂಬ ನರಕ ತಿಂತೀನಿ. ಅದಾದಮೇಲೆ ಅನ್ಸುತ್ತೆ ಇವಾಗ ಏನು ನಾನು ಹತ್ತಿದ ತಕ್ಷಣ ಚೇಂಜ್ ಆಗಿಬಿಡುತ್ತಾ, ಏನೂ ಆಗಲ್ಲ. ಸೊ ಅದೇನಾಗಬೇಕೋ ಅದೇ ಆಗುತ್ತೆ, ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಹಿಂಗೆ ನಾನು ಸರ್ವೈವ್ ಆಗ್ತಿರೋದು ಹಾರ್ಡೆಸ್ಟ್ ಟೈಮ್ನೆಲ್ಲ. ನೆಕ್ಸ್ಟು ತುಂಬ ಚೆನ್ನಾಗಿ ಕೇಳಿದ್ದಾರೆ, ಹೌ ಟು ಬಿ ಸ್ಟ್ರಾಂಗ್ ಇನ್ ಲೈಫ್ ಅಂತ ಕೇಳಿದ್ದಾರೆ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ ಯಾವಾಗ ಗೊತ್ತಾ, ನಮ್ಮ ಅಕ್ಕನ ಕಳ್ಕೊಂಡಾಗ ತುಂಬ ಸ್ಟ್ರಾಂಗ್ ಆಗಿಬಿಟ್ಟೆ. ₹1 ದುಡ್ಡಿಲ್ಲ, 1-2 ವರ್ಷ ಏನೂ ಮಾಡಲಿಲ್ಲ. ಮನೇಲಿ ಕೇಳಿರೋ ಮಾತುಗಳು, ಕೆಲಸ ಇಲ್ಲ. ಅವಾಗ ಗೊತ್ತಾಯಿತು ಏನಾದರೂ ಮಾಡಬೇಕು ಲೈಫಲ್ಲಿ, ಇಲ್ಲಾಂದರೆ ಮರದಿ ಕೊಡಲ್ಲ ಅಂತ ಅಂದ್ಬಿಟ್ಟು. ಮನೆಯವರು ಅಂತಲ್ಲ, ಯಾರೂ ಕೊಡಲ್ಲ. ಸೊ
ಏನಾದರೂ ಒಂದು ಕೆಲಸ ಮಾಡಿ, ನಾಚಿಕೆ ಪಡ್ಕೊಬಿಡಿ. ಇಂಥ ಕೆಲಸ ಅಂಥ ಕೆಲಸ ಅಂತ ನಾಚಿಕೆ ಪಡ್ಕೊಬಿಡಿ. ಏನು ಕೆಲಸ ಬೇಕಿದ್ರೂ ಮಾಡ್ಬೋದು ಲೈಫಲ್ಲಿ, ಆದರೆ ಒಳ್ಳೆ ಕೆಲಸ ಆಗಿರಲಿ. ಸಂಪಾದನೆ ಮಾಡೋದಕ್ಕೆ 100 ದಾರಿ ಇದೆ, ಹುಡುಕ್ಬೇಕಷ್ಟೆ. ಆ್ಯಂಡ್ ಯಾರೋ ಕೇಳಿದರೆ ವಾಟ್ ಮೇಡ್ ಯು ಸೋ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು, ನಮ್ಮ ಅಕ್ಕ ಹೋದಾಗಿಂದ ನಾನು ತುಂಬ ಸ್ಟ್ರಾಂಗ್ ಆಗಿಬಿಟ್ಟೆ. ಅಲ್ಲಿವರೆಗೂ ಐ ವಾಸ್ ಎ ಜಸ್ಟ್ ಕಿಡ್. ನಮ್ಮ ಅಕ್ಕ ಸೇಮ್ ಪಾಪು ಥರ ನೋಡ್ಕೊಳ್ತಾ ಇದ್ಲು ನನ್ನ. ಅವಳು ಹೋದ್ಮೇಲೆ ಲೈಫ್ ತುಂಬ ಪಾಠ ಕಲಿಸ್ಬಿಡ್ತು ನನಗೆ. ತುಂಬ ಫೈನಾನ್ಷಿಯಲಿ ಹೊಡ್ತಾ ತಿನ್ಬಿಟ್ಟೆ, ಕೆಲಸ ಇಲ್ಲ, ಮನೇಲೇ ಮರ್ಯಾದಿಲ್ಲ ನಿಮಗೆ, ಹಿಂಗೆ ಹೊರಗಡೆ ಯಾರು ಕೊಡ್ತಾರೆ ನಿಮಗೆ? ಸೊ ₹1 ದುಡ್ಡಿಲ್ಲ, ಬಾಡಿಗೆ ಕಟ್ಟಬೇಕು, ಏನು ಮಾಡಬೇಕು ಗೊತ್ತಿಲ್ಲ ನನಗೆ. ಅವಾಗ ಡಿಸೈಡ್ ಮಾಡಿದೆ ಏನಾದರೂ ಮಾಡಬೇಕು ಲೈಫಲ್ಲಿ ಅಂತ ಅಂದ್ಬಿಟ್ಟು. ಎಷ್ಟು ಕಡೆ ಆಡಿಷನ್ ಕೊಟ್ಟಿದ್ದೀನಿ, ಎಷ್ಟು ಕಡೆ ಕೆಲಸ ಹುಡುಕಿದ್ದೀನಿ, ಬಟ್ ಸ್ಟಿಲ್ ನನ್ನ ಮೈಂಡಲ್ಲಿ ಇದ್ದಿಷ್ಟೇ, ಇದೇ ಫೀಲ್ಡಲ್ಲಿ ಸರ್ವೈವ್ ಆಗಬೇಕು ನಾನು ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕ ಹೋಗಿದ್ದು ನನ್ನ ಸ್ಟ್ರಾಂಗ್ ಮಾಡಿಬಿಟ್ಲು, ತುಂಬ ಸ್ಟ್ರಾಂಗ್ ಮಾಡಿಬಿಟ್ಲು ಅವಳು ನನಗೆ ಗೊತ್ತಿಲ್ಲದೆ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನ್ನಿಸ್ತಿರತ್ತೆ ಒಂದ್ಸತಿ. ನಾನು ಫೈಟ್ ಮಾಡ್ತಾಯಿದ್ದೀನ, ನಾನು ಡಿಫೆಂಡ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಅನಿಸುತ್ತೆ. ಸೊ ನೀವು ಅಷ್ಟೇ, ಯಾವ್ದಾದ್ರು ಒಂದು ಲೈಫಲ್ಲಿ ನಿಮ್ಗೆ ಯಾವ್ದಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದು ನಿಮ್ಮನ್ನ ಸ್ಟ್ರಾಂಗಾಗಿ ಕನ್ವರ್ಟ್ ಮಾಡುತ್ತೆ. ಅದು ನಿಮಗೆ ಗೊತ್ತಿರಲ್ಲ ಅಷ್ಟೇ. ಒಂದ್ಸತಿ ಮಲ್ಕೊಂಡಾಗ ನೀವೇನು ಯೋಚನೆ ಮಾಡ್ತಾರೆ, ನೀವೇನೆಲ್ಲ ಮಾಡಿದ್ದೀರಾ, ಕೆಲವೊಂದು ಬ್ಯಾಡ್ ಸಿಚುವೇಶನ್ಸಲ್ಲಿ ನೀವು ಹೇಗೆ ಸರ್ವೈವ್ ಆಗಿದ್ದೀರಾ ಅಂತ, ಅದೆಲ್ಲ ಸ್ಟ್ರಾಂಗ್ನೆಸ್ಸೇ. ಸೊ ಅದು ನನಗೆ ತುಂಬ ಸ್ಟ್ರಾಂಗ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್, ವಾಟ್ ಇಸ್ ದಿ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಆಫ್ ಯುವರ್ ಲೈಫ್ ಅಂತ ಕೇಳಿದ್ದೀರಾ. ಇವಾಗ ನಾನು ಏನು ಉಸಿರಾಡ್ತಾ ಇದ್ದೀನಿ ಇದೇ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ. ಹ್ಯೂಮನ್ ಲೈಫೇ ಒಂದು ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಎಷ್ಟು ಬ್ಯೂಟಿಫುಲ್ಲಾಗಿ ನಾವು ಲೈಫ್ನ ಲೀಡ್ ಮಾಡ್ಬೋದು ಗೊತ್ತಾ. ನಾವೇ ತುಂಬ ಏನಂತಾರೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದೇ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೀವು ಅಷ್ಟೇ, ನಿಮಗೆ ಕೊಟ್ಟಿರೋಂಥ ಬ್ಯೂಟಿಫುಲ್ ಲೈಫ್ ಏನು ನಿಮಗಿದೆ, ಸರ್ವೈವ್ ಆಗಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಏನೇ ಬಂದ್ರೂ ಬರಲಿ ಎಷ್ಟು ಕೊಡ್ತೇವೆ ಭಗವಂತ ಕೊಡು ಅಂತ ಅಂದ್ಬಿಟ್ಟು ನೀವು ತೊಗೊಬೋದು. ಬಿಕಾಸ್ ದ ಒನ್ಲಿ ಹ್ಯೂಮನ್ ಕ್ಯಾನ್ ಟೇಕ್ ಎವ್ರಿಥಿಂಗ್, ಆಯಿತಾ. ಬಿಕಾಸ್ ಮಷಿನ್ಗಳು ಅಷ್ಟೇ, ಒಂದಿಷ್ಟು ಲೋಡ್ ಅಂತ ಆದಮೇಲೆ ಅದು ಸ್ಟಾಪ್ ಆಗಿಬಿಡುತ್ತೆ. ಬಟ್ ಮನುಷ್ಯನ ಹಂಗಲ್ಲ, ಎಷ್ಟು ಬೇಕಾದರೂ ತೊಗೋಬೋದು, ಎಷ್ಟು ಬೇಕಾದರೂ ಬಿಡ್ಬೋದು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಳ್ಳಿ. ಅದೆಲ್ಲ ತೊಗೊಂಡು ನೀವು ಹೇಗೆ ಆಗ್ಬಿಡ್ತೀರಾ ಅಂತಂದರೆ ಇಷ್ಟೇನಾ ಅನ್ನೋ ಥರ ಆಗ್ಬಿಡುತ್ತೆ. ಅದಾದಮೇಲೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಾನು ಅಷ್ಟೇ ಆ 1-2 ಸ್ಟೇಜ್ನ ದಾಟಿದ್ಮೇಲೆ ದಾಟ್ಬಿಟ್ಟನಲ್ಲ, ಇವಾಗ ಆರಾಮಾಗಿದ್ದೀನಲ್ಲ ಅಂತ ಅನ್ಸುತ್ತೆ. ಸೊ ಏನೇ ಬಂದ್ರೂ ಎದುರಿಸಿ ಅಷ್ಟೇ. ಬಟ್ ಹೆದರ್ಕೊಂಡು ಏನೂ ಮಾಡ್ಕೋಬೇಡಿ. ಬಿಕಾಸ್ ಹೋಗೋರು ಹೋಗ್ಬಿಡ್ತಾರೆ, ಇರೋರು ಅನುಭವಿಸ್ತಾರೆ ಗೊತ್ತಾ. ಅದರಷ್ಟು ನರಕ ಇನ್ಯಾವುದಿಲ್ಲ, ಸಾಯೋ ತನಕ ಅನುಭವಿಸ್ತಾನೇ ಬೇಕು. ಇವಾಗ ನಾವು ಅನುಭವಿಸ್ತಿದ್ದೀವಲ್ಲ ಹಾಗೆ. ಸೊ ದುಡುಕಿ ಏನೂ ನಿರ್ಧಾರ ತಗೋಬೇಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು, ವಾಟ್ ಈಸ್ ಯುವರ್ ಇನ್ಕಂಪ್ಲೀಟ್ ಡ್ರೀಮ್ ಅಂತ ಕೇಳಿದಿರಾ. ಇದು ನನಗೆ ಎಷ್ಟು ಕಾಡುತ್ತೆ ಅಂತ ಅಂದರೆ ಇವಾಗಲೂ ನನಗೆ ಕಾಡುತ್ತೆ. ನೆನ್ನೆನೂ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ. August 15th ನಾನು 10th ಮಾತ್ರ ನಮ್ಮಪ್ಪ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬಿಟ್ಟಿದೆ. ಬಿಕಾಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತೇಳಿ, ಫೀಸ್ ಕಟ್ಟೋಕ್ಕಾಗಲ್ಲ ಅಂತೇಳಿ 10th ಮಾತ್ರ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ರು. ಅಲ್ಲಿನ ಪ್ರಿನ್ಸಿಪಲ್ ಇದ್ದವರು, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ನಿನ್ನ ಆರ್ಮಿಗೆ ಸೇರಿಸ್ತೀನಿ ಅಂತ ಹೇಳಿದರು. ನನಗೆ ಆ ಒಂದು ಜೋಶಲ್ಲಿ, ಆ ಒಂದು ಖುಷಿಯಲ್ಲೇ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿತ್ತು. ಬಟ್ ನಮ್ಮಪ್ಪ ಬೇಡ, ಹೆಣ್ಮಕ್ಳು ಹಿಂದಕ್ಕೆ ಹೋಗಬೇಕು ಹಾಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ಅದನ್ನು ಇದು ಮಾಡಿಬಿಟ್ರು. ಸೊ ಅದು ತುಂಬ ಇನ್ಕಂಪ್ಲೀಟ್ ಡ್ರೀಮ್ ಅಂತ ನನಗೆ ಅನಿಸುತ್ತೆ. ಆದರೆ ಅದರ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ. ನಾನು ಪರೇಡ್ಗೆಲ್ಲ ಹೋಗ್ತೀನಿ ನಮ್ಮ ಸರ್ ಜೊತೆ. MG ರೋಡ್ ಇರೋಂಥ ಇದೆ ಗೊತ್ತಾ ಪರೇಡು, ಅಲ್ಲೆಲ್ಲ ಹೋಗ್ತೀನಿ. ಅಲ್ಲಿ ಎಲ್ಲ ಥರ ಈವೆಂಟ್ನ ನೋಡಿದ್ದೀನಿ ನಾನು. ಸಖತ್ತಾಗಿರುತ್ತೆ. ನಾನು 3 years ಅಟೆಂಡ್ ಮಾಡಿದ್ದೀನಿ, ಆಯಿತಾ. ಸೊ ಬ್ಯೂಟಿಫುಲ್ ಆಗಿರುತ್ತೆ. ಬಿಕಾಸ್ ನಾನು ಅಲ್ಲಿ ಒಂದು ವಾಲಂಟಿಯರ್ 3 years. ಸೊ ತುಂಬ ಚೆನ್ನಾಗಿತ್ತು. ಅದೊಂದು ಇನ್ಕಂಪ್ಲೀಟ್ ಡ್ರೀಮ್ ನನಗೆ ಅನಿಸುತ್ತೆ. ನಾನು ದೇಶಕ್ಕೆ ಏನಾದರೂ ಮಾಡ್ಬೋದಾಗಿತ್ತು, ಹೋಗಿದ್ರೆ ಸೇವೆ, ನನ್ನ ಕಡೆಲ್ಲ ಒಂದು ಚಿಕ್ಕ ಹಳ್ಳಿ ಸೇವೆ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಇವಾಗಲೂ ಅಷ್ಟೇ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾನು ಮಾಡ್ತಾನೂ ಇರ್ತೀನಿ, ಮುಂದೆನೂ ಮಾಡ್ತೀನಿ. ಇದು ನನ್ನ ಇನ್ಕಂಪ್ಲೀಟ್ ಡ್ರೀಮ್, ಆರ್ಮಿಗೆ ಸೇರ್ಕೊಳ್ಳೋದು. ಆ್ಯಂಡ್ ಇದು ಲಾಸ್ಟ್ ಕ್ವೆಶನ್ ಆಗಿರುತ್ತೆ. ವಾಟ್ ಈಸ್ ದಿ ಒನ್ ಡೆಸಿಷನ್ ಯು ವಿಲ್ ನೆವರ್ ರಿಗ್ರೆಟ್ ಅಂತ ಕೇಳಿದ್ದೀರಾ. ನಾನು ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದ್ದು ಆ್ಯಂಡ್ ಕಂಟಿನ್ಯೂ ಅಲ್ಲೇ ಹಾಕಿದ್ದು. ಐ ವಿಲ್ ನೆವರ್ ರಿಗ್ರೆಟ್ ಇನ್ ಮೈ ಲೈಫ್ ಬಿಕಾಸ್ ದೀಸ್ 2 things ಚೇಂಜ್ಡ್ ಮೈ ಲೈಫ್ ಕಂಪ್ಲೀಟ್ಲಿ, ಆಯಿತಾ. ಸೊ ಇದನ್ನು ಯಾವತ್ತೂ ರಿಗ್ರೆಟ್ ಮಾಡೋದೇ ಇಲ್ಲ. ಸೊ ಅಷ್ಟೇ, ಇಷ್ಟ ಆಗಿತ್ತು Q&A ಗೈಸ್. ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ. ಮತ್ತೆ Q&A ಮಾಡ್ತೀನಿ, ಜೊತೆಗೆ ಸ್ಟೋರಿ ಟೈಮ್ ಮಾಡ್ತೀನಿ. ಸ್ಟೋರಿ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ಅಷ್ಟು ಕ್ವೆಶನ್ಸ್ನ ಕೇಳಿದ್ರೆ ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಸೊ ಇಲ್ಲಿಗೆ Q&A ಮುಗಿತು. ಆ್ಯಕ್ಚುಲಿ ತುಂಬ ಖುಷಿಯಿಂದ ಮಾತಾಡ್ತೀನಿ ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಫುಲ್ ಹತ್ಬಿಟ್ಟಿದ್ದೆ. ಈ ಸರ್ತಿ ಯಾಕೋ ನನಗೆ ಅಳಬೇಕು ಅಂತ ಅನಿಸಿಲ್ಲ. ಅದಕ್ಕೆ ನಾನು ತುಂಬ ಕಾಮಾಗಿ ಕೂತು ಮಾತಾಡಿದ್ದೀನಿ. ಹ್ಯಾವ್ ಸ್ಪೆಂಡ್ ಆಲ್ಮೋಸ್ಟ್ 2 hours. ಗೊತ್ತಿಲ್ಲ ಟೈಮಿಂಗ್ಸ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ. ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಸಿಗ್ತಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.